ನಮಸ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಟು ನಮ್ಮ ದಿಲ್ಸೆ ಪ್ರೋಗ್ರಾಮ್ ನ ಕೊನೆಯ ಐದನೇ ದಿನಕ್ಕೆ ಮತ್ತೆ ವೆಲ್ಕಮ್. ಓಕೆ, ಸಾರಿ, ಸ್ವಲ್ಪ ನಮ್ಮ ತುಮಕೂರಿಂದ ಬರೋದು ಲೇಟ್ ಆಯ್ತು, ಅದಕ್ಕೆ ಈ ಒಂದು ಪ್ರೋಗ್ರಾಮ್ ಸ್ವಲ್ಪ ತಡವಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬಾ ಖುಷಿಯಾದ ದಿನ, ಯಾಕೆಂತ ಹೇಳಿದ್ರೆ ನನಗೆ ಆಲ್ಮೋಸ್ಟ್ ಕಳೆದ ಒಂದು ತಿಂಗಳಿಂದ ಪ್ಲಾನ್ ಮಾಡ್ತಾ ಇದ್ದ ಒಂದು ಪ್ರೋಗ್ರಾಮ್ ಇವತ್ತು ಫೈನಲೈಸ್ ಆಯ್ತು. ನಮ್ಮ ಲೀಡರ್ಸ್ ನ ಖುದ್ದಾಗಿ ಪರ್ಸನಲ್ ಆಗಿ ಮೀಟ್ ಮಾಡಬೇಕು ಅಂತ ಒಂದು ಪ್ರೋಗ್ರಾಮ್ ಡಿಸೈನ್ ಮಾಡ್ತಾ ಇದ್ವಿ. ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ. ನಮ್ಮ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ SCD ಅಂಡ್ ಅಬೌವ್ ಲೀಡರ್ಸ್ ಮೀಟಿಂಗ್ ನಾವು ಮಾರ್ಚ್ ಅಲ್ಲಿ ಪ್ಲಾನ್ ಮಾಡ್ತಾ ಇದೀವಿ. ಸೆಲೆಕ್ಟೆಡ್ ಲೀಡರ್ಸ್ ಎಲ್ಲ SCD ಅಂಡ್ ಅಬೌವ್ ಲೀಡರ್ಸ್ ಅಲ್ಲ, ವೆರಿ ಸೆಲೆಕ್ಟೆಡ್. ಯಾವ ತರ ಸೆಲೆಕ್ಷನ್ ಅದನ್ನ ನಿಮ್ಮ ಅಪ್ಲೈನ್ ಲೀಡರ್ಸ್ ಕೇಳ್ಕೋಬಹುದು. ಕ್ರೌನ್ ಅಂಡ್ ಅಬೌವ್ ಅವರಿಗೆ ನಿಮ್ಮ ಅಪ್ಲೈನ್ ಕ್ರೌನ್ ಅವ್ರನ್ನ ಕೇಳ್ಕೊಂಡ್ರೆ ನಿಮ್ಮ SCD ಅಂಡ್ ಅಬೌವ್ ಲೀಡರ್ಸ್ ಮೀಟಿಂಗ್ 16th and 17th ಇದೆ. ಸೊ ಏನ್ ಮಾಡ್ಬೇಕು ಅಂತ ಅವರು ಹೇಳ್ತಾರೆ. ಸೊ ಅದು ಇವತ್ತು ಫೈನಲೈಸ್ ಆಯ್ತು. ಸೊ ಅದಕ್ಕೆ ಒಂದು ಖುಷಿಯಾದ ದಿನ. ಸೊ ಅದೇ ಇದರಲ್ಲಿ ಸ್ವಲ್ಪ ಲೇಟ್ ಆಯ್ತು. ಸೊ ಮತ್ತೆ ಈ ಒಂದು ಪ್ರೋಗ್ರಾಮ್ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ, ಸೊ ನಿನ್ನೆ ಒಂದು ಬ್ಯೂಟಿಫುಲ್ ಜರ್ನಿ ಮತ್ತೆ ನಮ್ಮ ಲೀಡರ್ಸ್ ಕನೆಕ್ಟ್ ಮಾಡಿದ್ರು. ಸೊ ಯಾವ ರೀತಿಯಲ್ಲಿ ನಮ್ಮ ಪ್ರೆಸೆಂಟರ್ಸ್ ಒಬ್ಬೊಬ್ಬರಾಗಿ ಅವರ ಒಂದು ಜರ್ನಿ ಶೇರ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇದೆ. ಸೊ ಕಷ್ಟ ಎಲ್ಲರಿಗೂ ಬಂದೇ ಬರುತ್ತೆ, ಆದ್ರೆ ಆ ಕಷ್ಟದಲ್ಲೂ ಕೂಡ ನಗ್ನಗ್ತಾ ಇರ್ಬೇಕು ಅಂತ ನಮ್ಮ ಶ್ರೀನಾಥ್ ಅವರು ಅವ್ರನ್ನ ನೋಡಿದ್ರೆ ಯಾವಾಗ್ಲೂ ಗೊತ್ತಾಗತ್ತೆ. ಎನಿ ಟೈಮ್ ಅವ್ರ ಹತ್ರ ಹೋದಾಗ ಅವ್ರ ಹತ್ರ ಕಷ್ಟನೇ ಇಲ್ವೇನೋ, ಇಲ್ಲ ಅಂತ ಹೇಳಿದ್ರೆ ಎಲ್ಲ ಚೆನ್ನಾಗಿದೇನೋ ಅಂತ ಆರಾಮಾಗಿ ನಗ್ನಗ್ತಾ ಇರ್ತಾರೆ. ಸೊ ಹೇಗೆ ಅವರ ಒಂದು ಕಂಪ್ಲೀಟ್ ಜರ್ನಿ ಅದನ್ನ ಶಾರ್ಟ್ ಆಗಿ 45 ಮಿನಿಟ್ಸ್ ಅಲ್ಲಿ ಕವರ್ ಮಾಡಿದ್ರು. ಮೈಸೂರಲ್ಲಿ ಹೇಗೆ ಒಂದು ಡಿಫರೆಂಟ್ ಲೀಡರ್ಶಿಪ್ ಹೇಗೆ ಕ್ರಿಯೇಟ್ ಆಯ್ತು ಅದನ್ನು ಕೂಡ ಲೇಟ್ ಆಗಿ ಕವರ್ ಮಾಡಿದ್ರು. ಸೊ ಎಲ್ಲಾ ಲೀಡರ್ಸ್ ನಾವು ಇಂಡಿವಿಜುವಲ್ ಆಗಿ ಅವರ ಓನ್ ದಾರಿಲಿ ಆರಾಮಾಗಿ ಬಿಡ್ತಾ ಹೋಗ್ತಾ ಇರುವಂತ ನಮ್ಮ ಲೀಡರ್ ನಮ್ಮ ಶ್ರೀನಾಥ್ ಅವರು ಅವರ ಜರ್ನಿಲಿ ಆಗಿರುವಂತ ಒಂದು ಕೆಲವು ಇನ್ಸಿಡೆಂಟ್ ನ ಕನೆಕ್ಟ್ ಮಾಡಿದ್ರು. ಸೊ ಹಾಗೇನೆ ಹೇಗೆ ಅವರ ಒಂದು ಟೀಮ್ ಖುಷಿಯಾಗಿ ನಡೀತಾ ಇದೆ. ದುಡ್ಡು ಖಂಡಿತ ಬರುತ್ತೆ, ದುಡ್ಡಿಗಿಂತ ಹೆಚ್ಚಾಗಿ ಖುಷಿ ನೆಮ್ಮದಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅವ್ರು ಕನೆಕ್ಟ್ ಮಾಡಿದ್ರು. ಸೊ ಅದೇ ಒಂದು ಇದರಲ್ಲಿ ಅದೇ ಒಂದು ದಾರಿಲಿ ಮತ್ತೆ ಇನ್ನೊಬ್ಬರು ಲೀಡರ್ ಹೇಗೆ ಅವರ ಒಂದು ಜರ್ನಿ ಮಾಡ್ತಾ ಇದ್ದಾರೆ ಅಂತ ನೋಡುವಂತ ಟೈಮ್. ಸೊ ಇವತ್ತಿನ ಪ್ರೆಸೆಂಟರ್ ಕೂಡ ನಿಮ್ಗೆ ಆಲ್ರೆಡಿ ಗೊತ್ತು, ಸೊ ಯಾರು ಅಂತ. ಸೊ ಇವತ್ತಿನ ಪ್ರೆಸೆಂಟರ್ ಬೇಸಿಕಲಿ ಈ ಒಂದು ಮೋದಿ ಕೇರ್ ಬಿಸ್ನೆಸ್ ಜಸ್ಟ್ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ಈ ಬಿಸ್ನೆಸ್ ಗಿಂತ ಮುಂಚೆ ಅವರು ಖುದ್ದಾಗಿ ಒಂದು ಬೇರೆ ಒಂದು ಬಿಸ್ನೆಸ್ ಕೂಡ ಮಾಡ್ತಿದ್ರು. ಸೊ ಒಂದು ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇಂದನೇ ಬಂದಿರುವಂತ ನಮ್ಮ ಪ್ರೆಸೆಂಟರ್ ನಮ್ಮ ಮುರುಗೇಶ್ ಅವರು. ನನಗೆ ಆಕ್ಚುಲಿ ಇವರು ಸೌತ್ ಕರ್ನಾಟಕದಲ್ಲಿ ನಾನು ನೋಡಿರುವಂತ ಏಕೈಕ ಶಾಕ್ ಅಬ್ಸರ್ವರ್ ಪರ್ಸನ್ ಅಂತ ಹೇಳ್ಬೇಕು. ಶಾಕ್ ಅಬ್ಸರ್ವರ್ ಯಾಕೆ ಅಂತ ಹೇಳಿದ್ರೆ ಇವ್ರ ಟೀಮ್ ಅಲ್ಲಿ ಬೇಕಾದಷ್ಟು ಇಶ್ಯೂಸ್ ಏನಿತ್ತು, ಎಸ್ಪೆಷಲಿ ಗೊತ್ತು ಮುರುಗೇಶ್ ಅವ್ರಿಗೆ ಯಾವ ರೀತಿಲಿ ಇದೆ ಅಂತ. ಅದು ಕಂಪ್ನಿ ತನಕನೂ ಬರೋದಕ್ಕಿಂತ ಮುಂಚೆ ಅದನ್ನ ಫಿಲ್ಟರ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಬರುವಂತ ಒಂದು ಎಂಟೈರ್ ಶಾಕ್ ನ ಅಬ್ಸರ್ವ್ ಮಾಡಿ ಅದನ್ನ ಪ್ಲೆಸೆಂಟ್ ಆಗಿ ನಮ್ಗೆ ಕೊಡ್ತಾ ಇದ್ರು. ಪ್ಲೆಸೆಂಟ್ ಅಂತ ಇವನ್ ಇಶ್ಯೂ ಇದ್ದೇ ಇರುತ್ತೆ, ಆದ್ರೆ ಅದನ್ನ ತಾಳ್ಮೆಯಿಂದ ಆರಾಮಾಗಿ ಹೇಗೆ ಕೊಡ್ಬೇಕು ಆ ರೀತಿ ಕೊಡ್ತಾ ಇದ್ದಿದ್ದ ಪರ್ಸನ್. ಇಲ್ಲ ಅಂತ ಹೇಳಿದ್ರೆ ನಮ್ಮ ನಾರ್ತ್ ಕರ್ನಾಟಕದವರು ಮಾತಾಡೋ ರೀತಿಲಿ ನೀನು ಇವಾಗ ಹೇಗ್ ಬೆಳಿತೇನೋ ಅಂತ ಅನ್ಸುತ್ತೆ. ಆದ್ರೆ ಇವರು ನಾನ್ ಕಂಡಂತ ಫಸ್ಟ್ ಲೀಡರ್. ಎಂಟೈರ್ ಶಾಕ್ ಇಲ್ಲ ಅಂತ ಹೇಳಿದ್ರೆ ಎಂಟೈರ್ ಇದನ್ನ ಫಸ್ಟ್ ತಗೊಂಡು ಅದನ್ನ ಅಲ್ಲೇ ಸ್ವಲ್ಪ ಕಡಿಮೆ ಮಾಡಿ ಕುಶನ್ ತಗೊಂಡು ಆಮೇಲೆ ಕೊಡ್ತಾ ಇದ್ದು. ಇವನ್ ಅದೇ ತರ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ತೊಂದರೆ ಆಗಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಯಾವುದೇ ಒಂದು ವಿಷಯನ ಕೂಲ್ ಅಂಡ್ ಕಾಮ್ ಆಗಿ ಫಸ್ಟ್ ಯೋಚನೆ ಮಾಡಿ ಅದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡು ಆಮೇಲೆ ಅದನ್ನ ಮುಂದೆ ಕೊಡುವಂತ ಪರ್ಸನ್. ಹಾಗೇನೆ ಒಂದು ಗ್ರೇಟ್ ಮಾಡೆಲ್ ಲೀಡರ್ಶಿಪ್ಗೆ ಒಂದು ಯಾವುದೇ ರೀತಿ ಕಂಪ್ಲೀಟ್ ಆಗಿ ಹೈಪ್ ಅಲ್ಲ, ಇಲ್ಲ ಅಂತ ಹೇಳಿದ್ರೆ ಇಲ್ಲದೆ ಇರೋದನ್ನ ಹೇಳುವಂತ ಪರ್ಸನ್ ಅಲ್ಲ.
ಇರೋದನ್ನ ಡೈರೆಕ್ಟ್ ಆಗಿ ಇರೋ ರೀತಿಲಿ ಹಾಗೇನೆ ಅಕ್ಸೆಪ್ಟಬಲ್ ರೀತಿಲಿ ಹೇಳುವಂತ ಪರ್ಸನ್. ಹಾಗೇನೆ ಬೇಕಾದಷ್ಟು ಇಶ್ಯೂಸ್ ಇಲ್ಲ ಅಂತ ಹೇಳಿದ್ರೆ ಎಂತ ಒಂದು ಏರುಪೇರಾದ್ರೂ ಸರಿ ಅವರ ಒಂದು ಕಂಟ್ರೋಲ್ ಯಾವುದೇ ರೀತಿಲಿ ನಾನು ಇದುವರೆಗೂ ತಪ್ಪಿಲ್ಲ. ಅಂದ್ರೆ ಅನ್ಕಂಟ್ರೋಲಬಲ್ ಆಗುವಂತ ಪರ್ಸನ್ ಅಲ್ಲ. ಅವರ ಎಂಟೈರ್ ಸಿಚುಯೇಷನ್ ಹ್ಯಾಂಡಲ್ ಮಾಡುವಂತ ಇನ್ನೊಬ್ಬ ಲೀಡರ್. ಸೊ ಅದನ್ನ ಇವರಲ್ಲಿ ನಿಜವಾಗ್ಲೂ ಯಾವಾಗ್ಲೂ ಕಾಣ್ತೀನಿ. ಸೊ ಆತರ ಒಂದು ವೆರಿ ಡೆಡಿಕೇಟೆಡ್ ಅಂಡ್ ವೆರಿ ಹಂಬಲ್ ಪರ್ಸನ್. ಅವರ ಲೀಡರ್ಶಿಪ್ ಇದರಲ್ಲಿ ಇವಾಗ ಹೇಗೆ ಕಂಪ್ಲೀಟ್ ಗ್ರೋತ್ ಹಾವೇರಿ ಡಿಸ್ಟ್ರಿಕ್ಟ್ ಅಲ್ಲಿ ಸ್ಪೆಷಲ್ ಆಗಿ ಅದ್ರ ಜೊತೆಗೆ ಇನ್ನೂ ಬೇಕಾದಷ್ಟು ಇದರಲ್ಲಿ ತುಂಬಾ ಚೆನ್ನಾಗಿ ಡೆವಲಪ್ ಮಾಡ್ತಾ ಇರುವಂತ, ಹಾಗೇನೆ ಎಥಿಕ್ಸ್ಗೆ ಒಂದು ಒಳ್ಳೆ ಬೆಲೆ ಕೊಡುವಂತ ಪರ್ಸನ್ ನಮ್ಮ ಮುರುಗೇಶ್ ಅವರು. ಹಾಗೇನೆ ಇವರ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇವನ್ ಮಂಜಣ್ಣ ಅವರು ಕೂಡ ಕನೆಕ್ಟ್ ಮಾಡಿದ್ರು. ಹೇಗೆ ಮುರುಗೇಶ್ ಅವರು ಕೂಡ ಅವ್ರನ್ನ ಮಂಜಣ್ಣ ಅವ್ರನ್ನ ಹೇಗೆ ಸ್ವಲ್ಪ ಟ್ಯೂನ್ ಅಪ್ ಮಾಡ್ತಾ ಇದ್ರು ಅಂತ. ಸೊ ಆತರ ಒಂದು ಕೈಂಡ್ ಪರ್ಸನ್. ನನ್ ಟೀಮು ಅವ್ರ ಟೀಮು ಅದು ಇದು ಅಂತ ಯಾವುದೇ ತರ ಭೇದ ಭಾವ ಇಟ್ಕೊಳ್ದಿರ ಎಲ್ಲಾರು ಕೂಡ ಬೆಳಿಬೇಕು ಅಂತ ಒಂದು ಒಳ್ಳೆ ಮನೋಭಾವ ಇಟ್ಕೊಂಡಿರುವಂತ ಪರ್ಸನ್ ನಮ್ಮ ಪ್ರೆಸೆಂಟರ್ ಮುರುಗೇಶ್ ಅವ್ರನ್ನ ಕರೆದು ಈ ಒಂದು ಸೆಷನ್ ಹೆಡ್ ಓವರ್ ಮಾಡೋಣ. ಮುರುಗೇಶ್ ಸರ್, ವೆಲ್ಕಮ್ ಸರ್. ಸರ್, ಥ್ಯಾಂಕ್ ಯು. ಎಸ್ ಸರ್, ವೆಲ್ಕಮ್ ಸರ್. ವೆಲ್ಕಮ್ ಮೇಡಮ್. ವೆಲ್ಕಮ್. ಓಕೆ ಸರ್. ಎಸ್ ಸರ್, ಕಾಣ್ತಾ ಇದೆ, ಕೇಳ್ತಾ ಇದೆ, ಆರಾಮಾಗಿ ಮಾತಾಡ್ಬೋದು. ಒಂದ್ ನಿಮಿಷ ಸರ್, ಏನ್ ಹುಡುಕ್ತಾ ಇದೆ ಸರ್? ಇಲ್ಲ ಸರ್, ಸ್ಕ್ರೀನ್ ನೋಡ್ತಾ ಇದ್ದೆ. ಕ್ಲಿಯರ್ ಸರ್ ಈಗ? ಹಾ ಪರ್ಫೆಕ್ಟ್ ಆಗಿದೆ, ಆರಾಮಾಗಿ ಮಾತಾಡ್ಬೋದು. ರೈಟ್ ಸರ್, ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹಾಯ್, ಹಲೋ ಎವ್ರಿವನ್. ತುಂಬಾ ಖುಷಿ ಅನ್ನಿಸ್ತಾ ಇದೆ ಇವತ್ತಿನ ಒಂದಿನ, ಇವತ್ತಿನ ಒಂದು ಸಂದರ್ಭ, ದಿಲ್ಸೆ ಕಾರ್ಯಕ್ರಮ. ಇಲ್ಲಿ ಇವತ್ತು ನಾನ್ ನಿಮ್ ಜೊತೆಗೆ ಹಂಚ್ಕೊಳ್ಳೋದಿಕ್ಕೆ ಹೊರಡ್ತಾ ಇದ್ದೀನಿ. ಯಾವುದೇ ಸಮಸ್ಯೆಯನ್ನಲ್ಲ, ಯಾವುದೇ ಇದನ್ನಲ್ಲ. ಇಲ್ಲಿ ನಾನ್ ನಿಮ್ ಜೊತೆಗೆ ಹಂಚ್ಕೊಳ್ಳೋದು ಓನ್ಲಿ ಈ ಸಮಸ್ಯೆಗಳ ಮಧ್ಯೆನೂ ಸಹ ಯಾಕೆ ಮೋದಿ ಕೇರ್ನ ನಾನು ಇಷ್ಟಪಟ್ಟೆ, ಯಾಕೆ ಮೋದಿ ಕೇರಲ್ಲಿ ನಾನು ಇಷ್ಟೊಂದು ಕಟಿಬದ್ಧನಾಗಿ ನಿಂತ್ಕೊಂಡೆ, ಯಾಕೆ ಒಂದು ಬಾಂಡ್ ಆದೆ ಮೋದಿ ಕೇರ್ಗೆ ಅನ್ನೋದನ್ನ ಹಂಚ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ನನ್ನ ಶ್ರೀಮತಿ, ನನ್ನ ಒಂದು ಲೈಫ್ ಪಾರ್ಟ್ನರ್, ನನ್ಗೆ ಈ ಒಂದು ಮೋದಿ ಕೇರಲ್ಲಿ ಸಾಕಷ್ಟು ಸಾಥ್ ಕೊಡ್ತಕ್ಕಂಥವ್ರು. ಇವತ್ತು ನಾನೇನಾದ್ರೂ ಮಾಡಿದೀನಿ ಅಂದ್ರೆ ಅದಕ್ಕೆ ಅವರ ಒಂದು ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಅವ್ರು ಮಾತಾಡ್ತಾರೆ, ಅವ್ರ ನಂತರ ನಾನು ನನ್ನ ಒಂದು ಯಶಸ್ಸಿನ ಪ್ರಯಾಣನ ನಿಮ್ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓವರ್ ಟು ವೀಣಾ. ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮತ್ತೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋಕೆ ನಾನು ಕೆ ಮೋದಿ ಸರ್ ಮತ್ತೆ ಸಮೀರ್ ಮೋದಿ ಸರ್, ಯಾಕಂದ್ರೆ ಈ ವಂಡರ್ಫುಲ್ ಮೋದಿ ಕೇರ್ ಅನ್ನೋ ಒಂದು ಕಂಪ್ನಿನ ಸ್ಥಾಪನೆ ಮಾಡಿರೋದಕ್ಕೆ. ಯಾಕಂದ್ರೆ ಈ ಕಂಪ್ನಿ 0 to ಹೀರೋ ಆಗ ಒಂದು ಅವಕಾಶನ ಬೇರೆ ಎಲ್ಲಿ ನಾನು ನೋಡಿಲ್ಲ. ಯಾಕಂದ್ರೆ ನನ್ನ ಜರ್ನಿ ಸ್ಟಾರ್ಟ್ ಆಗಿ 17 ಇಯರ್ಸ್ ಆಯ್ತು ಈ ಮೋದಿ ಕೇರ್ ಅಲ್ಲಿ. ಇದು ರಿಯಲ್ ಆಗಿ ನಾವು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಏನೆಲ್ಲ ನಮ್ ಕನಸನ್ನ ನೆನಸ್ ಮಾಡ್ಕೋಬಹುದು ಅನ್ನೋ ಒಂದು ಬಿಸ್ನೆಸ್ ನಾನು ಇದ್ರಲ್ಲೇ ಕಂಡಿರೋದು. ಅದಕ್ಕೆ ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಅನ್ನೋದೊಂದು ಸಣ್ಣ ವರ್ಡ್ ಆಗುತ್ತೆ, ಬಟ್ ಹಾರ್ಟ್ ಅಲ್ಲಿ ಯಾವತ್ತೂ ಅವ್ರು ನಮ್ಗೆ ಇರ್ತಾರೆ. ಅದಕ್ಕೆ ಥ್ಯಾಂಕ್ಸ್ ಫಸ್ಟ್ ಅವ್ರಿಬ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ನನ್ನ ಅಪ್ಲೈನ್ ಆದ ರವಿ ಸರ್, ರಶ್ಮಿ ಮೇಡಮ್ಗೆ, ಯಾಕಂದ್ರೆ ಈ ಒಂದು ಮೋದಿ ಕೇರ್ ಅನ್ನೋ ಅಪರ್ಚುನಿಟಿ ನಮಗೆ ಕೊಟ್ಟಿರೋದ್ರಿಂದ ಅವ್ರಿಗೆ ನಾ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ನೆಕ್ಸ್ಟ್ ನನ್ನ ಎಲ್ಲಾ ಡೌನ್ ಲೈನ್ಸ್ ಗಳಿಗೆ, ಯಾಕಂದ್ರೆ ಮೇಲೆ ಅಪ್ಲೈನ್ ಮತ್ತೆ ತಳಗ್ ಡೌನ್ ಲೈನ್ಸ್ ನಡುವೆ ನಾವ್ ಇರ್ತೀವಿ. ಅವ್ರಿಬ್ರು ಇಲ್ದೆ ನಾವ್ ಇಲ್ಲಿ ಇರಕ್ ಸಾಧ್ಯ ಇಲ್ಲ. ಅದಕ್ಕೆ ನಾನು ಎಲ್ಲಾ ನನ್ನ ಡೌನ್ ಲೈನ್ಸ್ ಗಳಿಗೂ ಈ ಮುಖಾಂತರ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನನ್ನ ಅಪ್ಲೈನ್ಗೂ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ನಾನು DG ಬ್ರದರ್ಸ್ ಆಯ್ತು, ಯಾಕಂದ್ರೆ ಅವ್ರು ನಮ್ಗೆ ಹಂತವಾಗಿ ಇವ್ರು ನಮ್ಗೆ ಅವಕಾಶ ಕೊಟ್ರು. ಅವ್ರು ನಮ್ಮನ್ನ ತಿದ್ದಿ ಇಲ್ಲಿವರೆಗೂ ಬೆಳೆಸಿದ್ದಾರೆ. ಅದಕ್ಕೆ ಇವತ್ತಿಗೂ ಅವ್ರು ನಮ್ಗೆ ಸಾಥ್ ಇದ್ದಾರೆ. ಅದಕ್ಕೆ ನಾನು DG ಫ್ಯಾಮಿಲಿಯವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ನನ್ನ ಎಲ್ಲಾ ಕರ್ನಾಟಕದ ಅಪ್ಲೈನ್ಸ್ಗಳಿಗೆ ಹೆಸರು ಹೇಳ್ಕೊಂತ ಹೋದ್ರೆ ಈಗ ನಂದೇ ಒಂದ್ ಸೆಷನ್ ಅನ್ನ ಆಗೋಗುತ್ತೆ. ಅದಕ್ಕೆ ಯಾರಾದ್ರೂ ಈ ಅಕಸ್ಮಾತ್ ಹೆಸರು ಮಿಸ್ ಆದ್ರೆ ಯಾವ್ದು ಏನೋ ಅನ್ಕೊಳ್ಳೋದು. ಯಾಕಂದ್ರೆ ನಾನು ತಿಳ್ಕೊಂಡಿರೋ ಇಷ್ಟು ವರ್ಷ ಜರ್ನಿಯಲ್ಲಿ ಮೋದಿ ಕೇರ್ ಅನ್ನೋದು ಒಂದು, ಆದ್ರೆ ಕರ್ನಾಟಕದಲ್ಲಿ ಮೋದಿ ಕೇರ್ ಒಂದೇ, ಒನ್ ಫ್ಯಾಮಿಲಿ, ಎಲ್ಲ ಓನ್
ಏನ ಅಪ್ಲಯನ್ಸ್ ಡೌನ್ಲೈನ್ಸ್ ಎಲ್ಲ ಇದು ಒಂದು ದೊಡ್ಡ ಫ್ಯಾಮಿಲಿ ನಂದು ಅಂತ ನಾನ್ ಭಾವಿಸ್ಕೊಂಡಿದೀನಿ. ಅದಕ್ಕೆ ಯಾಕಂದ್ರೆ ನಾವು ಈ 17 ಇಯರ್ಸ್ ಅಲ್ಲಿ ನಾವು ಇಲ್ಲಿ ಉಳಿಬೇಕು ಅನ್ನೋದು ಒಂದೇ ಕಾರಣ ಅಂದ್ರೆ ಒಂದು ಪ್ರೀತಿ ಬಾಂಧವ್ಯ. ಅಪ್ಲೈನ್ ಡೌನ್ಲೈನ್ ಅನ್ನೋದು ಇಲ್ಲಿ ಯಾವ ಭೇದ ಭಾವನೂ ಇಲ್ಲ. ಯಾಕಂದ್ರೆ ನಾನು ಕಂಡ್ಕೊಂಡಿರಂಗೆ ಈಗ ನೀನಾ ಫಿಲಿಪ್ ಸಿಂಗ್ ಮೇಡಮ್ ಆಗಿರ್ಬೋದು, ಚಂದ್ರು ಸರ್, ವಿಜಯಲಕ್ಷ್ಮಿ ರೆಡ್ಡಿ, ಜಗದೀಶ್ ಸರ್, ನಟರಾಜ್ ಸರ್, ಆಮೇಲೆ ಅರುಣ್, ಪ್ರಶಾಂತ್ ಸರ್, ಪ್ರವೀಣ್, ಪ್ರತಿಯೊಬ್ರುನು ಯಾರೇ ನಾವು ಕೂಡಿದ್ರು ಈ ಅಪ್ಲೈನ್ ಡೌನ್ಲೈನ್ ಅನ್ನೋ ಯಾವ ಒಂದು ಕನೆಕ್ಷನ್ ನಮ್ಮಲ್ಲಿ ಇರಲ್ಲ. ಏನೋ ಒಂಥರ ಒಂದ್ ಫ್ಯಾಮಿಲಿ ಮೆಂಬರ್ ತರ ಇರ್ತೀವಿ. ಈ ಒಂದು ಬಾಂಧವ್ಯಗೆ ನಾವು ಇಲ್ಲಿವರೆಗೂ ಬಂದ್ವಿ ಅನ್ನೋ ಒಂದು ಸಂಭ್ರಮ ಖುಷಿ ಇದೆ. ಆಮೇಲೆ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋಕೆ ಎರಡಂತೂ ಬೇಕೇ ಬೇಕಾಗುತ್ತೆ. ಅದಕ್ಕೂ ಒಂದು ಯಾಕಂದ್ರೆ ಒಂದು ತಾಳ್ಮೆ ಇರ್ಬೇಕು, ಒಂದು ನಂಬಿಕೆ ಇರ್ಬೇಕು. ಇವೆರಡು ಇದ್ರೆ ಮಾತ್ರ ನಾವು ಈ ಬಿಸ್ನೆಸ್ ಅಲ್ಲಿ ನಿಲ್ಲಕ್ ಸಾಧ್ಯ ಆಗುತ್ತೆ. ಇಷ್ಟು ವರ್ಷ ಜರ್ನಿಲಿ ನಾನು ಅದೊಂದು ತುಂಬಾ ಕಲ್ತಿದ್ದೀನಿ. ಆಮೇಲೆ ಇದು ಓನ್ಲಿ ಬಿಸ್ನೆಸ್ ಅಲ್ಲ, ಇದ್ರಲ್ಲಿ ನನ್ಗೆ ತಿಳ್ಕೊಂಡ ಮಟ್ಟಿಗೆ ಅಂದ್ರೆ ಒಂದು ಲೈಫ್ ಎಜುಕೇಶನ್ ತುಂಬಾ ಇದೆ ಇದ್ರಲ್ಲಿ. ನಾನು ಕಾಮನ್ ಪೀಪಲ್ ತರ ಹಣ, ಅಂತಸ್ತು, ಒಡವೆ ಇದೆಲ್ಲ ಇದ್ರೆ ಇದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ ಸೊಸೈಟಿಯಲ್ಲಿ. ಇದಿದ್ರೇನೆ ಜೀವನ ಅನ್ನೋ ಒಂದು ಕಲ್ಪನೆಯಲ್ಲೇ ನಾನು ಇದ್ದೆ. ಬಟ್ ನನಗೆ ಯಾವಾಗ ಲೈಫ್ ಎಜುಕೇಶನ್ ಸಿಕ್ಕ ಮೇಲೆ ಇದು ಅಲ್ದೇನೆ ಒಂದು ಜೀವನ ಇದೆ ಅನ್ನೋದು ನನಗೆ ಈ ಮೋದಿಕೇರಿಂದ ತಿಳಿತು. ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಮೋದಿಕೇರ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ದಿನಾನೂ ಸಾಲದು. ಆದ್ರೆ ಒಂದ್ ಹೇಳ್ತೀನಿ, ಮಾಡ್ಬೇಕು. ಯಾಕೆ ಮೋದಿಕೇರ್ ಮಾಡ್ಬೇಕು? ಅಡ್ವಾಂಟೇಜ್ ಎಲ್ಲಾದ್ರಲ್ಲೂ ಇರುತ್ತೆ. ಬಟ್ ಇದ್ರಲ್ಲಿ ನನಗ್ ಕಾಣ್ತಾ ಇರೋದು ಡಿಸ್ಅಡ್ವಾಂಟೇಜ್ ಅಂತ ನನ್ಗೆ ಯಾವ್ದು ಗೊತ್ತಿಲ್ಲ. ನಾನು ಇವತ್ತವರೆಗೂ ಕಂಡ್ಕೊಂಡಿರೋ ಬಗ್ಗೆ. ಆದ್ರೆ ಅಡ್ವಾಂಟೇಜ್ ಮಾತ್ರ ತುಂಬಾನೇ ಇದೆ. ಅದಕ್ಕೆ ಕಾರಣಗಳು ಹೇಳ್ತಾ ಹೋದ್ರೆ ಒಂದಿನ ಸಾಕಾಗಲ್ಲ. ಆದ್ರಿಂದ ಇದು ಒಂದು ನನ್ನ ಕಂಡುಕೊಂಡಿರೋ ಪ್ರಕಾರ ಇದು ಒಂದು ವಂಡರ್ಫುಲ್ ಜಗತ್ತು. ಯಾಕಂದ್ರೆ ಇಲ್ಲಿ ಏನ್ ನಾವು ಅನ್ಕೊಂತೀವಿ ಅದೆಲ್ಲ ನನಸಾಗೋಕೆ ಒಂದು ಚಾನ್ಸ್ ಇದೆ. ಆಮೇಲೆ ಮತ್ತೆ ಒಂದು ಜೀರೋ ಟು ಹೀರೋ ನಾವು ಓನ್ಲಿ ಫಿಲ್ಮ್ ಅಲ್ಲಿ ನೋಡ್ತೀವಿ. ಬಟ್ ಇದು ರಿಯಲ್ ಲೈಫ್ ಅಲ್ಲಿ ಅದು ನಮ್ ಕಡೆಯಿಂದ ಅಪ್ಲೈನ್ ಕಡೆಯಿಂದ ಆಯ್ತು. ನಾವೇನ್ ಹೇಳಿಕೊಂಡು ಬಂದಿರ್ತೀವಿ ಅದನ್ನ ಸಾಧಿಸೋ ಒಂದು ಅವಕಾಶ ಸಿಗುತ್ತೆ. ಆಮೇಲೆ ಒಂದ್ ಸೋಷಿಯಲ್ ಸರ್ವಿಸ್ ಆಯ್ತು. ಆಮೇಲೆ ಎಷ್ಟೋ ಜೀವನ ನಮ್ ಜೀವನ ಅಲ್ದೇನೆ ನಾವು ಬೇರೆ ಜೀವನನು ಚೇಂಜಸ್ ಮಾಡ್ತೀವಿ. ಅವ್ರೊಂದು ವೆಲ್ ವಿಷ ಅವ್ರೊಂದು ಮನಸ್ಸಲ್ಲಿ ಮನೆ ಮಾಡಿರ್ತೀವಿ. 4 ಗೋಡೆ ಇಟ್ಟಂಗಿ ಕಟ್ಟಿದ್ರೆ ಮನೆ ಅಲ್ಲ. ಬಟ್ ಅವ್ರ ಮನದಲ್ಲಿ ನಾವು ಮನೆ ಮಾಡಿರ್ತೀವಲ್ಲ ಅದು ದೊಡ್ಡದು. ನಾನು ಎಲ್ಲಾರ್ದು ಅನ್ಕೊಳ್ತಿದ್ದೆ. ಬಟ್ ಈಗ ನರೇಂದ್ರ ಮೋದಿ ಆಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು, ಅವ್ರಿಗೆ ಯಾವ ಅಂತಸ್ತು ಆಸ್ತಿ ಏನು ಇರ್ಲಿಲ್ಲ. ಬಟ್ ಅವ್ರ ಹೆಸರು ಮಾತ್ರ ಯಾವತ್ತು ಅದು ಹೇಗೆ ಅಂತ ಇದ್ದೆ. ಅವ್ರು ಮಾಡ್ಕೊಂಡಿರೋದು ಒಂದು ಸೋಷಿಯಲ್ ಸರ್ವಿಸು, ಅವ್ರ ಥಿಂಕಿಂಗು ಇದು ಅವ್ರನ್ನ ಆ ಮಟ್ಟಕ್ಕೆ ಕರ್ಕೊಂಡು ಹೋಯ್ತು ಅನ್ನೋದಕ್ಕೆ ನಂಗೆ ಈ ಸಮೀರ್ ಸರ್ ಈ ಮೋದಿಕೇರ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಇಲ್ಲಿ ತಂದು ಕೊಟ್ಟಿರೋದಕ್ಕೆ ನಾವು 4 ಜನಕ್ಕೆ ಲೈಫಲ್ಲಿ ಏನಾದ್ರೂ ನಮ್ ಕೈಲಾದ ಸಾಧ್ಯ ಆದಷ್ಟು ನಾವು ಮಾಡ್ತೀವಿ ಅನ್ನೋದು ಒಂದು ತುಂಬಾ ಹೆಮ್ಮೆ ಇದೆ. ಅದ್ರಲ್ಲೂ ನನ್ನ ಕರ್ನಾಟಕ ಲೀಡರ್ಸ್ ನಮ್ಮ ಇದ್ರಲ್ಲಿ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ. ಆಮೇಲೆ ನನಗೊಂದು ತುಂಬಾ ಹೆಮ್ಮೆ ಇದೆ ಅದ್ರಲ್ಲಿ ಕರ್ನಾಟಕದಲ್ಲಿ ಇದ್ದೀನಿ. ಯಾಕಂದ್ರೆ ನಾವೊಂದು ಸ್ಪೆಷಲ್ ಕರ್ನಾಟಕ ಲೀಡರ್ಸ್ ಆಯ್ತು, ನಮ್ದು ಕರ್ನಾಟಕದಲ್ಲಿ ಟೀಮ್ ಆಯ್ತು. ಇದ್ರ ಬಗ್ಗೆ ನಮ್ಮಿಬ್ಬರಿಗೆ ತುಂಬಾನೇ ಅಭಿಮಾನ ಇದೆ, ಪ್ರೀತಿ ಇದೆ. ಇವತ್ತು ನಾವು ನೆಲೆ ನಿಲ್ಲೋದಕ್ಕೆ ಎಲ್ಲ ನನ್ನ ಅಪ್ಲಯನ್ಸ್ ಲೀಡರ್ಸ್, ಡೌನ್ಲೈನ್ಸ್ ಎಲ್ಲ ಪ್ರೀತಿ ಸಹಕಾರ ಮುಖ್ಯ. ಇದು ನಮ್ಮಲ್ಲಿದೆ. ಇದನ್ನ ಪ್ರೀತಿ ಸಹಕಾರದಿಂದ ನಾವು ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಅನ್ನೋದಕ್ಕೆ ನಂಬರ್ 1 ಯಾವತ್ತೂ ಆಗ್ತೀವಿ ನಾವು ಅಂತ ನಾನು ತುಂಬಾ ಭಾಸನೆ. ಆಮೇಲೆ ನಮ್ದೆ ಜರ್ನಿ ಹೇಳ್ಬೇಕು ಅಂದ್ರೆ ದಿಲ್ಸೆ ಅಂತ ಅಂದ್ರೆ ನಮ್ದು ಸ್ಟಾರ್ಟ್ ಮಾಡಿದಾಗ ತುಂಬಾನೇ ಕಷ್ಟ ಇತ್ತು. ಕಷ್ಟ ಅನ್ಕೊಂಡು ಅನುಭವ ಅಂತ ನಾನು ಶೇರ್ ಮಾಡ್ಕೊಳ್ತೀನಿ. ಆ ಅನುಭವ ನೋಡ್ಬಿಟ್ರೆ ನಾನು ಯಾವತ್ತೂ ಟರ್ನ್ ಆಗ್ಬೋದಾಗಿತ್ತು. ಬಟ್ ನಮ್ಗೆ ಅವಾಗ ಯಾವ ಇನ್ಕಮ್ ಇರ್ಲಿಲ್ಲ. ಇಲ್ಲ ಮಾಡಿದ್ರೂ ನಾವು ಆ ನಂಬಿಕೆ ಮಾತ್ರ ಕಳ್ಕೊಳ್ಳಿಲ್ಲ. ಯಾವತ್ತೋ ಒಂದಿನ ನಮ್ಗೆ ಈ ಕಷ್ಟಕ್ಕೆ ಒಂದು ಬೆಲೆ ಸಿಕ್ಕೇ ಸಿಗುತ್ತೆ ಅನ್ನೋದು ದೃಢವಾದ ನಂಬಿಕೆ ಇತ್ತು. ನಾವು 2 ಸರಿ ಟರ್ನ್ ಅಪ್ ಆಗಕ್ಕೆ ಯೋಚನೆ ಮಾಡಿದ್ದಾಯ್ತು ಬಿಸ್ನೆಸ್ ಅನ್ನ. ಆದ್ರೆ ಒಂದ್ಸರಿ ಆವಾಗ ನಾವು ಯೋಚನೆ ಬಂದಾಗ ನಮ್ಮ ಅಪ್ಲೈನ್ ಆಯ್ತು, ಮಂಜಣ್ಣ ಆಯ್ತು, ಎಲ್ಲರೂ ಬಂದು ವಿಜಯ್ ಸರ್, ರಾಜು ಸರ್ ಒಂದೇನೋ ನಮ್ಗೆ ಆಶ್ವಾಸನೆ ಕೊಡ್ತಾ ಇದ್ರು. ಹೀಗೆ ಬೇಡ, ಆತರ ನೀವು ನಿರ್ಧಾರ ತಗೋಬೇಡಿ, ಓಕೆ ಅಂತಂದು ನಾವು ಆಡಿದ್ವಿ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಈ ತರ ನಮ್ದಲ್ಲಿ ತುಂಬಾ ಸಾಕಷ್ಟು ಹೇಳ್ತಾ ಹೋದ್ರೆ ತುಂಬಾನೇ ಇದೆ ನಮ್ಮ ಕಷ್ಟಗಳು ಅಂದ್ರೆ ಅನುಭವಗಳು ಶೇರ್ ಮಾಡಕ್ಕೆ. ಯಾಕಂದ್ರೆ ಆ ಅನುಭವಗಳು ಕಷ್ಟ ಇದ್ರೆ ಮಾತ್ರ ಸುಖಕ್ಕೆ ಒಂದು ಬೆಲೆ ಅನ್ನೋದು ನನಗೆ ಗೊತ್ತಿದೆ. ಅದಕ್ಕೆ ಇವತ್ತೇನೇ ಇದ್ರು ಅದಕ್ಕೆ ಚೆನ್ನಾಗಿ ನಮ್ಗೆ ಸಂತೋಷ ಎಲ್ಲ ಸಿಕ್ಕಿದೆ. ಆ ಒಂದು ಜರ್ನಿ ನಾನು ಮಿಸ್ ಮಾಡ್ಕೊಂಡಿದ್ರೆ ಇವತ್ತು ನಾನು ಏನ್ ಕಳ್ಕೊತಿದ್ದೆ ಅಂತ ಪ್ರತಿ ಕ್ಷಣ ಯೋಚನೆ ಮಾಡ್ತಿರ್ತೀನಿ. ಬಟ್ ನಾನು ಆ ಒಂದು ಕ್ಷಣದಲ್ಲಿ ಒಂದು ನಿರ್ಧಾರ ತಗೊಂಡು ನಾವೇನಾದ್ರೂ ಟರ್ನ್ ಆಗಿದ್ರೆ ಇವತ್ತು ನಾವು ನನ್ನ ಟೀಮಲ್ಲಿ ಎಷ್ಟೋ ಜನ
ಮಿಲಿನಿಯರ್ಸ್ ಬಂದಿದ್ದಾರೆ, ಕಾರ್ ಅಚೀವರ್ಸ್ ಬಂದಿದ್ದಾರೆ, ಆಮೇಲೆ ಎಷ್ಟೋ ಜನಕ್ಕೆ ಇವರು ಡಾಕ್ಟರ್ ಅಂತ ಪರಿಚಿತರ ಇದ್ದಾರೆ, ಆಮೇಲೆ ಎಷ್ಟೋ ಜನಕ್ಕೆ ಇವ್ರ ಗೈಡೆನ್ಸ್ ಹೋಗ್ತಾ ಇದೆ. ಅದಕ್ಕೆ ಇದನ್ನೆಲ್ಲ ನಾನು ಇವರಿಂದ ತಪ್ಪಿಸ್ತಿದ್ನಲ್ಲ ಅಂತ ನಾನು ತುಂಬಾ ಸರಿ ಯೋಚನೆ ಮಾಡ್ತಾ ಇರ್ತೀನಿ. ಬಟ್ ನಮ್ಗೆ ನಂಬಿಕೆ ತುಂಬಾ ಇತ್ತು, ತಾಳ್ಮೆಯಿಂದ ಸಹಿಸ್ಕೊಂಡ್ ಬಂದ್ವಿ ಎಲ್ಲಾನು. ಇವತ್ತಲ್ಲ ನಾಳೆ ಇದು ಸಿಕ್ಕೇ ಸಿಗುತ್ತೆ. ಒಂದ್ ಸರಿ ಈ ಫೀಲ್ಡಿಗೆ ಬಂದ್ಬಿಟ್ಟಿದ್ವಿ, ಹಿಂದೆ ತಿರುಗಿ ನೋಡ್ಬಾರ್ದು. ಎಂತದೇ ಇರ್ಲಿ, ಒಂದು ಸ್ಟೇಬಲ್ ಆಗಿ ನಿಂತ್ಕೊಳ್ಬೇಕು ಅಂತಂದು ನಾವ್ ಇವತ್ತು ಇದನ್ನೆಲ್ಲಾನು ದಾಟ್ಕೊಂಡು ಬಂದಿದೀವಿ. ಅದಕ್ಕೆ ಹೇಳ್ತೀನಿ, ಮೋದಿ ಕೇರ್ ಅಂತಂದಾಗ ನನಗೆ ಒಂದ್ ಫ್ಯಾಮಿಲಿ ಅಂತಂದ್ರೆ ನಾವೆಲ್ಲಾ ಲೀಡರ್ಸು ಎಲ್ಲಾರ್ಗು ಒಂದೇ ಫ್ಯಾಮಿಲಿ ಅಂತ ತಿಳ್ಕೊತೀನಿ. ಅದಕ್ಕೆ ನನ್ನ ಅಪ್ಲಯನ್ಸ್ ಅಂಡ್ ಎಲ್ಲಾ ನನ್ನ ಕರ್ನಾಟಕ ಲೀಡರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಂಜು ಸರ್, ನನಗೆ ಈ ಒಂದು ದಿಲ್ಸೆಯ ಕಾರ್ಯಕ್ರಮದಲ್ಲಿ ನಮ್ಮನ್ನು ಒಂದು ಚೂಸ್ ಮಾಡಿ ನೀವು ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇದರಿಂದ ಭಾಸ್ಕರ್ ಸರ್ ಆಯ್ತು, ಶ್ರೀಕಾಂತ್ ಸರ್, ಬಲ್ಕೀಸ್ ಮೇಡಮ್, ಅನುರಾಗ್ ಮೇಡಮ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ನನ್ಗೊಂದು ಅವಕಾಶ ಕೊಟ್ರಿ. ಮುರುಗೇಶ್ ಸರ್, ಮುರುಗೇಶ್ ಸರ್ ಮ್ಯೂಟ್ ಮಾಡಿದೆ ನೀನು? ಇಲ್ಲ, ಜಸ್ಟ್ ಅಲ್ಲಿ ಇದನ್ನ ಟಚ್ ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಕೇಳ್ತಾ ಇದ್ದೇನಾ ಸರ್? ಹಾ, ವಿಡಿಯೋ ಬರ್ತಾ ಇದ್ದೇನಾ ಸರ್? ಎಸ್ ಸರ್, ವಿಡಿಯೋನು ಬರ್ತಾ ಇದೆ ಸರ್. ಇಲ್ಲ, ನಿಮ್ ಸ್ಕ್ರೀನ್ ಇದೆ. ಒಂದ್ ನಿಮಿಷ, ನಾನು ನೀವು ಮಾತಾಡಿ ಸರ್, ನಾನು ಸ್ಪಾಟ್ಲೈಟ್ ಹಾಕ್ತೀನಿ. ಓಕೆ ಸರ್, ಓಕೆ ಸರ್, ಓಕೆ ರೈಟ್ ಸರ್. ಕ್ಲಿಯರ್ ಇದೆ ಅಲ್ಲ ಸರ್ ಆಡಿಯೋ? ಎಸ್ ಸರ್, ಎಸ್ ಕೇಳ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು ಮಂಜುನಾಥ್ ಸರ್. ನಾನು ಈ ಒಂದು ಅವಕಾಶನ ಪಡೆಯೋದಕ್ಕಿಂತ ಮುಂಚೆ ಬಜಾಜ್ ವೆಹಿಕಲ್ ಸೇಲ್ಸ್ ಅಂಡ್ ಸರ್ವಿಸ್ ಅನ್ನ ನಡೆಸ್ತಾ ಇದ್ದೆ. ಓದಿದ್ದು ಡಿಪ್ಲೊಮಾ ಆಟೋಮೊಬೈಲ್ ಇಂಜಿನಿಯರಿಂಗ್, ಫುಲ್ ಅಲ್ಲ, ಅರ್ಧ. ಫೈನಲ್ ಇಯರ್ 2 ಸಬ್ಜೆಕ್ಟ್ ಉಳಿಸ್ಕೊಂಡೆ ಆಟೋಮೊಬೈಲ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದೆ. ಸೊ ಆಟೋಮೊಬೈಲ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದಾಗ ಹಕ್ಕಿ ತರ ರೆಕ್ಕೆ ಕಟ್ಕೊಂಡು ಪುಕ್ಕ ಕಟ್ಕೊಂಡು ಹಾರತಾ ಇದ್ದೆ. ನನ್ ಕನ್ಸೆಲ್ಲ ಈಡೇರ್ತು, ನಾನು ಎಂಜಾಯ್ ಮಾಡ್ಬೋದು ಲೈಫ್ ನ ಅಂತ ಅನ್ಕೊಂಡು ನನ್ನ ಒಂದು ಇದನ್ನ ವೃತ್ತಿ ಬದುಕನ್ನ ಪ್ರಾರಂಭ ಮಾಡಿದೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರ ಮೂಲಕ. ಬಟ್ ಎಲ್ಲಾ ಒಂದು ಬಿಸ್ನೆಸ್ ನಲ್ಲಿ ಅಪ್ ಅಂಡ್ ಡೌನ್ಸ್ ಇರುತ್ತೆ. ಅಲ್ಲಿ ನಂದೇ ಆಗಿರ್ತಕ್ಕಂಥ ತಪ್ಪು ನಿರ್ಧಾರಗಳಿಂದ ನನ್ನ ಒಂದು ಬಿಸ್ನೆಸ್ ಫೇಲ್ಯೂರ್ ಆಯ್ತು. ಬಹಳಷ್ಟು ಜನ ಹೇಳ್ತಾರೆ ಆ ಬಿಸ್ನೆಸ್ ಸರಿ ಇಲ್ಲ, ಈ ಬಿಸ್ನೆಸ್ ಸರಿ ಇಲ್ಲ ಅಂತ. ನಾನು ಯಾವ ಬಿಸ್ನೆಸ್ ಸರಿ ಇಲ್ಲ ಅಂತ ಹೇಳೋದಿಲ್ಲ, ಬಟ್ ನಮ್ಮ ತಪ್ಪು ನಿರ್ಧಾರಗಳಿಂದ ಬಿಸ್ನೆಸ್ ನಲ್ಲಿ ನಾವು ಫೇಲ್ಯೂರ್ ಆಗ್ತೀವಿ ವಿನಃ ಯಾವುದೇ ಕಾರಣಕ್ಕೂ ನಾವು ಇದನ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಅಲ್ಲೂ ಸಹ ನಂದು ಒಂದು ಏನು ಆಟೋಮೊಬೈಲ್ ಬಿಸ್ನೆಸ್ ನಲ್ಲಿ ಕಡಿಮೆ ಆಯ್ತು, ಡೌನ್ ಆಯ್ತು. ಬಿಸ್ನೆಸ್ ತುಂಬಾನೇ ಚೆನ್ನಾಗಿ ಟೇಕ್ ಆಫ್ ಮಾಡ್ಕೊಂಡಿದ್ದೆ, ಬಟ್ ಕಾರಣಾಂತರಗಳಿಂದ ನನ್ನ ತಪ್ಪು ನಿರ್ಧಾರಗಳಿಂದ ಡೌನ್ ಆಯ್ತು ಅಂತ ನಾನು ಅನ್ಕೋತೀನಿ. ಯಾವಾಗ್ಲೂ ಚೆಕ್ ಮಾಡ್ಕೊಂಡೆ ನಾನು. ಅವಾಗ ಗೊತ್ತಾದ್ಮೇಲೆ ಅವಾಗ ಈ ಒಂದು ಆಟೋಮೊಬೈಲ್ ಬಿಸ್ನೆಸ್ ಪ್ರಾರಂಭ ಮಾಡಿದಾಗ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ. 1991 ನಲ್ಲಿ, ಕಳೆದ 30 ವರ್ಷಗಳ ಒಂದು ಫ್ರೆಂಡ್ಶಿಪ್ ಅವರ ನನ್ನ. 1991 ನಲ್ಲಿ ಒಬ್ಬ ವ್ಯಕ್ತಿ ಬಂದು ನನ್ನ ಹತ್ರ ವೆಹಿಕಲ್ ಪರ್ಚೇಸ್ ಮಾಡ್ತಾರೆ. ಅದ್ರ ಜೊತೆಗೆ ಅವರು ಫೈನಾನ್ಸ್ ಶೇರ್ ಕಂಪನಿ ನಡೆಸ್ತಾ ಇರ್ತಾರೆ. ಈ ನಡೆಸ್ತಿರ್ಬೇಕಾದ್ರೆ ನನ್ನ ಅವರ ಫ್ರೆಂಡ್ಶಿಪ್ ಆಗುತ್ತೆ, ಲ್ಯಾಕ್ಸ್ ಟುಗೆದರ್. ನಾನು ಅವರು ಟರ್ನ್ ಓವರ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಒಂದು ಚೀಟಿ ಇಲ್ಲ, ಒಂದು ಏನೂ ಡಾಕ್ಯುಮೆಂಟ್ಸ್ ಇಲ್ಲ. ಅವರು ನನಗೆ ದುಡ್ಡು ಕೊಡ್ತಾ ಇರ್ತಾರೆ, ನಾನು ಅವ್ರಿಗೆ ದುಡ್ಡು ಕೊಡ್ತಾ ಇರ್ತೀವಿ. ಹೀಗೆ ನಡೀತಾ ಇರುತ್ತೆ. ಬಟ್ 2003 ಆಲ್ ಆಫ್ ಎ ಸಡನ್ ನಮ್ಮ ಏರಿಯಾ ಕರ್ನಾಟಕ, ಉತ್ತರ ಕರ್ನಾಟಕ ಬರಗಾಲ ಅಂತ ಹೇಳ್ತೀವಿ ನೋಡಿ, ಅದು ಬಂದಾಗ ತುಂಬಾ ಡೌನ್ ಫಾಲಿಗೆ ಬರುತ್ತೆ ಬಿಸ್ನೆಸ್. ತುಂಬಾ ಕಷ್ಟ ಪಡ್ತಾ ಇರ್ತೀನಿ. ಆ ಸಮಯದಲ್ಲಿ ಆ ವ್ಯಕ್ತಿ ಬಂದ್ಬಿಟ್ಟು ನನ್ಗೆ ಮೋದಿ ಕೇರ್ನ ಒಂದು ಟೂತ್ ಪೇಸ್ಟ್ ಅನ್ನ ಕೊಡ್ತಾರೆ, ಫ್ರೆಶ್ ಮೂವ್ಮೆಂಟ್ ಟೂತ್ ಪೇಸ್ಟ್. ಆ ಫ್ರೆಶ್ ಮೂವ್ಮೆಂಟ್ ಟೂತ್ ಪೇಸ್ಟ್ ಅನ್ನ ನಾನು ತಗೊಂಡೆ. ಆ ಸಮಯದಲ್ಲೇನೆ 64 ರೂಪಾಯಿ ಇತ್ತು ಅದ್ರದ್ದು MRP. 64-65 ರೂಪಾಯಿ MRP ಇತ್ತು. ನಂತರ ಅದು 140ಕ್ಕೆ ಹೋಯ್ತು. ಅಗೇನ್ ಇವತ್ತು 75 ರೂಪಾಯಿ MRP ಬಂದಿದೆ. ಓಕೆ, ಸೊ ಈ ಒಂದು ಟೂತ್ ಪೇಸ್ಟ್ ಅನ್ನ ಕೊಡ್ತಾರೆ ಅವರು. ಕೊಟ್ಬಿಟ್ಟು ಏನ್ ಹೇಳ್ತಾರೆ, ಇದನ್ನೊಂದು 2 ಟೂತ್ ಪೇಸ್ಟ್ ಇಟ್ಕೊಳ್ಳಿ. ಆಟೋ ವಾಶ್ ಅಂತ ಒಂದು 100 ml ಆಟೋ ವಾಶ್ ಇತ್ತು, ತಮ್ಗೆಲ್ಲರಿಗೂ ಗೊತ್ತಿದೆ ಆಟೋ ವಾಶ್.
100 ml ಆಟೋ ವಾಶ್ 4 ಪೀಸ್ ಕೊಡ್ತಾರೆ. ನೀವು ಹೆಂಗೋ ಆಟೋಮೊಬೈಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ನಿಮ್ಮಲ್ಲಿ ಸಾಕಷ್ಟು ಜನ ಬರ್ತಾರೆ, ಅವರೆಲ್ಲರಿಗೂ ಈ ಪ್ರಾಡಕ್ಟ್ ಅನ್ನ ಕೊಡಿ, ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತ ಹೇಳಿದ್ರು. ಆ ವ್ಯಕ್ತಿಯ ವರ್ಣನೆ ಹೇಗಿರುತ್ತೆ ಅಂದ್ರೆ ಆಲ್ ಆಫ್ ಎ ಸಡನ್ ತಗೊಂಡ್ ಬಿಡ್ಬೇಕು ನೀವು, ಆ ತರ ಒಂದು ವರ್ಣನೆ ಮಾಡ್ತಾ ಇದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಅವರ ಫೈನಾನ್ಸ್ ವ್ಯವಹಾರ ಇತ್ತು, ಏನಾದ್ರು ತಪ್ಪು ತಿಳ್ಕೊತಾರೆ ಅಂತ ತಗೊಂಡ್ಬಿಟ್ಟು ಅಂಗಡಿಯ ಒಂದು ಶೋಕೇಶ್ ಅಲ್ಲಿ ಇಟ್ಟೆ, ಶಾಪ್ ಶೋಕೇಶ್ ಅಲ್ಲಿ ಇಟ್ಟೆ. ಇಟ್ಬಿಟ್ಟು 3 ತಿಂಗಳು ಅಲ್ಲೇ ಇತ್ತು. ಅದು ಬರ್ತಿದ್ರು, ಕೇಳ್ತಿದ್ರು, ಯೂಸ್ ಮಾಡ್ತಾ ಇದ್ದೀನಿ. ಒಂದಿನ ಆಲ್ ಆಫ್ ಎ ಸಡನ್ ಬಂದ್ರು, ನೋಡಿದ್ರು, ಅದು ಶೋಕೇಶ್ ಅಲ್ಲೇ ಧೂಳು ಹಿಡಿತಿತ್ತು. ಒಂದೇ ಮಾತು ಆ ವ್ಯಕ್ತಿ ಹೇಳಿದ್ದು, ಅದನ್ನ ತೆಗೆದು ಒರೆಸಿ, ಇದನ್ನ ಏನ್ ಮಾಡ್ತಿರೋ ಗೊತ್ತಿಲ್ಲ, ನೀವು ಯೂಸ್ ಮಾಡಿ ಸರ್. 10 ರೂಪಾಯಿ ಮಾರ್ಕೆಟ್ ಟೂತ್ ಪೇಸ್ಟ್ ಇಲ್ಲಿ, 65 ರೂಪಾಯಿ ಎಲ್ಲಿ, ನೀವು ಹೇಗೆ ಹೇಳಿದ್ರೆ ಹೇಗೆ ಅಂದೆ. ಏನ್ ಮಾಡ್ತಿರೋ ಗೊತ್ತಿಲ್ಲ, ದುಡ್ಡು ಕೊಡ್ಲಿಕ್ಕೆ ಚಿಂತಿಲ್ಲ, ನೀವು ತಗೊಳ್ಳಿ ಅಂತ ಹೇಳಿ ಓಪನ್ ಮಾಡಿ ಆ ಒಂದು ಪ್ರಾಡಕ್ಟ್ ಅನ್ನ ನನಗೆ ಕೊಟ್ಟೆ ಬಿಟ್ರು. ತಗೊಂಡ್ ಬಂದೆ, ಮನೆಗೆ ಯೂಸ್ ಮಾಡಿದೆ. ನನ್ಗೆ ಅಲ್ಲಿನ ಸಮಸ್ಯೆ ಇತ್ತು. ಆ ಸಮಸ್ಯೆ ಇದ್ದಾಗ ಯೂಸ್ ಮಾಡಿದ್ಮೇಲೆ ಗೊತ್ತಾಯ್ತು ಏನೋ ಮ್ಯಾಜಿಕ್ ಇದೆ ಇದ್ರಲ್ಲಿ ಅಂತ. ಅಂಡ್ ಆಟೋ ವಾಶ್ ಅನ್ನ ವೆಹಿಕಲ್ಗೆ ಹಾಕಿ ಕ್ಲೀನ್ ಮಾಡಿಸಿದೆ. ನಮ್ದು ವೆಹಿಕಲ್ ಸರ್ವಿಸ್ ಇರ್ಬೇಕಾದ್ರೆ ಕ್ಲೀನ್ ಮಾಡಿಸಿದಾಗ ಕಸ್ಟಮರ್ ರಿಯಾಕ್ಷನ್ ನೋಡಿ ತುಂಬಾನೇ ಖುಷಿ ಅನಿಸ್ತು. ಎಸ್, ಯಾಕೆ ನಾನು ಇದನ್ನ ಅವಕಾಶನ ಪಡಿಬಾರ್ದು ಅಂತ ಅನ್ಕೊಂಡಾಗ ಆ ವ್ಯಕ್ತಿ ಸ್ಟಾರ್ಟ್ ಮಾಡಿದ್ರು. ನನ್ಗೆ ಹೇಗೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ, ಈ ಬಿಸ್ನೆಸ್ ಇದೆ, ಈ ತರ ಇದೆ, ನಿಮ್ ಕಡೆ ಕೆಪಾಸಿಟಿ ಇದೆ, ಹೇಗೂ ಈ ಬಿಸ್ನೆಸ್ ಸ್ವಲ್ಪ ಡೌನ್ ಆಗಿದೆ, ನಿಮ್ದು ಕಷ್ಟ ಪಡ್ತಾ ಇದ್ರಿ, ನಾನು ನಿಮ್ಗೆ ಒಂದು ಬೆಸ್ಟ್ ಅಪಾರ್ಚುನಿಟಿ ಕೊಡ್ತೀನಿ, ಯಾಕೆ ನೀವು ಈ ಅಪಾರ್ಚುನಿಟಿನ ಬಳಸ್ಕೋಬಾರ್ದು ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಬಿಲೀವ್ ಮಾಡ್ತಿರೋ ಇಲ್ಲ ಸ್ನೇಹಿತರೆ, ನಂಬ್ತಿರೋ ಇಲ್ಲೋ, ಆ ವ್ಯಕ್ತಿಗೆ ಕೇವಲ 6 ತಿಂಗಳು ಅಡ್ಡಾಡ್ಸಿದ್ದೀನಿ ನಾನು. ಎಷ್ಟು ತಿಂಗಳು? 6 ತಿಂಗಳು ಅಡ್ಡಾಡ್ಸಿದೆ. ಇವತ್ತು, ನಾಳೆ, ನಾಡಿದ್ದು ಬೆಳಿಗ್ಗೆ ಬನ್ನಿ, ಸಾಯಂಕಾಲ ಬನ್ನಿ. ಅವಾಗ ಯಾಕಂದ್ರೆ 1950 2450 ರೂಪೀಸ್ ಕಟ್ಬೇಕಿತ್ತು. ಕಟ್ಬೇಕಾಗಿತ್ತ ದುಡ್ಡಿರ್ಲಿಲ್ಲ ನನ್ನ ಕಡೆ ಆ ಸಮಯದಲ್ಲಿ. ಬಟ್ ಆ ವ್ಯಕ್ತಿಯ ತಾಳ್ಮೆ ಅಲ್ಲೇ ಕಲ್ಸ್ಕೊಟ್ಬಿಟ್ರು. ಆ ವ್ಯಕ್ತಿ ಪ್ರಾರಂಭದಲ್ಲೇನೆ ತಾಳ್ಮೆ ಕಲ್ಸಿದ್ರು. 6 ತಿಂಗಳ ಕಾಲ ಅವ್ರು ಹೇಳ್ತಿದ್ರು, ನಿಮ್ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಬಟ್ ನಿಮ್ ಮೇಲೆ ನನಗ್ ನಂಬಿಕೆ ಇದೆ, ಖಂಡಿತ ನೀವು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀರಾ, ಒಂದು ಅದ್ಭುತನ ಕ್ರಿಯೇಟ್ ಮಾಡ್ತೀರಾ, ನಿಮ್ಮಲ್ಲಿ ಆ ಶಕ್ತಿ ಇದೆ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾ ಇದ್ರು. ನಾನು ಏನೋ ಮಾಡ್ತಾ ಇದಾರೆ, ಸುಮ್ನೆ ಹೇಳ್ತಾ ಇದಾರೆ, ಮತ್ತೆ ಫೈನಾನ್ಸ್ ವ್ಯವಹಾರ ಬೇರೆ, ಇದನ್ ಮಾಡಿದ್ರು ಬೇರೆ, ಬಿಟ್ರೆ ಅಂತ ಹೇಳಿ ಹ್ಞೂ ಅಂತಿದ್ದೆ. ಬಟ್ ಒಂದಿನ ಇನ್ನೊಬ್ಬ ವ್ಯಕ್ತಿ, ಅವರ ಅಪ್ಲೈನ್ ಮಹೇಶ್ ಬಂಗಿಗೌಡ್ರನ್ನವ್ರನ್ನ ಕರ್ಕೊಂಡ್ ಬಂದು ಅಂಗಡಿಗೆ ಕುತ್ಕೊಂಡ್ಬಿಟ್ಟು ಹೇಳಿದ್ರು, ಏನ್ ಮಾಡ್ತಿರೋ ಗೊತ್ತಿಲ್ಲ, ಇವತ್ತು ನನಗೆ ನೀವು ದುಡ್ಡು ಕೊಡ್ಲೇಬೇಕು ಅಂತ ಕುತ್ಕೊಂಡು. ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ಆ ಸಮಯದಲ್ಲಿ ನನ್ನ ಹತ್ರ ದುಡ್ಡಿಲ್ಲ, ಬಟ್ ದುಡ್ಡು ಏನೇನೋ ಮಾಡಿ 500 ರೂಪಾಯಿ ಇತ್ತು, ಕೊಟ್ಟು ಕಳ್ಸಿದೆ, ಮತ್ತೊಂದು 500 ಕೊಟ್ಟೆ, ಏನೇನೋ ಅನ್ಕೊಂಡು ಕಿಟ್ ಅಂತೂ ರೆಡಿ ಆಗಿ ಬಂತು. ಸ್ಟಾರ್ಟ್ ಆಯ್ತು. ನಾನ್ ಜಾಯಿನ್ ಆಗಿದ 3 ದಿನಕ್ಕೆನೆ ಒಂದು ಡೆಮೋ ಕರ್ಕೊಂಡು ಹೋದ್ರು ನನ್ನ. ಅಲ್ಲಿ ನಡೆದಿರ್ತಕ್ಕಂತ ಒಂದು ಘಟನೆ ಇವತ್ತಿನವರೆಗೂ ನನಗೆ ಮೋದಿಕರ್ ನಿಲ್ಸಿದೆ. ಅಂದ್ರೆ ಕಲಿಯೋದಿಕ್ಕೆ ಎಲ್ಲಾ ಕಡೆ ಅವಕಾಶಗಳಿದಾವೆ. ಬಹಳಷ್ಟು ಜನ ಹೇಳ್ತಾರೆ ಅಪ್ಲೈನ್ ಕಲ್ಸೋದಿಲ್ಲ ಅಂತ ಹೇಳಿ. ಅಪ್ಲೈನ್ ಯಾವತ್ತೂ ಕಲ್ಸೋದಿಲ್ಲ, ಕೈ ಹಿಡಿದು ಕಲ್ಸೋದಿಲ್ಲ. ಅಪ್ಲೈನ್ ಜೊತೆಗೆ ಅಡ್ಡಾಡ್ತಿರ್ಬೇಕಾದ್ರೆ ನಾವು ಅವರನ್ನ ಅಬ್ಸರ್ವ್ ಮಾಡ್ಬೇಕು. ಅವ್ರು ಏನ್ ಮಾಡಿದ್ದಾರೆ ಅದನ್ನ ಅಬ್ಸರ್ವ್ ಮಾಡ್ಬೇಕು. ಅವ್ರು ಮಾಡಿದ್ದನ್ನ ಸಿಂಪಲ್ ಡುಪ್ಲಿಕೇಶನ್ ಮಾಡಿದ್ರೆ ಅಪ್ಲೈನ್ಗೆ ಏನ್ ಸಿಕ್ಕಿದೆ ಮೋದಿಕರಲ್ಲಿ ಅದನ್ನ ನನಗೆ ಸಿಗುತ್ತೆ ಅನ್ನೋದು 3 ದಿನದಲ್ಲಿ ಗೊತ್ತಾಯ್ತು. ಹೇಗೆ ಅಂದ್ರೆ, ಒಂದು ಡೆಮೋ ಕರ್ಕೊಂಡು ಹೋಗಿದ್ರು. ಆ ಡೆಮೋಕ್ ಹೋಗಿದ್ವಿ. ಒಬ್ಬರು ರಿಟೈರ್ಡ್ ಸಬ್ ರಿಜಿಸ್ಟರ್ ಆಫೀಸರ್ ಇನ್ ಹರಿಹರದಲ್ಲಿ ನಾನು ಜಾಯ್ನ್ ಆಗಿ 3-4 ದಿನ ಆಗಿದೆ. ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಕುತ್ಕೊಂಡ್ವಿ. ಅವರ ಅಳಿಯ ಒಬ್ರು ಕರ್ಕೊಂಡು ಹೋಗಿ ಅವ್ರಿಗೆ ಹೇಳಿದ್ರು, ಇದು ಮೋದಿಕೇರ್ ಪ್ರಾಡಕ್ಟ್ ಅನ್ನ ಅಂತ. ಇಷ್ಟೇ, ಮೋದಿಕೇರ್ ಅಂದಿದ್ದೆ ಅಷ್ಟೇ. 80 ವಯಸ್ಸಿರ್ಬೇಕು ಅವ್ರಿಗೆ, ರಿಟೈರ್ಡ್ ಆಗಿದ್ರು. ಇಷ್ಟು ಮಾತಾಡಿದ್ರು ಅಂದ್ರೆ ಅವರು 5-10 ನಿಮಿಷಗಳ ಕಾಲ ಎಲ್ಲಾ ಶಬ್ದಗಳನ್ನು ಪ್ರಯೋಗ ಮಾಡಿದ್ರು. ಅವ್ರಿಗೆ ಅಷ್ಟೊಂದು ರೈಸ್ ಆಗ್ಬಿಟ್ಟಿತ್ತು, ಅಷ್ಟೊಂದು ಇದಾಗ್ಬಿಟ್ಟಿತ್ತು. ಬಟ್ ನನ್ನ ಕರ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ ಅವ್ರಿಗೆ ಕೊನೆಗೆ ಎಲ್ಲ ಆದ್ಮೇಲೆ, ಆಯ್ತಾ ಸರ್ ನಿಮ್ದು ಅಂತಂದ್ರು. ಆಯ್ತು ಅಂತಂದ್ರು ಅವರು. ಆದ ತಕ್ಷಣ ಹೇಳಿ ಈಗ ಅಂತಂದ್ರು. ಅವರ ರಿಯಾಕ್ಷನ್ ನನ್ಗೆ ಇವತ್ತು ಈ ಕ್ಷಣಕ್ಕೂ ನೆನಪಿದೆ. ಅವ್ರು ಏನು ಯಾವ ತರ ಕೂತಿದ್ರು ಅವ್ರ ಸೋಫಾ ಮೇಲೆ, ಅವ್ರ ಮನೆಯಲ್ಲಿ ಒಂದು ದಿವಾನ್ ಆದ್ಮೇಲೆ ಅನ್ನೋದು ಇವತ್ತು ನನಗೆ ನೆನಪಿದೆ. ಸೊ ಆ ಒಂದು ಇದಾದ ತಕ್ಷಣ ಅವ್ರು ಹೇಳಿದ್ರು, ಯಾಕೆ ನೀವು ಇಷ್ಟು ಮಾತಾಡಿದ್ರು ಮೋದಿಕೇರ್ ಬಗ್ಗೆ ಅಂತಂದಾಗ ಅವ್ರು ಹೇಳಿದ್ರು, ಯಾರೋ ಒಬ್ರು ಬಂದ್ರು, 1950 ರೂಪಾಯಿ ದುಡ್ಡು ಇಸ್ಕೊಂಡ್ರು, ಒಂದು ಸುಟ್ಕೇಸ್ನ ಕೊಟ್ರು, ಫಾರಿನ್ ಟ್ರಿಪ್ಗೆ ಹೋಗ್ತೀರಿ, ಅದು ಮಾಡ್ತೀರಿ, ಇದು ಮಾಡ್ತೀರಿ, ಲಕ್ಷ ಗಳಿಸ್ತೀರಿ ಅಂತ ಹೇಳಿದ್ರು. ಹೋದವ್ರು ಇನ್ನೂ ತಿರುಗಿ ಬಂದಿಲ್ಲ, ಅದು ಅಲ್ಲೇ ಕೂತಿದೆ. 1950 ರೂಪಾಯಿ ವೇಸ್ಟ್ ಆಯ್ತಲ್ಲ ನಮ್ ದುಡ್ಡು ಅನ್ನೋ ಇದಕ್ಕೆ ನಾನು ಮಾತಾಡಿದೆ ಅಂತ ಹೇಳಿದ್ರು. ಅವಾಗ ನನ್ ಕರ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ ಆಲ್ ಆಫ್ ಸಡನ್ ಎಲ್ಲಿದೆ ಅದು ಅಂತ ಹೇಳಿದ್ರು. ಅವರು ಬಾತ್ರೂಮ್ ಮೇಲಿಟ್ಟಿದ್ರು. ಅದನ್ನ ಹೋಗಿ ತಕೊಂಡ್ ಬಂದು ಧೂಳ ಎಲ್ಲ ಓಪನ್ ಇದನ್ ಮಾಡಿ ಕ್ಲೀನ್ ಮಾಡಿ 8 ಪ್ರಾಡಕ್ಟ್ ಇತ್ತು. ಅದರಲ್ಲಿ ತೆಗೆದು ಬಿಟ್ಟು ವಂಡರ್ ಡ್ರಾಪು, ಬಿಯಾಂಡ್ ಬ್ಲೂ, ಆ ಎಲ್ಲ ಪ್ರಾಡಕ್ಟ್ ಗಳನ್ನ ಡೆಮೋ ತೋರಿಸಿದ್ರು. ಡೆಮೋ ತೋರಿಸಿದಾದ್ಮೇಲೆ ನಾನು ಅವ್ರು ಮಾತಾಡ್ತಿರ್ಬೇಕಾದ್ರೆ ಮೇಲೆ ಹೇಳ್ತಿದ್ದೆ, ಯಾಕಂದ್ರೆ ನಾನು 50-60 ಸಾವಿರ ರೂಪಾಯಿ ಗಾಡಿ ಮಾರ್ದನು ಈ ಅಜ್ಜನ್ ಕಡೆ ಮಾತಾಡ್ಸ್ಕೋಬೇಕಾ ಅನ್ಕೋತಿದ್ದೆ. ಬಟ್ ಆ ಸಮಯದಲ್ಲಿ
ಆ ವ್ಯಕ್ತಿ 0 ಮಾಡ್ತಿದ್ರು, ಸುಮ್ನೆ ಕುತ್ಕೊಳ್ಳಿ. ಮತ್ತೆ ಅವ್ರು ಕರ್ಕೊಂಡ್ ಬಂದಿದ್ದಾರೆ, ಕುತ್ಕೋಬೇಕು, ಅವ್ರು ಹೇಳ್ದಂಗೆ ಕೇಳ್ಬೇಕಲ್ಲ, ನಾನು ಅವ್ರ ಜೊತೆ ಬಂದಿದ್ದೀನಿ ಅಂತ ಕುತ್ಕೋತಾ ಇದ್ದೆ. ಎಲ್ಲ ಆದ್ಮೇಲೆ ಅವ್ರು ಸ್ಟಾರ್ಟ್ ಮಾಡಿದ್ರು ನೋಡಿ ಪ್ರಾಡಕ್ಟ್ ಒಂದೊಂದೇ ತೆಗೆದು ಬಿಟ್ಟು ಡೆಮೋ ಕೊಟ್ಟಾಗ ಬಿಲೀವ್ ಮಾಡಲ್ಲ ಸ್ನೇಹಿತರೆ ನೀವು, ಆ ಏಜ್ ಆಗಿರ್ತಕ್ಕಂಥ ವ್ಯಕ್ತಿ ಸ್ವೀಟು ಖಾರ ಕೊಟ್ಟು ಹೇಳಿದ್ರು 4,600 ರೂಪಾಯಿ ಪ್ರಾಡಕ್ಟ್ ಅನ್ನ ತಗೊಂಡ್ರು. ಇದು ನಡೆದಿದ್ದು 2002-3 ನಾನು ನಿಮ್ಗೆ ಹೇಳ್ತಾ ಇರೋದು. ತಗೊಂಡಾದ್ಮೇಲೆ ಅವರು ಕೊನೆಗೆ ಬರುವಾಗ ದಯವಿಟ್ಟು ನನ್ನನ್ನ ಕ್ಷಮಿಸಿ, ನಾನು ಇದನ್ನ ಅರ್ಥ ಮಾಡ್ಕೊಂಡಿರ್ಲಿಲ್ಲ, ಇನ್ನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ಎಲ್ಲರಿಗೂ ಹೇಳ್ತೀನಿ ಅಂತ ಹೇಳಿ. ಅಂದ್ರೆ ನನಗೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ಗೊತ್ತಾಗಿದ್ದು ತಾಳ್ಮೆ ಅನ್ನೋದಿದ್ರೆ ಮೋದಿ ಕೇರ್ ಅಲ್ಲಿ ಗೆಲ್ತೀನಿ, ತಾಳ್ಮೆ ಅನ್ನೋದಿದ್ರೆ ಗೆಲ್ಲಲ್ಲ ಅನ್ನೋದು ಗೊತ್ತಾಯ್ತು. ಎಸ್, ಅಲ್ಲಿಂದ ಜರ್ನಿ ಶುರುವಾಯ್ತು. ಅಲ್ಲಿಂದ ಜರ್ನಿ ಶುರುವಾಗಿದ್ದು ಆಟೋಮೊಬೈಲ್ ಬಿಸ್ನೆಸ್ ಅನ್ನ ನಮ್ಮ ಬ್ರದರ್ಗೆ ಸರ್ವಿಸ್ ಸ್ಟೇಷನ್ ಅನ್ನ ಬಿಟ್ಟೆ, ಹೊರಗೆ ಬಂದೆ. ಮೋದಿ ಕೇರ್ ಶುರು ಮಾಡ್ಬೇಕನ್ನೋ ಒಂದು ಅದಮ್ಯ ಉತ್ಸಾಹ, ಏನೋ ಒಂದು ಕಂಡ್ಬಿಟ್ಟಿದೀನಿ, ಸಿಕ್ಬಿಡುತ್ತೆ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಹಲವಾರು ಏಳುಬೀಳುಗಳನ್ನ ಕಂಡೆ. ಈಗ 23 ಜನ ಮಾತಾಡಿದ್ದಾರೆ, ಕೇಳಿದಿರಿ. ಅದೇ ತರ ಕಷ್ಟಗಳು ನನಗೂ ಇತ್ತು, ಇಲ್ಲ ಅಂತ ಹೇಳೋದಿಲ್ಲ. ಆ ಕಷ್ಟಗಳ ಮಧ್ಯೆ ನಾನು ಯಾಕೆ ಮೋದಿ ಕೇರ್ ಅಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡೆ, ಏನಾದ್ರೂ ಸಾಧಿಸ್ಬೇಕಂತ ಯಾಕೆ ನಿಂತ್ಕೊಂಡೆ ಅಂದ್ರೆ ಹಲವಾರು ಘಟನೆಗಳು ಕಾರಣ. ಆ ಹಲವಾರು ಘಟನೆಗಳು ಯಾವುದು ಏನು ಅಂತ ನಿಮ್ ಜೊತೆಗೆ ಒಂದೊಂದನ್ನ ಹಂಚ್ಕೊಳ್ತಾ ಹೋಗ್ತೀನಿ. ಅವೆಲ್ಲ ಕಾರಣಗಳಿಂದ ನಾನು ಇವತ್ತು ಮೋದಿ ಕೇರ್ ಅಲ್ಲಿ ನಿಂತ್ಕೊಂಡಿದ್ದೀನಿ. ಎಸ್, ಜರ್ನಿ ಶುರುವಾಯ್ತು, ನಡೀತಾ ಇತ್ತು, ಫೈಟ್ ಮಾಡ್ತಾ ಇದ್ದೆ. ಫೈಟ್ ಮಾಡ್ತಿರ್ಬೇಕಾದ್ರೆ ಒಂದ್ಸಾರಿ ಹೀಗೆ ನಾನು ಫೀಲ್ಡ್ ವರ್ಕಿಗೆ ಹೋದಾಗ ಮನೆಯಿಂದ ಒಂದು ಕರೆ ಬಂತು. ಮನೆಯಿಂದ ಒಂದು ಕರೆ ಬಂದಾಗ ಏನು ಅಂತ ನಮ್ಮ ಮಿಸಸ್ ಫೋನ್ ಮಾಡಿದ್ರು. ಏನು ಅಂತ ಕೇಳಿದೆ. ಇಲ್ಲ, ನಾನು ಬಿದ್ದಿದ್ದೀನಿ, ಕಾಲ್ ಫ್ರಾಕ್ಚರ್ ಆಗಿದೆ ಅಂತಂದ್ರು. ಎಲ್ಲಿ ಬಿದ್ದಿದಾರೆ? ಅಲ್ಲೇ ಕೂತಿದ್ದಾರೆ. ನಾನಿರೋದು 40 ಕಿಲೋಮೀಟರ್ 50 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಏನ್ ಮಾಡ್ಬೇಕು ಆಲ್ ಆಫ್ ಸಡನ್ ಗೊತ್ತಾಗ್ಲಿಲ್ಲ. ಬಟ್ ಅವಾಗ ಅಪ್ಲೈನ್ ಸಪೋರ್ಟ್ ಚಾರ್ಟ್ ನೆನಪಾಯ್ತು. ಆಲ್ ಆಫ್ ಎ ಸಡನ್ ನಾನು ಅಪ್ಲೈನಿಗೆ ಕಾಲ್ ಮಾಡಿದೆ. ಸರ್, ಹೀಗಾಗಿದೆ, ಏನ್ ಮಾಡ್ಬೇಕಂತ. ತಲೆ ಕೆಡಿಸ್ಕೋಬೇಡಿ, ನಾನು ಲೋಕಲ್ ಇದ್ದೀನಿ, ಹೋಗ್ತೀನಿ ಅಂತ ಹೇಳಿ. ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಅವ್ರ ಮಿಸಸ್ ಕರ್ಕೊಂಡು ಮನೆಗೆ ಬಂದ್ರು. ಮನೆಗೆ ಬಂದ್ಬಿಟ್ಟು ನಮ್ಮ ಮಿಸಸ್ ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಆ ಫ್ರಾಕ್ಚರ್ ಆಗಿರ್ತಕ್ಕಂಥದ್ದು ಆರ್ಥೋಪಿಡಿಕ್ ಹತ್ರ ತೋರಿಸಿ ಆ ಕಾಲಿಗೆ ಬ್ಯಾಂಡೇಜ್ ಹಾಕ್ಸ್ಕೊಂಡು ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟು ನಮ್ಮ ಅಪ್ಲೈನ್ ಮೇಡಮ್ ಇದ್ದಾರೆ, ಅವರು ರಶ್ಮಿ ಮೇಡಮ್, ಅವರು ಮನೆಯದು ಎಲ್ಲ ಅದನ್ನ ಏನು ನಡೆದಿತ್ತು ಅಲ್ಲಿ ಕಿಚನ್ ಅಲ್ಲಿ ವರ್ಕು ಅದನ್ನೆಲ್ಲ ಮಾಡಿಟ್ಟು ನಮ್ಮ ಮನೆಯವ್ರನ್ನ ಮನೆಗೆ ಬಿಟ್ಟು ಮನೆಗೆ ಹೊರಟಿದ್ರು. ನಾನು ಬಂದೆ. ಈಗ ಹೇಳಿ, ಅಪ್ಲೈನ್ ಅನ್ನ ಬಿಟ್ಟು ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯನಾ ಮೋದಿ ಕೇರ್? ಈ ಬಾಂಧವ್ಯನ ಯಾರು ಕೊಡಕ್ ಸಾಧ್ಯನಾ? ಮೋದಿ ಕೇರ್ ಹೊರತಾಗಿ ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ. ಇಂಥ ಹಲವಾರು ಬಾಂಧವ್ಯಗಳು, ಇಂಥ ಹಲವಾರು ಘಟನೆಗಳು ನನ್ನ ಒಂದು ಬ್ಯಾಗ್ ಅಲ್ಲಿದೆ. ಸೊ ಈ ಅವಕಾಶನ ಕೊಟ್ಟು ನನ್ನನ್ನ ಗುರುವಾಗಿ, ಮೆಂಟರ್ ಆಗಿ, ಸಪೋರ್ಟಿವ್ ಆಗಿ ಪ್ರತಿ ಹಂತದಲ್ಲೂ ನನ್ನನ್ನ ತಿದ್ದುತ್ತಾ ಇವತ್ತು ಇಲ್ಲಿ ಹಂತಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಅದು ಬೇರೆ ಯಾರು ಇಲ್ಲ, ನನ್ನ ಬೆಸ್ಟ್ ಅಪ್ಲೈನ್, ಪ್ರೀತಿ ಅಪ್ಲೈನ್, ರೂರಲ್ ಸೂಪರ್ ಸ್ಟಾರ್ GVD ರವೀಂದ್ರ ಕುಲಕರ್ಣಿ ಅವರಿಗೆ ಹೃದಯಪೂರ್ವಕವಾದ ಒಂದು ಧನ್ಯವಾದನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಈ ಸಮಯದಲ್ಲಿ. ಯಾಕಂದ್ರೆ ಆ ವ್ಯಕ್ತಿ 6 ತಿಂಗಳ ಕಾಲ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು, ಅವ್ರ ಮೇಲೆ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಎಸ್ ನೀವ್ ಗೆಲ್ತೀರಾ ಅಂತ ಹೇಳಿ ಅಡ್ಡಾಡದೆ ಇದ್ದಿದ್ರೆ ಮೋಸ್ಟ್ಲಿ ನಾನು ಇವತ್ತು ಈ ಕ್ಷಣದಲ್ಲಿ ಇಷ್ಟೊಂದು ಜನಗಳಿಗೆ ಮಾತಾಡಕ್ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಆ ವ್ಯಕ್ತಿ ಕಾರಣ. ಸೊ ಇದೊಂದೇ ಅಲ್ಲ, ಸಾಕಷ್ಟು ಅವರಿಂದ ನಾನು ಕಲ್ತಿದ್ದೀನಿ. ಬಹಳಷ್ಟು ಜನ ಹೇಳ್ತಾರೆ ಅಪ್ಲೈನ್ ಕಲ್ಸಿಲ್ಲ ಅಂತ. ಖಂಡಿತ ಅಪ್ಲೈನ್ ಕಲ್ಸೋದಿಲ್ಲ. ಅಪ್ಲೈನ್ ಮಾಡುವಾಗ ನಾವು ನೋಡಿ ಅಬ್ಸರ್ವ್ ಮಾಡಿ ಮಾಡಿ ಪ್ರತಿಯೊಂದನ್ನು ಕಲಿಬೇಕು. ಅವರಿಂದ ಸಾಕಷ್ಟು ಕಲ್ತಿದ್ದೀನಿ, ಒಂದಲ್ಲ ಎರಡಲ್ಲ. ಒಬ್ಬ ವ್ಯಕ್ತಿ ಹತ್ರ ವ್ಯವಹಾರ ಹೇಗ್ ಮಾಡ್ಬೇಕು, ಯಾರು ಆಕ್ಷನ್ ಮಾಡಿ ನಿಮ್ಮ ಹತ್ರ ಇದನ್ ಮಾಡಿದ್ರೆ ಅವ್ರಿಗೆ ರಿಯಾಕ್ಷನ್ ಹೆಂಗ್ ಕೊಡ್ಬೇಕು, ಪ್ರತಿಯೊಂದನ್ನು ಕಲ್ಸಿದ್ರು. ಹೇಗೆ ಕಲ್ಸಿದ್ರು ಅಂದ್ರೆ ನೋಡ್ತಿದ್ದೆ, ನಾನು ಕಲಿತಾ ಇದ್ದೆ. ಇವನ್ ಒಂದು ಡ್ರೈವಿಂಗ್ ಮಾಡೋದನ್ನು ಸಹ ಅವ್ರನ್ನ ನೋಡಿ ಅಬ್ಸರ್ವ್ ಮಾಡಿ ಕಲಿಯೋದಕ್ಕೆ ಶುರು ಮಾಡಿದೆ. ಈ ತರ ಸಾಕಷ್ಟು ಬಾಂಧವ್ಯಗಳನ್ನ ಕಲ್ಸಿದ್ರು. ಒಂಥರ ಹೇಗಿದೆ ನಮ್ಮವರ ಫ್ರೆಂಡ್ಶಿಪ್ ಅಂದ್ರೆ ಕಳೆದ 30 ವರ್ಷಗಳ ಗೆಳೆತನ. ಅದು ವಿಶೇಷ ಏನಂದ್ರೆ ಬರ್ತ್ಡೇ ನಂದು 22nd ಆದ್ರೆ ಅವ್ರದ್ದು 23rd. ಅದೇನೋ ಗೊತ್ತಿಲ್ಲ, ಆ ಬಾಂಧವ್ಯ ಭಗವಂತ ನಾನ್ ನಂಬಿರ್ತಕ್ಕಂಥ ಸಾಯಿಬಾಬಾ ನನ್ ಕಲ್ಪಿಸ್ಕೊಟ್ಟಿದ್ದಾನೆ. 30 ವರ್ಷಗಳಿಂದ ಇವತ್ತು ನನ್ನವರ ಮಧ್ಯೆ ಯಾವುದೋ ಒಂದು ಕೆಟ್ಟ ಶಬ್ದ ಬಂದಿಲ್ಲ, ಬರೋದು ಇಲ್ಲ ಮುಂದೇನು ಸಹ. ಯಾಕೆ ಅಂತಂದ್ರೆ ಆ ಒಂದು ಅವಕಾಶನ ಕೊಟ್ಟು ನನ್ನನ್ನು ಇಲ್ಲಿವರೆಗೂ ತಗೊಂಡ್ ಬಂದು ನಾನು ಇವತ್ತು ಕಾರಲ್ಲಿ 1.5 ಲಕ್ಷ ಆದಾಯ ತಗೋತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಆ ವ್ಯಕ್ತಿ ನನ್ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಗೆ. ಇಂಥ ಒಂದು ಬಾಂಧವ್ಯನ ಬಿಟ್ಟು ಏನಾದ್ರೂ ಮೋದಿ ಕೇರ್ ಮಾಡೋದಕ್ಕೆ ಸಾಧ್ಯನಾ? ಈ ಒಂದು ಬಾಂಧವ್ಯಕ್ಕೆ ಕಟಿಬದ್ಧನಾಗಿ ಮೋದಿ ಕೇರ್ ಅಲ್ಲಿ ನಿಂತ್ಕೊಂಡೆ. ಆ ವ್ಯಕ್ತಿಯ ಇನ್ನೊಂದು ವಿಶೇಷ ಗುಣ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾಕೆ ನಾನು ಮೋದಿ ಕೇರ್ ಅಲ್ಲಿ ನಿಂತ್ಕೊಂಡೆ? ಅವರ ಫೈನಾನ್ಸ್ ವ್ಯವಹಾರ ಇತ್ತು. ಶಾಪಿಂದ ಒಂದು ಇದು ಆದಾಗ ಫೈನಾನ್ಸ್ ವ್ಯವಹಾರ ಇದ್ರು ಅವರ ಪಾರ್ಟ್ನರ್ ಜೊತೆಗೆ ಬಂದಾಗ ಆ ಫೈನಾನ್ಸ್ ವ್ಯವಹಾರ ಮಾತಾಡ್ತಾ ಇದ್ರು. ಬಟ್ ಮೋದಿ ಕೇರ್ ಮಾಡ್ತಿರ್ಬೇಕಾದ್ರೆ ಯಾವತ್ತು ಆ ಫೈನಾನ್ಸ್ ವ್ಯವಹಾರ ನನ್ನ ಜೊತೆಗೆ ಮಾತಾಡ್ತಿರ್ಲಿಲ್ಲ. ಪಾರ್ಟ್ನರ್ ಜೊತೆಗೆ ಬಂದಾಗ ಏನು ಒಬ್ಬ ಫೈನಾನ್ಸ್ ಇದನ್ ಮಾಡ್ಬೇಕು ಅದೇ ತರ ಬಾಂಡ್ ಮಾಡ್ತಾ ಇದ್ರು, ಅದೇ ತರ ನನಗೆ ಜೋರ್ ಮಾಡ್ತಾ ಇದ್ರು. ಬಟ್ ಮೋದಿ ಕೇರ್ ಮಾಡುವಾಗ ಒಂದೇ ಒಂದಿನ ಅವರು ಆ ಫೈನಾನ್ಸಿನ ವ್ಯವಹಾರ ತೆಗಿತಿರ್ಲಿಲ್ಲ.
ಅದ್ರ ಜೊತೆಗೆ ನಮ್ಮ ತಂದೆದು ಇದು ಆದಾಗ್ಲೂ ಸಹ ಬಂದು ನಿಂತಿದ್ದು ಎಲ್ಲನೂ ಇದು ಆಗೋವರೆಗೂ ನಿಂತಿದ್ದು ಸಪೋರ್ಟ್ ಮಾಡಿದ್ರು. ಈ ತರದ ಬಾಂಧವ್ಯ ಇರ್ತಕ್ಕಂಥ ವ್ಯಕ್ತಿನ ಇರೋದಕ್ಕೇನೆ ನಾನು ಮೋದಿಕೇರಲ್ಲಿ ಇದ್ದೀನಿ. ಅದಕ್ಕೆ ಅಷ್ಟೊಂದು ಮೋದಿಕೇರ್ನ ಪ್ರೀತಿಯಿಂದ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಅವರ ಮಿಸಸ್ ರಶ್ಮಿ ಕುಲಕರ್ಣಿ ಅವ್ರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಮಯದಲ್ಲಿ. ಯಾಕೆ ಅಂದ್ರೆ ಒಂಥರ ಬ್ರದರ್ ಪ್ರೀತಿನ ಕೊಟ್ಟಿದ್ದಾರೆ. ನಾವು ಅವ್ರ ಮನೆಗೆ ಹೋದಾಗ, ನಮ್ಮ ರವಿ ಸರ್ ಇಲ್ದಾಗ ಅವ್ರ ಮನೆಗೆ ಹೋದಾಗ ಎಂತ ಕೆಲ್ಸಗಳಿರ್ಲಿ ಬಿಟ್ಟಾಕ್ ಬಂದು ಪ್ರಾಡಕ್ಟ್ ಕೊಡೋದಾಗಿರ್ಬೋದು, ನಾವೇನೋ ವಸ್ತು ಇದನ್ನ ಕೇಳಕ್ ಹೋದ್ರೆ ಅದನ್ನ ಕೊಡೋದಾಗಿರ್ಬೋದು, ಒಂದು LCD ಪ್ರಾಜೆಕ್ಟರ್ ಏನೇ ಇರ್ಲಿ, ಹೆಲ್ತ್ ವರ್ಕ್ಶಾಪ್ ನಡೀತಿರ್ಬೇಕಾದ್ರೆ ಅವರು ಸಾಕಷ್ಟು ರಾತ್ರಿ ಎಲ್ಲ ನಮ್ ಜೊತೆಗೆ ಫೋನ್ ಕಾಲ್ ಅಲ್ಲಿ ಇದ್ದು ಅದನ್ನೆಲ್ಲ ಲಿಸ್ಟ್ ತಗೊಂಡು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರು. ಆ ಒಂದು ಬ್ರದರ್ ತರ ನನ್ನನ್ನ ಟ್ರೀಟ್ ಮಾಡಿ ಆ ತರ ಇವತ್ತು ಈ ಕ್ಷಣಕ್ಕೂ ನಮ್ ಜೊತೆಗೆ ಫ್ಯಾಮಿಲಿ ಫ್ರೆಂಡ್ ಎಷ್ಟೊಂದು ನಮ್ಮ ಮತ್ತೆ ಅವ್ರ ನಮ್ಮ ಮಿಸಸ್ತು ಮತ್ತೆ ಅವ್ರದ್ದು ಅನ್ಯೋನ್ಯತೆ ಅಷ್ಟೊಂದು ಚೆನ್ನಾಗಿದೆ. ಈ ತರದ ಒಂದು ಬಾಂಧವ್ಯನ ಕೊಟ್ಟಿರ್ತಕ್ಕಂಥ ರಶ್ಮಿ ಕುಲಕರ್ಣಿ ಅವರಿಗೆ ನನ್ನ ಪ್ರೀತಿಪೂರ್ವಕವಾದ ಒಂದು ನಮಸ್ಕಾರನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಹೇಳಿ ಮೋದಿಕೇರ್ನ ನಾವ್ ಯಾಕೆ ಇಷ್ಟಪಟ್ಟು ಮಾಡ್ಬೇಕು ಅಂತ ಹೇಳಿ. ಇದ್ರ ಜೊತೆಗೆ ಹೀಗೆ ನಡೀತಾ ಇತ್ತು ಜೀವನ. ಮೋದಿಕೇರ್ ಜರ್ನಿ ಶುರುವಾಯ್ತು, ನಡೀತಾ ಇತ್ತು. ನಡೀತಿರ್ಬೇಕಾದ್ರೆ ಅಲ್ಲಿ ಒಂದು ಫಾರಿನ್ ಟ್ರಿಪ್ ಹೋಗಬೇಕಂತಂದ್ರೆ 1,60,000 ಬಿಸ್ನೆಸ್ ಅನ್ನ ತರಬೇಕಿತ್ತು. ಈಗ ನಂಗಲ್ಲ, ಅಕ್ಯುಮುಲೇಟಿವ್ BV ಇರ್ಲಿಲ್ಲ. 1,60,000ನ 6 ತಿಂಗಳ ಕಾಲ ಮಾಡ್ಬೇಕು. 3 ತಿಂಗಳು ಕಂಟಿನ್ಯೂ ಮಾಡ್ಬೇಕು, 3 ತಿಂಗಳು ಬ್ರೇಕಪ್ ಆದ್ರೂ 1 ವರ್ಷದಲ್ಲಿ 6 ತಿಂಗಳು ಅಂದ್ರೆ ಸ್ಟಾರ್ ಡೈರೆಕ್ಟರ್ ಅಂತ ಆಗ್ತೀವಿ. ಅದನ್ನ ಆಗೋದಿಕ್ಕೆ ಪರದಾಡ್ತಿರ್ಬೇಕಾದ್ರೆ ಒಂದು ಆಫರ್ ಕೊಡ್ತು ಕಂಪನಿ. ಏನು ಅಂದ್ರೆ ಇಷ್ಟು ಬಿಸ್ನೆಸ್ ಅನ್ನ ಮಾಡಿದ್ರೆ, ಈ ತರದ ಬಿಸ್ನೆಸ್ ಇಷ್ಟು ಮಾಡಿದ್ರೆ ನೀವು ಫಾರಿನ್ ಟ್ರಿಪ್ ಕ್ವಾಲಿಫೈ ಆಗ್ತೀರಿ ಅಂತ ಹೇಳಿ ನನ್ನ ಅಪ್ಲೈನ್ ಒಂದು ಮಾತು ಹೇಳಿದ್ರು. ನಿಮ್ ಕಡೆಯಿಂದ ಸಾಧ್ಯ, ಏನಾದ್ರೂ ಆಗ್ಲಿ ಒಂದು ಫಾರಿನ್ ಟ್ರಿಪ್ ನೀವು ಕ್ವಾಲಿಫೈ ಆಗ್ಲೇಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು ನನ್ನ ಜೊತೆಗೆ ಜರ್ನಿನ. ನಾನೇನ್ ಹೇಳ್ತೀನಿ ಅದನ್ನ ಫಾಲೋ ಅಪ್ ಮಾಡಿ, ಖಂಡಿತ ಆಗುತ್ತೆ ಅಂತ ಹೇಳಿ 2005-6ರಲ್ಲಿ ಆ ಒಂದು ಫಾರಿನ್ ಟ್ರಿಪ್ ಹೋಗೋದಕ್ಕೆ ಅವಕಾಶ ಸಿಕ್ಕಾಗ, ಆ ಒಂದು ಕ್ವಾಲಿಫೈ ಆಗೋದಕ್ಕೆ ಅವಕಾಶ ಸಿಕ್ಕಾಗ ಒಬ್ಬ ವ್ಯಕ್ತಿ ದಮ್ಲೂರ್ ಕ್ಲಬ್ ಅಲ್ಲಿ ಒಂದು ಮೀಟಿಂಗ್ ಇತ್ತು. ಅದ್ರ ಬಗ್ಗೆ ಅರೇಂಜ್ ಮಾಡಿದ್ರು. ಹೇಗೆ ಅದಕ್ಕೆ ಕ್ವಾಲಿಫೈ ಆಗೋದಕ್ಕೆ ಏನ್ ಆಕ್ಷನ್ ಮಾಡ್ಬೇಕಂತ ಹೇಳೋದಕ್ಕೆ ಅಲ್ಲಿ ನಮ್ಗೆ ಟ್ರಿಪ್ ನ ಒಂದು ವಿಜುವಲೈಸೇಷನ್ ಮಾಡಿಸಿದ್ರು. ಹೇಗೆ ಅಂದ್ರೆ ಫ್ಲೈಟ್ ಅಲ್ಲಿ ಕುತ್ಕೊಂಡು ಟೇಕ್ ಆಫ್ ಆಗ್ತಾ ಇದೀವಿ ನಾವು ಅನ್ನೋ ಒಂದು ವಿಜುವಲೈಸೇಷನ್ ಮಾಡಿಸಿ ಕಳಿಸ್ಕೊಟ್ರು. ಕಳಿಸ್ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಬೇರೆ ಯಾರು ಅಲ್ಲ, ನಮ್ಮ ಕರ್ನಾಟಕದ ಪ್ರೀತಿಯ ಪಾಠ ಮಾಡ್ತಕ್ಕಂಥ, ಜೀವನದ ಶಿಕ್ಷಣ ಹೇಳ್ಕೊಡ್ತಕ್ಕಂಥ ವ್ಯಕ್ತಿ ವಿಜಯ್ DG ಸರ್. ಅವ್ರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಹೇಳ್ತೀನಿ ಅವರ ಜೊತೆಗೆ ಇರ್ತಕ್ಕಂಥ ನನ್ನ ಒಂದು ಒಡನಾಟನ. ಸೊ ಅವರು ಒಂದು ಮಾತು ಹೇಳಿದ್ರು ಅಲ್ಲಿ, ವಿವೇಕಾನಂದರ ಒಂದು ಇದನ್ನು ಕೊಟ್ರು, ಯಶಸ್ಸಿನ ಮಂತ್ರ. ಆ ಒಂದು ಯಶಸ್ಸಿನ ಮಂತ್ರ ನಾನು ತಗೊಂಡು ಬಂದೆ, ಸ್ಟಾರ್ಟ್ ಮಾಡಿದೆ. 2005-6ರಲ್ಲಿ ಮೊದಲ ವಿದೇಶಿ ಪ್ರವಾಸ ಕ್ವಾಲಿಫೈ ಆದೆ. ಆ ಮೊದಲ ವಿದೇಶಿ ಪ್ರವಾಸ ಕ್ವಾಲಿಫೈ ಆದೆ. ತುಂಬಾನೇ ಖುಷಿ. ಎಷ್ಟು ಖುಷಿ ಇತ್ತು ಅಂದ್ರೆ ನಮ್ಮ ಮನೇಲಿ ಯಾರು ಫ್ಲೈಟ್ ಹತ್ತಿರ್ಲಿಲ್ಲ. ಫಸ್ಟ್ ಟೈಮ್ ನಾನೇ ಫ್ಲೈಟ್ ಹತ್ತಕ್ಕಂಥ ವ್ಯಕ್ತಿ. ಆ ಫ್ಲೈಟ್ ಹತ್ತಕ್ಕಂಥ ಅವಕಾಶ ಬಂತು. ಬ್ಯಾಂಕಾಕ್ ಪಟಾಯಕ್ಕೆ ಹೋಗ್ತಕ್ಕಂಥ ಅವಕಾಶ ಬಂತು. ಸೊ ಅವಾಗ ನಾವು ಚೆನ್ನೈಗೆ ಹೋಗ್ಬೇಕಿತ್ತು. ಬೆಂಗಳೂರು ಟು ಚೆನ್ನೈ ಟು ಶ್ರೀಲಂಕಾದಿಂದ ಬ್ಯಾಂಕಾಕ್ ಪಟಾಯ ಇತ್ತು. ಯಾಕಂದ್ರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಲಿಲ್ಲ. ಸೊ ಅಲ್ಲಿ ಹೋದ್ವಿ, ಎಂಜಾಯ್ ಮಾಡಿದ್ವಿ. ಅಮ್ರಿ ಏಟ್ರಿಯಂ ಹೋಟೆಲ್ ಹಳೆಯ ಲೀಡರ್ಸ್ಗೆಲ್ಲ ಗೊತ್ತಿದೆ, ನಿನ್ನೆವರೆಗೂ ಮಾತಾಡಿರ್ತಕ್ಕಂಥ ಎಲ್ಲ ಲೀಡರ್ಸ್ಗೂ ಗೊತ್ತು. ಬ್ಯಾಂಕಾಕ್ ಅಲ್ಲಿ ಅಮ್ರಿ ಏಟ್ರಿಯಂ ಹೋಟೆಲ್ ಕೊಡ್ತಾ ಇದ್ರು ಮೊದ್ಲೆಲ್ಲ. ಬೀಚ್ ಸೈಡ್ಗೆ ಇರ್ತಿತ್ತು. ಅದ್ಭುತವಾಗಿರ್ತಕ್ಕಂಥ ಒಂದು ಇದು ಪಟಾಯ. ಸೊ ಎಲ್ಲ ನೋಡಿದ್ವಿ. ಯಾಕೆ ಅಲ್ಲಿಂದ ನನಗೆ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಸಿಕ್ತು. ಮೋದಿಕೇರ್ನ ಯಾಕೆ ನಾನು ಸೀರಿಯಸ್ ಆಗಿ ಮಾಡ್ಬೇಕು ಅಂತ ಹೇಳಿ. ಲಾಸ್ಟ್ ಡೇ ಗಾಲಾ ಡಿನ್ನರ್ ಅಂತ ಇರುತ್ತೆ. ಈ ಒಂದು ಇದನ್ನ ಯಾರ ಜೊತೆಗೂ ಹಂಚ್ಕೊಂಡಿಲ್ಲ. ಮೇ ಬಿ ನಮ್ಮ ಸೀನಿಯರ್ಸ್ ಲೀಡರ್ಸ್ ಜೊತೆಗೆ ಆ ಸಮಯದಲ್ಲಿ ಹಂಚ್ಕೊಂಡಿದ್ದೀನಿ. ಇದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ನನ್ನ ಒಂದು ಇದರಲ್ಲಿ ಇರ್ತಕ್ಕಂಥ ಒಂದು ಮೆಮೊರಿ, ಹಾರ್ಟ್ ಟಚಿಂಗ್ ಆಗ್ತಕ್ಕಂಥ ಒಂದು ಮೆಮೊರಿ ಇದು. ಈ ಮೆಮೊರಿಗೋಸ್ಕರ, ಈ ಒಂದು ಕಾರಣಕ್ಕೋಸ್ಕರ ನಾನು ಮೋದಿಕೇರ್ನ ತುಂಬಾ ಇಷ್ಟಪಟ್ಟು ಪ್ರಾರಂಭ ಮಾಡಿದೆ. ಯಾವುದು ಅಂತಂದ್ರೆ ಗಾಲಾ ಡಿನ್ನರ್ ಅಂತ ಇರುತ್ತೆ. ಆ ಗಾಲಾ ಡಿನ್ನರ್ ಅಲ್ಲಿ ಕೊನೆಯ ದಿನ ಗಾಲಾ ಡಿನ್ನರು ನಮ್ಗೆ ಬೋಟ್ ಅಲ್ಲಿ ಇಟ್ಟಿದ್ರು, ಒಂದು ಕ್ರೂಸ್ ಅಲ್ಲಿ. ಸೊ ಬಸ್ಸಿಗೆ ಹೋದ್ವಿ. ಕ್ರೂಸ್ ಅಲ್ಲಿ ಇಳಿತಿರ್ಬೇಕಾದ್ರೆ ಒಂದು ಘಟನೆ ಆಯ್ತು. ಅಲ್ಲಿ ಏನ್ ಘಟನೆ ಆಯ್ತು ಅಂತಂದ್ರೆ, ನಮ್ಮ ಟೀಮ್ ನನ್ನ ಕ್ರಾಸ್ ಲೈನ್ ಅಂತ ಹೇಳೋದಕ್ಕಿಂತ ನನ್ನ ಬ್ರದರ್ ಅಂತ ಹೇಳ್ಬೋದು, ಮಿಸ್ಟರ್ ಹೇಮರೆಡ್ಡಿ ಗಿರಿ ರೆಡ್ಡರ್, ಹೇಮಂತ್ ರೆಡ್ಡಿ ಅಂತ ಎಲ್ಲರಿಗೂ ಚಿರಪಚ್ಚಿರ್ತಾರೆ. ಸರ್ವಿಸ್ ಮ್ಯಾನ್ ಅಂತ ಹೇಳ್ತೀವಿ ನಾವು ಅವರಿಗೆ. ಓಕೆ, ಹೇಮರೆಡ್ಡಿಗೆ ಒಂದು ಘಟನೆ ಆಯ್ತು. ಹೋಗೋದಕ್ಕೆ ಹೋಗಿ ಕೈಯನ್ನ ಹಿಡ್ಕೊಂಡು ಜಸ್ಟ್ ಹಿಂಗಂದ್ರು, ಸ್ಲಿಪ್ ಆಯ್ತು. ಅವ್ರಿಗೆ ಜಸ್ಟ್ ಶೋಲ್ಡರ್ ಅಲ್ಲಿ ಲಿಂಕ್ ಒಂಚೂರು ಇದಾಯ್ತು. ಕೈ ಅವ್ರದ್ದು ಫುಲ್ ಹಿಂಗೆ ಕ್ರಾಸ್ ಆಗ್ಬಿಡ್ತು. ರೈಟ್ ಸೈಡ್ ಹ್ಯಾಂಡ್ ಕ್ರಾಸ್ ಆಯ್ತು. ಕ್ರಾಸ್ ಆದ ತಕ್ಷಣ ಗಾಲಾ ಡಿನ್ನರ್ ಅಲ್ಲಿ ಕುತ್ಕೊಳಕ್ ಆಗ್ತಿಲ್ಲ, ನಿಂತ್ಕೊಳಕ್ ಆಗ್ತಿಲ್ಲ. ಸೊ ಕೆ ಮೋದಿಜಿ ಬಂದ್ರು. ಕೆ ಮೋದಿಜಿ ಸ್ಪೀಚ್ ಇತ್ತು. ನಾವು ಅವನ್ನ ನೋಡ್ಬೇಕು, ಕೆ ಮೋದಿಜಿ ಸ್ಪೀಚ್ ಕೇಳಬೇಕು ಅಥವಾ ಎಂಜಾಯ್ ಮಾಡ್ಬೇಕು, ಏನು ಗೊತ್ತಾಗ್ತಿಲ್ಲ. ಒಂಥರ ಡಿಸ್ಟರ್ಬೆನ್ಸ್ ತುಂಬಾನೇ ಡಿಸ್ಟರ್ಬ್ ಆಗಕ್ಕೆ ಶುರುವಾಯ್ತು. ಎಲ್ಲಾ ಪ್ರಯತ್ನ ಮಾಡಿದ್ವಿ, ಬಟ್ ಏನು ಆಗ್ಲಿಲ್ಲ. ಸೊ ಕೊನೆಗೆ ಕೆ ಮೋದಿಜಿ ಅವ್ರದ ಒಂದು ಸ್ಪೀಚ್ ಮುಗಿದ ತಕ್ಷಣ
ಸ್ನೇಹಿತರೆ, ನನಗೆ ನಿಜವಾಗ್ಲೂ ಇವತ್ತು ಹೆಮ್ಮೆ ಅನ್ಸುತ್ತೆ. ಯಾಕೆ ಮೋದಿ ಕೇರ್ ಅಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ, ನಮ್ಮನ್ನ ಹಾಸ್ಪಿಟ್ಲಿಗೆ ಕಳ್ಸೋದಕ್ಕೆ ಪ್ಲಾನ್ ಮಾಡಿದ್ರು. ಎಲ್ಲ ಬಿಟ್ಟು ಮಂಜಣ್ಣ ಅವ್ರು ಇದ್ವಿ ನಾವು ಜೊತೆಗೆ. ಮಂಜಣ್ಣ ಅವ್ರನ್ನೆಲ್ಲ ಬಿಟ್ಟು ನಾನು ಹೇಮಂತ್ ರೆಡ್ಡಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗುವಾಗ ಗೊಣಗಿದೆ ನಾನು. ಏನಂತ, ನಂದೆಲ್ಲ ಗಾಲಾ ಡಿನ್ನರ್ ಕೆಡಿಸಿದೋ ನೀನು, ಹಾಗೆ ಹೀಗೆ, ಯಾಕೆ ಅವಸರ ಮಾಡ್ಬೇಕಿತ್ತು, ಹಾಗೆ ಹೀಗೆ ಅಂದೆ. ಆದ್ರೆ ಪ್ರತಿಯೊಂದು ಘಟನೆನೂ ಸಹ ಒಂದು ಹೊಸತನ ತಂದು ಕೊಡುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಹೇಳಿದ್ರು, ಹಾಸ್ಪಿಟ್ಲಿಗೆ ಕಳ್ಸ್ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಏನಾಯ್ತು ಅಂದ್ರೆ, ಕೆ ಮೋದಿಜಿ ಅವ್ರು ಹೋಗ್ತಕ್ಕಂತ ಬೋಟ್ ಅಲ್ಲೇ ನಮಗೆ ಹೋಗತಕ್ಕಂತ ಅವಕಾಶ ಸಿಕ್ತು. ಕೆ ಮೋದಿಜಿ ಅವ್ರ ಜೊತೆಗೆ ಪಕ್ಕದಲ್ಲೇ ಕುತ್ಕೊಂಡು ಹೋಗ್ತಕ್ಕಂತ ಅವಕಾಶ ಸಿಕ್ತು. ಕೆ ಮೋದಿಜಿ ಕರ್ಕೊಂಡು ಹೋದ್ರು. ನಮಗೆ ಅಷ್ಟೊಂದು ಹಿಂದಿ ಬರೆಯಬಾರಲ್ಲ, ಅದರಲ್ಲಿ ಇದ್ದಿದ್ರಲ್ಲೇ ನಮ್ ಹೇಮಂತ್ ರೆಡ್ಡಿ ಹಿಂದಿ. ಅವ್ರು ಏನೋ ಕೇಳಿದ್ರು, ಇವನ್ ಏನೋ ಹೇಳ್ತಾ ಇದ್ದಾನೆ. ನನಗ್ ಚೋಟ ಮೋಟ ಹಿಂದಿ ಬರ್ತಿತ್ತು ಅವಾಗ. ಎಸ್ ಸರ್, ಈ ತರ ಆಯ್ತು, ಹ್ಯಾಂಡ್ ಸ್ಲಿಪ್ ಆಯ್ತು ಅಂತಂದ್ರೆ, ಓಕೆ ನೋ ಪ್ರಾಬ್ಲಮ್ ಅಂತ ಹೇಳಿದ್ರು. ಅವರು ಕರ್ಕೊಂಡ್ ಬಂದು ನಮ್ಮನ್ನ ಕಾರಲ್ಲಿ ಕರ್ಕೊಂಡ್ ಬಂದು ಹಾಸ್ಪಿಟ್ಲಿಗೆ ಬಿಟ್ಟು ಕೆಳಗೆ ಇಳಿದು, ಕೆ ಮೋದಿಜಿ ನಿಜವಾಗ್ಲೂ ಹೇಳ್ತೀನಿ, ಇಟ್ಸ್ ಅ ಹಾರ್ಟ್ ಟಚಿಂಗ್. ಇದು ಒಂದು ಅದ್ಭುತ ಒಂದು ಕ್ಷಣ ಅಂತ ಹೇಳ್ತೀನಿ. ಯಾವ ಒಬ್ಬ ವ್ಯಕ್ತಿ 65,000 ಕೋಟಿ ಒಡೆಯ ಎಷ್ಟು ಕೇರ್ ತಗೊಂಡ್ರು ಅಂದ್ರೆ, ಹಾಸ್ಪಿಟ್ಲ್ ಹತ್ರ ಇಳಿದು, ಬ್ಯಾಂಕಾಕ್ ಅಲ್ಲಿ ನನಗೆ ಇವತ್ತು ನೆನಪಿದೆ, ಹಾಸ್ಪಿಟ್ಲ್ ಹತ್ರ ಇಳಿದು ತೋರಿಸಿ, ಈ ಬಿಲ್ ಅನ್ನ ಕಂಪ್ನಿ ಕಳಿಸಿ, ಬಿಲ್ ಅನ್ನ ರಿಎಂಬರೆನ್ಸ್ ಮಾಡ್ಕೊಳ್ಳಿ, ಏನು ಆಗೋದಿಲ್ಲ ಅಂತ ಹೇಳಿ ಭುಜ ತಟ್ಟಿ ಹೋದ್ರು. ಅವತ್ ಅನ್ಕೊಂಡೆ, ಮಾನವೀಯತೆ ಅಂದ್ರೆ ಇದು ಅಂತ ಹೇಳಿ. ಇವತ್ ಹೇಳಿ ಮೋದಿ ಕೇರ್ನ ನಾವು ಬಿಟ್ಟು ಹೋಗ್ಬೇಕಾ ಸಮಸ್ಯೆ ಬಂದಿದೆ ಅಂತ ಹೇಳಿ. 65,000 ಕೋಟಿ ಒಡೆಯ ಒಬ್ಬ ಮೋದಿ ಕೇರ್ ಕನ್ಸಲ್ಟೆಂಟ್. ನಾನು ಅವಾಗ ಇನ್ನು ಬಿಸ್ನೆಸ್, ದೊಡ್ಡ ಬಿಸ್ನೆಸ್ ಮಾಡ್ತಿರ್ಲಿಲ್ಲ. ಆಫ್ಟರ್ ಆಲ್ 1.5 ಲಕ್ಷ 2 ಲಕ್ಷ ಬಿಸ್ನೆಸ್ ಬರ್ತಿತ್ತು. ಅದೇನು ಏನೂ ಅಲ್ಲ. ಆದ್ರೂನು ಸಹ ನಮ್ಮಿಬ್ಬರನ್ನು ಕೇರ್ ತಗೊಂಡು ಅಲ್ಲಿವರೆಗೂ ಬಿಟ್ಟು ಅವ್ರು ಕಾರಲ್ಲಿ ಹೋದ್ರು. ಅವತ್ ಅನ್ಕೊಂಡೆ, ನಿಜವಾದ ಮಾನವೀಯತೆ ಅಂದ್ರೆ ಇದು. ಹೀಗೆ ಹೇಳಿ, ಇಂಥ ಸಮಯದಲ್ಲಿ ನಾವು ಮೋದಿ ಕೇರನ್ನ, ಇಂಥ ಒಂದು ಅದ್ಭುತ ಶಕ್ತಿ ಇರ್ತಕ್ಕಂಥ ಕೆ ಮೋದಿಜಿ ಅವ್ರನ್ನ ಬಿಟ್ಟೋಗೋದಿಕ್ಕೆ ಸಾಧ್ಯನಾ? ಇವತ್ತು ನಮ್ ಜೊತೆಗೆ ಇಲ್ಲ ಅವರು, ಆದ್ರೆ ಖಂಡಿತ ಪ್ರತಿಕ್ಷಣ ನಮ್ ಜೊತೆಗಿದ್ದಾರೆ. ಅಂತ ಒಂದು ಅದ್ಭುತ ಅವಕಾಶನ ಕೊಟ್ಟಿರ್ತಕ್ಕಂಥ ಕೆ ಮೋದಿಜಿ ಅವರಿಗೆ ನಾನು ತುಂಬ ಹೃದಯದ ನಮನನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಇದೇ ತರ ಜರ್ನಿ ಶುರುವಾಯ್ತು, ಅಲ್ಲಿ ಮುಗಿಸ್ಕೊಂಡ್ ಬಂದ್ವಿ. ಅದೇ ಫ್ಲೈಟ್ ನನಗೆ ಗಾಲಾ ಡಿನ್ನರ್ ಇದು ಆಗಿದ್ದು ಹೋಗ್ಬಿಡ್ತು ನನಗೆ. ಯಾಕೆಂದ್ರೆ ನನಗೆ ಪ್ರತಿ ಕ್ಷಣನು ಕೆ ಮೋದಿಜಿ ನಾನು ನೆನ್ಸ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಅಲ್ಲಿಂದ ಬಂದ್ವಿ. ಬಂದ್ಮೇಲೆ ಮತ್ತೆ ಬಿಸ್ನೆಸ್ ಶುರುವಾಯ್ತು. ಟಫ್ ಸಿಚುವೇಶನ್ ಅವಾಗ, ತುಂಬಾನೇ ವರ್ಸ್ಟ್ ಇದು ಇತ್ತು, ಮಾರ್ಕೆಟಿಂಗ್ ಸ್ಟ್ರಾಟಜಿ. ಬಟ್ ಅದ್ರಲ್ಲೇನೆ ಫೈಟಿಂಗ್ ನಡೀತಾ ಇತ್ತು. ಆ ನಡೀತಿರ್ಬೇಕಾದ್ರೆ ಅಲ್ಲಿ ಆಲ್ ಆಫ್ ಎ ಸಡನ್ ಕಂಪ್ನಿ ಒಂದು ಪ್ಲಾನ್ ಚೇಂಜ್ ಮಾಡ್ತು. 3 to 21% ಇರೋದನ್ನ 4 to 24% ಮಾಡ್ತು. 4 to 24% ಮಾಡಿದ ತಕ್ಷಣ 2,40,000 BVಗೆ ತಗೊಂಡು ಹೋಗ್ಬಿಟ್ರು ಸಿಲ್ವರ್ ಅಚೀವರ್ ಆಗೋದಕ್ಕೆ. ಮತ್ತೆ ಫೈಟಿಂಗ್ ಸ್ಟಾರ್ಟ್. ಪೆಡ್ಲು ಹೊಡೆಯದೆ ಅಲ್ಲಿಗೆ ಬರೋದು. 18% 24% ಇದ್ದಿದ್ದು 20% ನಿಲ್ಲೋದು, ಡ್ರಾಪ್ ಆಗೋದು. ಇದೇ ತರ ಆದ್ರೂನು ಸಹ ಅಲ್ಲಿ ಏನ್ ಮಾಡ್ತಾ ಇದ್ವಿ ಅಂದ್ರೆ, ಲೀಡರ್ ಕೊಡ್ತಕ್ಕಂತ ಪ್ಲಾನ್ ಅನ್ನ ತಗೋತಾ ಇದ್ವಿ. ಏನಾದ್ರೂ ಮಾಡ್ಬೇಕು, ಸಾಧಿಸ್ಬೇಕು ಅಂತ ಹೇಳಿ ನಿಂತ್ಕೋತಾ ಇದ್ವಿ. ಆ ಒಂದು ಸಮಯದಲ್ಲಿ ತುಂಬಾನೇ ಟಫ್ ಒಂದು ಇದು ಇದ್ದಾಗ, ಇನ್ನೇನು ಮೋದಿ ಕೇರ್ ಬಿಡ್ಬೇಕು ಅನ್ನೋ ಒಂದು ಲೆಕ್ಕಕ್ಕೆ ನಾನು ಬಂದಾಗ, ಆ ತರ ಸಮಸ್ಯೆ ಆದಾಗ ನನಗೆ ಹೇಗೆ ನಾನು ಯೋಚನೆ ಮಾಡಿದ್ದೆ ಅಂತಂದ್ರೆ, ರಾಜು ಸರ್ಗೆ ಹೇಳ್ಬಿಟ್ಟೆ, ರವಿ ಸರ್ಗೂ ಹೇಳ್ಬಿಟ್ಟೆ, ಸರ್ ಸಾಕು ಇಲ್ಲಿಗೆ ಮೋದಿ ಕೇರ್, ಇನ್ನಾಗೋದಿಲ್ಲ. ಓಕೆ, ಇನ್ನಾಗೋದಿಲ್ಲ ನನ್ನ ಕೈಯಿಂದ, ದಯವಿಟ್ಟು ನನ್ನ ಕೈ ಬಿಟ್ಬಿಡಿ, ನಾನು ಬೇರೆ ಇದಕ್ಕೆ ಹೋಗ್ತೀನಿ, ಏನಾದ್ರು ಮಾಡ್ತೀನಿ ಅಂತಂದೆ. ಅವಾಗ ರಾಜು ಸರ್ ಮತ್ತೆ ರವಿ ಸರ್ ಏನ್ ಹೇಳಿದ್ರು ಅಂತಂದ್ರೆ, ಲಾಸ್ಟ್ ಒಂದು ಟ್ರೈನಿಂಗ್ ಇದೆ, ಆ ಟ್ರೈನಿಂಗ್ ಅನ್ನ ಅಟೆಂಡ್ ಆಗ್ಬಿಡಿ, ಇಲ್ಲಿಂದ ನಿಮ್ಮನ್ನ ನಾವು ಕರೆಯೋದಿಲ್ಲ ದಯವಿಟ್ಟು ಅಂತ ಹೇಳಿದ್ರು. ಆ ಟ್ರೈನಿಂಗ್ ಬೇರೆ ಯಾರ್ದು ಅಲ್ಲ, ಇವತ್ತಿನ ಮ್ಯಾನ್ ಆಫ್ ಮಿರಾಕಲ್ ಅಂತ ಕರಿತೀವಿ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಮಿಸ್ಟರ್ ಚಂದ್ರಶೇಖರ್, ಡೈಮಂಡ್ ಚಂದ್ರಶೇಖರ್ ಅಂತಾನೆ ಹೆಸರು ಅವ್ರದ್ದು. ಆ ಡೈಮಂಡ್ ಚಂದ್ರಶೇಖರ್ ಅವರ ತರಬೇತಿನ ಅಟೆಂಡ್ ಆದೆ. ಓದು ನನ್ಕಿಂತ ಕಡಿಮೆ ಅವ್ರದ್ದು. ಇಂಗ್ಲಿಷು ಸರಿಯಾಗಿ ಮಾತಾಡೋದಿಕ್ ಬರೋದಿಲ್ಲ. ನಾನಾದ್ರು ಸ್ವಲ್ಪ ಏನಾದ್ರು ಬರೆಯೋದನ್ನ ಕಲ್ತಿದ್ದೆ ಇಂಗ್ಲಿಷ್ ಅಲ್ಲಿ. ಅಂತ ವ್ಯಕ್ತಿನೇ ಅಂತ ಸಮಸ್ಯೆಯಲ್ಲಿ ನಿಂತ್ಕೊಂಡಿದ್ದಾನಂದ್ರೆ ನಾನ್ಯಾಕೆ ಕುಡಿದು ಹೇಳ್ಬಾರ್ದು ಅಂತ ಅಲ್ಲಿಂದ ವಾಪಸ್ ಬಂದೆ. ಅದಾದ್ಮೇಲೆ ಇನ್ನೊಂದು ಟ್ರೈನಿಂಗ್ ಸಿಕ್ತು. ಆ ಒಂದು ಟ್ರೈನಿಂಗ್ ಸಿಕ್ಕಾಗ ಇನ್ನೊಬ್ಬ ವ್ಯಕ್ತಿ, ಅವ್ರ ಹೆಸರನ್ನ ಇಲ್ಲಿ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಅಂದ್ರೆ ನಾವ್ ಹೇಗೆ ಸ್ವೀಕಾರ ಮಾಡ್ಕೋಬೇಕು ಅನ್ನೋದಕ್ಕೆ ನಿಮ್ಗೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಇನ್ನೊಬ್ಬ ವ್ಯಕ್ತಿ, ಬಟ್ ಆ ವ್ಯಕ್ತಿ ಹತ್ರ ಅದ್ಭುತ ಶಕ್ತಿ ಇತ್ತು. ದೊಡ್ಡ ಟೀಮ್ ನ ಕಟ್ಟಿ ಹಾಕಿದ್ರು. ಫಾರಿನ್ ಟ್ರಿಪ್ ಹೋಗಿ ಬಂದಿದ್ದು ತುಂಬಾ ಕಷ್ಟದ ಸಮಯದಲ್ಲಿ. ಅವರ ಒಂದು ಪ್ರೋಗ್ರಾಮ್ ನ ಅಟೆಂಡ್ ಆದೆ, ಟ್ರೈನಿಂಗ್ ಅನ್ನ ಅಟೆಂಡ್ ಆದಾಗ ನನ್ಗೆ ಅವರು ಫುಲ್ ಒಂದು ಹಾಫ್ ಡೇ ಸೆಷನ್ ತಗೊಂಡಾದ್ಮೇಲೆ, ಈ ಚಂದ್ರು ಸರ್ಗಿಂತನೂ ಅತಿ ಕಷ್ಟದ ಸಮಸ್ಯೆ ಅವ್ರದ್ದು. ಆ ಸಮಸ್ಯೆಯಲ್ಲೂ ಸಹ ಮಗುವಿಗೆ ಹಾಲು ಕುಡಿಸೋದಕ್ಕೆ ಇಲ್ಲದ ಸಮಯದಲ್ಲೂ ಸಹ ನಿಂತ್ಕೊಂಡು ಮೋದಿ ಕೇರ್ ಅಲ್ಲಿ ಗೆದ್ರು. ಆದ್ರೆ ಅವ್ರಿಗೆ ಯಶಸ್ಸು ನೆತ್ತಿಗೆ ಏರ್ತು. ಹೇಳ್ತಾರೆ ಹಿರಿಯರು, ಯಶಸ್ಸನ್ನು ಯಾವಾಗ್ಲೂ ತಲೆಗೆ ಹಚ್ಕೋಬಾರ್ದಂತೆ, ನೋವನ್ನ ಹೃದಯಕ್ಕೆ ಹಚ್ಕೋಬಾರ್ದಂತೆ. ಯಶಸ್ಸಿನ ಕಿರೀಟ ಜಾರುತ್ತಂತೆ ತಲೆಯಲ್ಲಿ ಯಶಸ್ಸನ್ನ ಇಟ್ಕೊಂಡ್ಬಿಟ್ರೆ. ಸೊ ಅಹಂ ಬಂತು. ಸೊ ಅಲ್ಲಿ ಫಸ್ಟ್ ಸೆಷನ್ ಅಟೆಂಡ್ ಮಾಡಿದೆ. ಅವ್ರದ್ದು ತುಂಬಾನೇ ಹಾರ್ಟ್ ಟಚ್ ಆಗ್ತಕ್ಕಂತ ಒಂದು ಇದನ್ನ ಕೊಟ್ರು. ಸೆಕೆಂಡ್ ಸೆಷನ್ ನಲ್ಲಿ ಒಂದು
ಇದನ್ ಮಾಡಿದ್ರು ಅವರು, ಅದು ಬೇಜಾರಾಯ್ತು. ಬಟ್ ನಾನು ಅದನ್ನ ತಗೊಳ್ಳಿಲ್ಲ, ಅಲ್ಲೇ ಬಿಟ್ಟೆ, ಅವ್ರ ಹತ್ರ ಬಿಟ್ಟೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಕೆಟ್ಟದ್ದು ಇರುತ್ತೆ, ಒಳ್ಳೇದು ಇರುತ್ತೆ, ಅದನ್ನ ಆಯ್ಕೆ ಮಾಡೋದು ನಮ್ ಕಡೆ ಇರುತ್ತೆ ಅನ್ನೋದಕ್ಕೆ ಅದೊಂದು ಬೆಸ್ಟ್ ಎಕ್ಸಾಂಪಲ್ ಸಿಕ್ತು. 2ನೇ ಸೆಷನ್ ನಲ್ಲಿ ಏನ್ ಮಾಡ್ಬಿಟ್ರು ಅವರು, ತಮ್ಮನ್ನ ಬಿಟ್ಟು ಹೋಗಿರ್ತಕ್ಕಂಥ ಎಲ್ಲರ ಸ್ಟೇಟಸ್ ರಿಪೋರ್ಟ್ ಅನ್ನ ಸ್ಟೇಜ್ ಮೇಲೆ ಹಾಕ್ಬಿಟ್ಟು ಅವ್ರ ಮಗನ ಕಾಲಲ್ಲಿ ತುಳ್ಸಿದ್ರು. ನಾನು ಅವಾಗ ಅನ್ಕೊಂಡೆ, ಈ ವ್ಯಕ್ತಿಗೆ ಅಹಂ ಅನ್ನೋದು ನೆತ್ತಿಗೇರಿದೆ. ಅದಕ್ಕೆ ಹೇಳ್ತಾರೆ ಹಿರಿಯರು, ಸಂತೋಷದಲ್ಲಿ ಯಾರಿಗೂ ಮಾತು ಕೊಡಬೇಡಿ, ಸಿಟ್ಟಿನಲ್ಲಿ ಯಾವ್ದು ನಿರ್ಧಾರ ತಗೋಬೇಡಿ ಅಂತ ಹೇಳಿ. ಆ ವ್ಯಕ್ತಿ ಸಿಟ್ಟಿನಲ್ಲಿ ನಿರ್ಧಾರ ತಗೊಂಡು ಅದನ್ನ ತುಳ್ಸಿದ್ರು. ಮುಂದೆ ಏನಾಯ್ತು ಅವ್ರ ಬಗ್ಗೆ ಬೇಡ. ಬಟ್ ನನಗೆ ಅಲ್ಲೊಂದು ಪಾಠ ಸಿಕ್ಕಿದ್ದು, ಯಶಸ್ಸನ್ನ ಅತಿಯಾಗಿ ತಲೆ ಮೇಲೆ ಇಟ್ಕೊಂಡ್ರೆ ಕಿರೀಟ ಜಾರ್ ಬೀಳುತ್ತೆ ಅನ್ನೋದು ಆ ವ್ಯಕ್ತಿ ನೋಡ್ ಕಲ್ತೆ. ಅಂದ್ರೆ ತರಬೇತಿ ತುಂಬಾನೇ ಮುಖ್ಯ, ಪ್ರತಿಯೊಬ್ಬ ವ್ಯಕ್ತಿಗೂ ತರಬೇತಿ ಬೇಕು ಅನ್ನೋದು ನನಗೆ ಗೊತ್ತಾಯ್ತು. ಅಲ್ಲಿಂದ ಶುರುವಾಯ್ತು ಮತ್ತೆ ನನ್ನ ಜರ್ನಿ, ಹೊಸ ಬದುಕು ಶುರುವಾಯ್ತು. ಆ ಹೊಸ ಬದುಕು ಶುರುವಾದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡೆ. ಅಗೈನ್ ಅಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಮತ್ತೆ ಡೌನ್ ಆಗ್ತಿತ್ತು, ಸ್ಟಕ್ ಆಗ್ತಿತ್ತು, ಡೌನ್ ಆಗ್ತಿತ್ತು, ಹೇಳ್ತಿದ್ವಿ ಮೇಲೆ. ಅಲ್ಲಿ ಮತ್ತೊಂದು ತರಬೇತಿ ಸಿಕ್ತು. ಯಾರು ಅಂದ್ರೆ ಅರುಣ್ ನಾಗಶ್ರೀ, ಬೆಂಗಳೂರಿಂದ ಬಂದು ರಾಣೆಬೆನ್ನೂರಲ್ಲಿ ಒಂದು ಅದ್ಭುತ ತರಬೇತಿ ಕಾರ್ಯಕ್ರಮನ ನಡೆಸ್ಕೊಟ್ರು ಅರುಣ್ ನಾಗಶ್ರೀ. ಸೊ ತುಂಬಾನೇ ಫೆಂಟಾಸ್ಟಿಕ್ ಒಂದು ಇದು ಅಂತ ಹೇಳ್ಬೋದು. ಅವರು ಒಂದು ಅದ್ಭುತ ತರಬೇತಿನ ಪಡ್ಕೊಂಡಾದ್ಮೇಲೆ ಮತ್ತೆ ನನ್ನ ಜರ್ನಿ ಪಿಕಪ್ ಶುರು ಆಯ್ತು. ಸೊ ಹಾಗೇನೆ ಟ್ರೈನಿಂಗ್ ಅಟೆಂಡ್ ಆಗ್ತಾ ಇದ್ದೆ. ಸೊ ಅಲ್ಲಿ ಅಪ್ ಡೌನ್ ಆಗ್ತಿತ್ತು. ಆ ಸಮಯದಲ್ಲಿ ವಿಜಯ್ ಸರ್ ಒಂದು ಅದ್ಭುತ ತರಬೇತಿ ಕಾರ್ಯಕ್ರಮ ಶುರು ಮಾಡಿದ್ರು. ಅದ್ ಯಾವುದೂ ಅಲ್ಲ, ಡೈಮಂಡ್ ಕ್ಲಾಸ್ ಅಂತೀವಿ. ಅರುಣ್ ನಾಗಶ್ರೀ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರು ಅವತ್ತು ಪ್ಲಾನ್ ಕೊಟ್ಟು, ಸಿಸ್ಟಮ್ ಕೊಟ್ಟು, ಹೀಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಟ್ರು. ಅಲ್ಲಿಂದ ಅಲ್ಲಿ ತುಂಬಾನೇ ಸಿಲ್ವರ್ ಅಚೀವರ್ ಆಗೋದಕ್ಕೆ ಹಳೆ ಪ್ಲಾನ್ ಅಲ್ಲಿ ಹೋರಾಡ್ತಾ ಇದ್ದೆ. ಬಟ್ ಸಿಲ್ವರ್ ಅಚೀವರ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಅಲ್ಲಿಂದ ಯಾವತ್ತೂ ಕೆಳಗಿಳಿದಿಲ್ಲ. ಥ್ಯಾಂಕ್ ಯು ಅರುಣ್ ಜಿ ಅಂಡ್ ನಾಗಶ್ರೀ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಒಂದು ಸಹಕಾರಕ್ಕೆ. ಓಕೆ, ಅಲ್ಲಿಂದ ವಿಜಯ್ ಸರ್ ಒಂದು ಡೈಮಂಡ್ ಕ್ಲಾಸ್ ಅಂತ ಶುರು ಮಾಡಿದ್ರು. ರಾಜು ವಿಜಯ್ ಸರ್ ಬಗ್ಗೆ ನಾನು ಹೇಳಲೇಬೇಕು ಈ ಸಮಯದಲ್ಲಿ. ಅವ್ರ ಬಗ್ಗೆ ಹೇಳಲಿಲ್ಲ ಅಂದ್ರೆ ತುಂಬಾನೇ ಇದು ಅನ್ಸುತ್ತೆ. ಯಾಕಂದ್ರೆ ಅವರಿಬ್ರು ನಿಂತಿರೋದಕ್ಕೆ ಈ ಕರ್ನಾಟಕ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದೆ. ಸೊ ಡಿಜಿ ಫ್ಯಾಮಿಲಿಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಹೇಗೆ ನಮ್ಮ ರವಿ ಸರ್ ಕುಲಕರ್ಣಿ ಫ್ಯಾಮಿಲಿಗೆ ಋಣಿಯಾಗಿರ್ತೀನೋ, ಅದೇ ತರ ಡಿಜಿ ಫ್ಯಾಮಿಲಿಗೂ ಋಣಿಯಾಗಿರ್ತೀನಿ. ಯಾಕಂದ್ರೆ ಪ್ರತಿ ಹಂತದಲ್ಲೂ ನಮ್ಮನ್ನ ತೀಡಿ ಬೆಳೆಸಿರ್ತಕ್ಕಂಥ ವ್ಯಕ್ತಿಗಳು. 28 ಜನ ದಿಗ್ಗಜರನ್ನ ಇಟ್ಕೊಂಡು ಒಂದು ಡೈಮಂಡ್ ಕ್ಲಾಸ್ ಅನ್ನ ಶುರು ಮಾಡಿದ್ರು. 2012 ಮೇದಲ್ಲಿ ನಾನು ಅಟೆಂಡ್ ಆಗಿ 2ನೇ 3ನೇ ತಿಂಗಳಿಗೆ ನಾನು ಟ್ರೈನರ್ ಆಗಿನೂ ಸಹ ಆಯ್ಕೆ ಮಾಡ್ಕೊಂಡ್ರು ನನ್ನಲ್ಲಿ. ಸೊ ಎಷ್ಟೊಂದು ಅಪ್ಡೇಟ್ ಆಗೋದಕ್ಕೆ ಅವಕಾಶ ಸಿಕ್ತು ನನಗೆ, ಅಂದ್ರೆ ಬೆಳೆಯೋದಕ್ಕೆ, ಕಲಿಯೋದಕ್ಕೆ ತುಂಬಾನೇ ಅವಕಾಶಗಳು ಸಿಕ್ತು ಡೈಮಂಡ್ ಕ್ಲಾಸ್ ಅನ್ನ. ಈ ತರದ ಡೈಮಂಡ್ ಕ್ಲಾಸು ಪ್ಲಸ್ ಹೆಲ್ತ್ ವರ್ಕ್ಶಾಪ್ ಅನ್ನ ಕೊಟ್ರು. ಹೆಲ್ತ್ ವರ್ಕ್ಶಾಪ್ ಡೈಮಂಡ್ ಕ್ಲಾಸ್ ಅನ್ನ 11 ತಿಂಗಳ ಕಾಲ ವಿಜಯ್ ಸರ್ ಮನೆಯಲ್ಲಿ ಕುತ್ಕೊಂಡು 292 ಸ್ಲೈಡ್ ಅನ್ನ ರೆಡಿ ಮಾಡಿ, ಪ್ರತಿಯೊಬ್ಬರ ಆರೋಗ್ಯದ ಬಗ್ಗೆ, ಭಾರತ ದೇಶ ರೋಗಮುಕ್ತ ರಾಷ್ಟ್ರ ಆಗ್ಬೇಕು, ನಮ್ಮ ಜೀವನ ರೋಗಮುಕ್ತ ಆಗ್ಬೇಕು ಅಂತ ಹೇಳಿ ಒಂದು ಹೆಲ್ತ್ ವರ್ಕ್ಶಾಪ್ ಅಂತ ಸ್ಟಾರ್ಟ್ ಮಾಡಿದ್ರು. ಆ ಹೆಲ್ತ್ ವರ್ಕ್ಶಾಪ್ ನಿಂದ ಪರ್ಸನಲಿ ನನ್ನನ್ನ ನಾನು ಪ್ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ ಬಗ್ಗೆ ನನಗೆ ಕಾಳಜಿ ಹುಟ್ಟು, ಜನರಿಗೆ ಆರೋಗ್ಯ ಕೊಡ್ಬೇಕನ್ನೋದನ್ನ ಕಲಿತೆ. ಆ ಆರೋಗ್ಯ ಕೊಡೋದ್ರ ಶುರು ಮಾಡಿದಾಗ ಎಷ್ಟೋ ಜನ ಇವತ್ತು ಆ ಹೆಲ್ತ್ ವರ್ಕ್ಶಾಪ್ ಅನ್ನ ನಾನು ಬಳಸ್ಕೊಂಡು ಮಾತಾಡ್ತಾ ಇರೋದಕ್ಕೆ ಎಷ್ಟೋ ಜನ ನನಗೆ ಹೇಳ್ತಾರೆ, ನೀವು ಡಾಕ್ಟರ್ ತರ ಮಾತಾಡ್ತಿರಲ್ಲ ಸರ್, ಏನ್ ಕಲ್ತಿದ್ದೀರಿ? ನಾನು ಓದಿದ್ದು ಡಿಪ್ಲೊಮಾ, ಅಂದ್ರೆ ಮೊದ್ಲು ಗಾಡಿ ನೋಡ್ತಾ ಇದ್ದೆ, ಈಗ ಬಾಡಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ತಮಾಷೆ ಮಾಡ್ತಿರ್ತೀನಿ ನಾನು. ಇಂಥ ಒಂದು ಅದ್ಭುತ ಹೆಲ್ತ್ ವರ್ಕ್ಶಾಪ್ ಅನ್ನ ನಮಗೆ ಕೊಟ್ಟು, ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಹುಟ್ಟಿಸಿ, ಮನುಕುಲದ ಆರೋಗ್ಯ ಬಗ್ಗೆ, ದೇಶದ ಆರೋಗ್ಯದ ಬಗ್ಗೆ ಚಿಂತನೆ ಹುಟ್ಟಿ ಹಾಕಿ, ನಮ್ಮನ್ನ ಆಕ್ಟಿವ್ ಆಗಿ ಇರೋದಕ್ಕೆ ಅವಕಾಶ ಮಾಡ್ಕೊಟ್ಟಿರ್ತಕ್ಕಂಥ ರಾಜು ಸರ್, ವಿಜಯ್ ಸರ್ಗೆ ಕೋಟಿ ನಮನಗಳು. ಅದ್ರ ಜೊತೆಗೆ ಸವಿತಾ ಮೇಡಮ್ ಮತ್ತೆ ಮಮತಾ ಮೇಡಮ್ಗೂ ಸಹ. ಅವರ ಬಾಂಧವ್ಯ ಹೇಗಿದೆ ಅಂದ್ರೆ, ಸವಿತಾ ಮೇಡಮ್, ಮಮತಾ ಮೇಡಮ್ ಅಂತಂದ್ರೆ ಒಂಥರ ಬ್ರದರ್ ತರ ನೋಡ್ತಾರೆ. ಎಲ್ಲಾದ್ರೂ ಸಿಗ್ಲಿ ನನ್ನ ಒಬ್ಬನ ಬಗ್ಗೆ ಕಾಳಜಿ ಮಾಡೋದಿಲ್ಲ, ವೀಣಾ ಹೇಗಿದ್ದಾರೆ, ಮಕ್ಕಳು ಹೇಗಿದ್ದಾರೆ, ಹೇಗ್ ನಡೀತಾ ಇದೆ, ಈ ತರ ಎಲ್ಲ ಕೇಳ್ತಾರೆ. ಅಂದ್ರೆ ಆ ಸೋದರತ್ವನ ಅವ್ರು ಕೊಟ್ಟಿರ್ತಕ್ಕಂಥವ್ರು ಸವಿತಾ ಮೇಡಮ್, ಮಮತಾ ಮೇಡಮ್ಗೂ ಥ್ಯಾಂಕ್ ಯು ಸೋ ಮಚ್. ವಿಜಯ್ ಸರ್, ಇವತ್ತು ನಾನು ಏನಾದ್ರೂ ಖುಷಿಯಾಗಿದ್ದೀನಿ, ನನ್ನ ಮೆಸೇಜ್ ಜೊತೆಗೆ ಒಂದು ಬಾಂಡಿಂಗ್, ಒಂದು ಅದ್ಭುತ ಒಂದು ಬಾಂಧವ್ಯ ಬೆಳೆಸ್ಕೊಂಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಒಂದು ವರ್ಕ್ಶಾಪ್, ನೀವು ಕೊಡ್ತಕ್ಕಂಥ ಒಂದು ಜ್ಞಾನ, ನೀವು ಕೊಡ್ತಿರ್ತಕ್ಕಂಥ ಒಂದು ಕೊಡುಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ರಾಜು ಸರ್ ಪ್ರತಿ ಕ್ಷಣ ನಮ್ಮನ್ನ ಹೇಗೆ ಮೋಟಿವೇಟ್ ಮಾಡ್ತಿರ್ತಾರೆ ಅಂತಂದ್ರೆ, ನಾನು ಅವರಿಗೆ ವಾಕೇಬಲ್ ಡಿಕ್ಷನರಿ ಅಂತ ಹೇಳ್ತೀನಿ ರಾಜು ಸರ್ಗೆ. ಅವರಲ್ಲಿ ಇರ್ತಕ್ಕಂಥ ಜ್ಞಾನನ ಎಷ್ಟೋ ನಾನು 0.001% ಅನ್ನ ಕಲ್ತಿರೋದಕ್ಕೆ ನಿಮ್ ಎದುರಿಗೆ ಇಷ್ಟೊಂದು ಕೂತ್ಕೊಂಡು ಮಾತಾಡೋದಕ್ಕೆ ಶಕ್ತಿ ಸಿಕ್ಕಿದೆ. ಇಂಥ ಒಂದು ಅದ್ಭುತ ಅವಕಾಶನ ಮಾಡಿಕೊಟ್ಟು ನಮ್ಮನ್ನ ಈ ಕರ್ನಾಟಕನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿರ್ತಕ್ಕಂಥ ವಿಜಯ್ ಸರ್ ಮತ್ತೆ ರಾಜು ಸರ್ಗೆ, ಅವರ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್. ಅವ್ರ ಅಮ್ಮನ್ಗೂ, ಯಾಕಂದ್ರೆ ಅಮ್ಮ ಮೊನ್ನೆ ಸಿಕ್ಕಾಗ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂದ್ರೆ, ವಿಜಯ್ ಸರ್, ರಾಜು ಸರ್ ಅವ್ರ ಅಮ್ಮ ರಾಜು ಸರ್ ವಿಜಯ್ ಸರ್ನ ಮಾತಾಡಿದಷ್ಟೇ ಪ್ರೀತಿಯಿಂದ ಮೋದಿ ಕೇರ್ ಕನ್ಸಲ್ಟೆಂಟ್ ಅನ್ನ ಮಾತಾಡ್ತಾರೆ. ಈ ಬಾಂಧವ್ಯ, ಈ ವಿಶ್ವಾಸ, ಈ ಪ್ರೀತಿ ಬೇರೆ ಯಾವ ಬಿಸ್ನೆಸ್ ನಾಗೂ ಕೊಡಕ್ ಸಾಧ್ಯ ಇಲ್ಲ ಸ್ನೇಹಿತರೆ.
ಯಾಕಂದ್ರೆ 13 ವರ್ಷ ನಾನು ಆಟೋಮೊಬೈಲ್ ಬಿಸ್ನೆಸ್ ಮಾಡಿದಾಗ ಇದು ಸಿಕ್ಕಿಲ್ಲ, ಇಲ್ಲಿ ಸಿಕ್ಕಿದೆ, ಅದಕ್ಕೆ ನಿಂತ್ಕೊಂಡಿದ್ದೀನಿ ನಾನು ಮೋದಿ ಕೇರ್ ಅಲ್ಲಿ. ಅದೇ ತರ ನಡೀತಿರ್ಬೇಕಾದ್ರೆ ಇನ್ನೊಂದು ಘಟನೆ ಆಗುತ್ತೆ, ಅಲ್ಲೂ ಡೌನ್ ಅಪ್ ಅಂಡ್ ಡೌನ್, ಬಟ್ ನಡೀತಾ ಇತ್ತು. ಏನೋ ಒಂದು ಗೆಲ್ತೀವಿ ಅನ್ನೋ ಒಂದು ನಂಬಿಕೆ ಇತ್ತು. ಯಾಕಂದ್ರೆ ಮುಕ್ಕೋಟಿ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನಾವೇನು ಮಾಡೋದಿಕ್ಕಾಗಲ್ಲ. ನನ್ನ ಮೇಲೆ ನಂಬಿಕೆ ಇತ್ತು. ಎಸ್, ಒಂದಿನ ಬಂದೇ ಬರ್ತೈತ್ ಒಂದಿನ ಅಂತೇಳಿ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ರು ಬೆಂಗಳೂರಲ್ಲಿ. ಅವ್ರು ಬೇರೆ ಯಾರು ಅಲ್ಲ, ಡೈಮಂಡ್ ಚಂದ್ರಶೇಖರ್. ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಶಾಲಿನಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಯಾಕೆ 2014ರಲ್ಲಿ ಒಂದು ಮಿರಾಕಲ್ ಸೌಂಡ್ ಅಂತ ಒಂದು ಪ್ರೋಗ್ರಾಮ್ ಅನ್ನ ಮಾಡಿದ್ರು. ನಿಜವಾಗ್ಲೂ ಹೇಳ್ತೀನಿ, ಅವ್ರಿಗೆ ₹1 ಲಾಭ ಇಲ್ಲ. ಎಂಟೈರ್ ಕರ್ನಾಟಕ ಲೀಡರ್ಶಿಪ್ ಅನ್ನ ತಗೊಂಡೋಗಿ ಕುವೆಂಪು ಕಲಾಕ್ಷೇತ್ರದಲ್ಲಿ ಒಂದು ಇದನ್ನ ಮಾಡ್ಕೊಂಡು ಎಂತ ಒಂದು ಅದ್ಭುತ ಕಾರ್ಯಕ್ರಮ. ಸೀನಿಯರ್ ಲೀಡರ್ಸ್ನೆಲ್ಲ ಮನೆಗೆ ಬಂದು, ನಿಜವಾಗ್ಲೂ ಹೇಳ್ತೀನಿ, ಆ ಒಂದು ಹೃದಯ ಸ್ಪರ್ಶಿ ಸನ್ನಿವೇಶನ ನೆನೆಸ್ಕೊಳ್ಳೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ನಮ್ಮನೆಗೆ ರಾಣೆಬೆನ್ನೂರಿಗೆ ಬಂದು ರವಿ ಸರ್ ನನ್ನ ಮತ್ತೆ ಮಂಜಣ್ಣನ ಇನ್ವೈಟ್ ಮಾಡಿ ಪರ್ಸನಲ್ ಇನ್ವಿಟೇಷನ್ ಕೊಟ್ಟು ಕರೆದು ಆ ಸ್ಟೇಜ್ ಅಲ್ಲಿ ನಮ್ಮ ಒಂದು ಯಶಸ್ಸಿನ ಒಂದು ಇದನ್ನ ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಮಂಜಣ್ಣ ಅವರಿಗೆ ಚಂದ್ರಶೇಖರ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ನಗಾರಿ ಬಾರಿಸಿ ಶುರು ಮಾಡಿದ್ರು. ಅವಾಗಿನ್ನು ಅಲ್ಟಿಮೇಟ್ ಅನ್ಲಿಮಿಟೆಡ್ ಆಜಾದಿ ಪ್ಲಾನ್ ಬಂದಿರ್ಲಿಲ್ಲ, ಆಜಾದಿ ಪ್ಲಾನೇ ಇರ್ಲಿಲ್ಲ. ಬಟ್ ಅವತ್ತು ಸ್ಟಾರ್ಟ್ ಮಾಡಿದ್ರು. ಆ ಒಂದು ಮೋಟಿವೇಶನ್ ಕೊಟ್ಟಿರೋದಕ್ಕೆ ನಮ್ಗೆ ಮತ್ತೊಂದು ಬಲಾನ ತುಂಬಿರ್ತಕ್ಕಂಥ ಚಂದ್ರಶೇಖರ್, ಶಾಲಿನಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದೇ ತರ ನಡೀತಾ ಇರ್ಬೇಕಾದ್ರೆ ಇಂತ ಎಲ್ಲಾ ಘಟನೆಗಳಿಂದ ನಾನು ಮೋದಿ ಕೇರ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದೇ ತರ ನಡೀತಿರ್ಬೇಕಾದ್ರೆ 2015ರಲ್ಲಿ ಆಜಾದಿ ಪ್ಲಾನ್ ಬರುವಾಗ ಮತ್ತೊಂದು ಘಟನೆ ಆಗುತ್ತೆ. ಏನ್ ಮತ್ತೊಂದು ಘಟನೆ ಆಗುತ್ತೆ ಅಂತಂದ್ರೆ, ಒಬ್ಬ ವ್ಯಕ್ತಿ, ನಮ್ಮ ರವಿ ಸರ್, ಇನ್ನೊಬ್ಬ ನಮ್ಮ ಒಡನಾಡಿ ಪಾರ್ಟ್ನರ್, ನಮ್ಮ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು, ಹನುಮಂತಪ್ಪ ಹೊಸಳ್ಳಿ. ಆಲ್ರೆಡಿ ಪ್ರಶಾಂತ್ ಸರ್ ಶೇರ್ ಮಾಡಿದ್ದಾರೆ ಅದನ್ನ. ಆ ಘಟನೆ, ಅವರೊಂದು ಫಾರಿನ್ ಟ್ರಿಪ್ ಮಿಸ್ ಆಗಿತ್ತು. ಅಲ್ಲಿ ಸಮೀರ್ ಮೋದಿಜಿ ಅವರ ವಿಡಿಯೋ ನಾನು ನೋಡಿದೀನಿ, ಇವತ್ತು ನನ್ನ ಹತ್ರ ಇದೆ. ಅದನ್ನ ಪದೇ ನೋಡ್ತಿರ್ತೀನಿ ಏನಾದ್ರು ಬೇಜಾರಾದ್ರೆ. ಯಾಕೆ ಮೋದಿ ಕೇರ್ನ ನಾವ್ ಇಷ್ಟೊಂದು ಹಚ್ಕೊಂಡಿದೀವಿ ಅಂತಂದ್ರೆ, ಸಮೀರ್ ಮೋದಿಜಿ ಫೋನ್ ಮಾಡಿ ಕೇಳಿದ್ದು ಒಂದೇ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಲೆಕ್ಕ ಹಾಕೊಳ್ಳಿ ಸ್ನೇಹಿತರೆ, ಹುಟ್ಟಿರ್ತಕ್ಕ ಬಾರ್ನ್ ಬೈ ಗೋಲ್ಡನ್ ಸ್ಪೂನ್, ಹುಟ್ಟಿರೋದು ಬಂಗಾರದ ಚಮಚ ಇಟ್ಕೊಂಡು ಸಮೀರ್ ಮೋದಿ ಅಂತ ವ್ಯಕ್ತಿ ಜಸ್ಟ್ 10 ಲಕ್ಷ ಬಿಸ್ನೆಸ್ ಕೊಡೋನಿಗೆ ಸಾರಿ ಕೇಳ್ತಾರೆ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ಅವರ ವ್ಯಕ್ತಿತ್ವ ಏನು, ಮಾನವೀಯತೆ ಏನು, ಅವ್ರಿಗೆ ಎಷ್ಟು ಕಳಕಳಿ ಇದೆ ಭಾರತ ಜನರ ಬಗ್ಗೆ ಅಂತೇಳಿ. ಅದನ್ನ ಅವ್ರು ಕೇಳಿದ ಒಂದೇ ಕ್ಷಣ ನಾನು ಆ ವಿಡಿಯೋ ನೋಡಿದಾಗ ಅನ್ಕೊಂಡೆ, ಇಂತ ಒಂದು ವ್ಯಕ್ತಿಯ ಜೊತೆಗೆ ನಾವಿದೀವಿ, ನಮ್ಮ ಸೌಭಾಗ್ಯ ಎಷ್ಟಪ್ಪ ದೇವ್ರೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದೆ ನಾನು ನಂಬಿರ್ತಕ್ಕಂಥ ಸಾಯಿಬಾಬಾಗೆ. ಇಂಥ ವ್ಯಕ್ತಿ ಜೊತೆಗೆ ನಾವು ಮೋದಿ ಕೇರಿಗೆ ಕಳಿಸಿದೀಯಲ್ಲ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದೆ. ಆ ಸಮೀರ್ ಮೋದಿ ಅವರ ಪ್ರೀತಿ, ಆ ಮೋದಿ ಕೇರ್ ಮೇಲೆ ಇರ್ತಕ್ಕಂಥ ಒಂದು ಕಾಳಜಿ ಇವತ್ ಹೇಳಿ ಇಂಥದ್ದು ಇಟ್ಕೊಂಡು ನಾವು ಮೋದಿ ಕೇರ್ನ ಬಿಟ್ಟು ಹೋಗಕ್ಕಾಗುತ್ತಾ? ಮೋದಿ ಕೇರ್ ಅಲ್ಲಿ ಏನೇ ಸಮಸ್ಯೆ ಬಂದ್ರು ಯಾಕೆ ನಿಂತ್ಕೊಂಡಿದೀವಿ ಅಂತಂದ್ರೆ, ಈ ಸಮೀರ್ ಮೋದಿ ಅವರ ಪ್ರೀತಿ ಯಾರು ಕೊಡ್ತಾರ್ರಿ? ಇವತ್ತು ಅವರು ಎಲ್ಲೋ ಇರೋರು ನಾವು ನಮ್ಮನ್ನ ಸಾರಿ ಕೇಳಿ ಫಾರಿನ್ ಟ್ರಿಪ್ ಕೊಟ್ಟು ಆ ವ್ಯಕ್ತಿನ ಮತ್ತೆ ಫಾರಿನ್ ಟ್ರಿಪ್ ಕಳಿಸಿ, ನೀವು ಬಿಸ್ನೆಸ್ ಮಾಡ್ಬೇಕಾಗಿಲ್ಲ, ಫಾರಿನ್ ಟ್ರಿಪ್ ಬಂದ್ರೆ ಸಾಕು ಅಂತ ಹೇಳಿದ್ರಲ್ಲ, ಆ ಒಂದು ಘಟನೆ ಇವತ್ತು ನಮ್ಮನ್ನು ಮೋದಿ ಕೇರ್ ಅಲ್ಲಿ ಗಟ್ಟಿಯಾಗಿ ನಿಲ್ಸಿದೆ. ಅದೇ ತರ ನಡೀತಿರ್ಬೇಕಾದ್ರೆ ಮತ್ತೆ ಆಜಾದಿ ಪ್ಲಾನ್ ಬಂತು. ಒಂದು ಕಂಪ್ನಿಯವ್ರು ಬಂದು ನನಗೆ ನಿಮ್ದು ಎಷ್ಟು ಹೈಯೆಸ್ಟ್ ಚೆಕ್ ಬಂದಿದೆ ಅದನ್ನ ಹೇಳಿ, ನಾನು ನಿಮ್ಗೆ ಇನ್ನ 5 ನಿಮಿಷದಲ್ಲಿ ನನ್ನ ಒಂದು ಇದನ್ನ ಮುಗಿಸ್ತೀನಿ. ಆ ಒಂದು ಇದನ್ನ ಹೇಳಿದ್ರು. ಏನ್ ಹೇಳಿದ್ರು ಅಂತಂದ್ರೆ, ನಿಮಗೆ ಹೈಯೆಸ್ಟ್ ಚೆಕ್ ಬಂದಿದ್ದನ್ನ ಕೊಡಿ, ನಾವು ಇದನ್ ಮಾಡ್ತೀವಿ ಹಾಗೆ ಅಂತ ಪ್ಲಾನ್ ಕೊಡ್ತಾ ಇದ್ರು. ನನಗೆ ಒಂದ್ ಟೈಮು ಮನ್ಸು ಟಿಲ್ಟ್ ಆಗಿತ್ತು. ಅವ್ರ ಇನ್ಕಮ್ ನ ತೋರಿಸಿದಾಗ ಕೊನೆಗೆ ಒಂದು ಮಾತನ್ನ ಮೋದಿ ಕೇರಿಗೆ ಕೆಟ್ಟದಾಗಿ ಮಾತಾಡಿದ್ರು ಅವರು. ಅಲ್ಲಿತ್ತು ನೋಡಿ, ಎಲ್ಲಿತ್ತೋ ಗೊತ್ತಿಲ್ಲ. ನಾನೇ ಒಂದೇ ಹೇಳಿದ್ದು, ನೀನ್ 1000 ಅಲ್ಲ ಲಕ್ಷ ಕೊಟ್ರು ನಾನ್ ಮೋದಿ ಕೇರ್ ಬಿಟ್ಟು ಬರಲ್ಲ. ಯಾಕಂದ್ರೆ ನನ್ ಮೋದಿ ಕೇರ್ ಹೆತ್ತ ತಾಯಿ ಇದ್ದ ಹಾಗೆ. ನೀನ್ ಏನ್ ಹೇಳ್ತೀಯ ಗೊತ್ತಿಲ್ಲ, ಇರು, ಒಂದಿನ ಬಂದೇ ಬರುತ್ತೆ ನಮ್ ದಿನ ಅಂತ ಹೇಳಿ ನಾನ್ ಚಿಟ್ಕೆ ಹೊಡೆದು ಎದ್ದು ಬಂದೆ. ಹೇಳ್ದೆ, ನಮ್ಮ ಗಾಡ್ ಫಾದರ್ ಇದಾರೆ ನಮ್ ಜೊತೆಗೆ ಅಂತ ಹೇಳಿ ಅನ್ಕೊಂಡು ಎದ್ದು ಬಂದೆ. ಸಾಯಿಬಾಬಾನ್ ಫೋಟೋ ನನ್ ಜೊತೆಗೆ ಯಾವಾಗ್ಲೂ ಇರ್ತಿತ್ತು. ನಮ್ ಸೂಪರ್ ಪವರ್ ನನ್ ಜೊತೆಗಿದ್ದಾರೆ, ನೋಡ್ತಾ ಇರೋಂದೆ. ಅವ್ರು ಹೇಳಿದ 1 ತಿಂಗಳು 2 ತಿಂಗಳಿಗೆ ಸಮೀರ್ ಮೋದಿ ಪ್ಲಾನ್ ಚೇಂಜ್ ಮಾಡಿ ಆಜಾದಿ ಪ್ಲಾನ್ ಬಂತು. ಈಗ ಹೇಳಿ ಸ್ನೇಹಿತರೆ, ನಮಗ್ ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥ ಕಾಮಧೇನು ಮೋದಿ ಕೇರ್ ಇರುವಾಗ ಅದನ್ನ ಬಿಟ್ಟು ನಾವು ಬೇರೆದಕ್ಕೆ ಹೋಗ್ಬೇಕಾ? ಈಗ ಹೇಳಿ, ಯಾಕೆ ಮೋದಿ ಕೇರನ್ನ ನಾವು ಹಚ್ಕೊಂಡಿದೀವಿ? ಹೃದಯ ಪೂರ್ವಕವಾಗಿ ನಾವು ಮಾಡ್ತಾ ಇದೀವಿ ಮೋದಿ ಕೇರ್ನ, ದುಡ್ಡಿಗಾಗಿ ಅಲ್ಲ, ಯಾವುದೇ ಇದಕ್ಕಲ್ಲ, ಸರ್ವಿಸ್ ಆಟಿಟ್ಯೂಡ್ ಇಂದ ಮಾಡ್ತಾ ಇದೀವಿ. ಅದಕ್ಕೆ ಆ ಸಂತೋಷ, ಆ ಖುಷಿ ಸಿಗ್ತಾ ಇದೆ ಮೋದಿ ಕೇರ್ ಅಲ್ಲಿ. ಅವಾಗ ಸಮೀರ್ ಮೋದಿ ನಡ್ಕೊಂಡಿರ್ತಕ್ಕಂಥ ರೀತಿನ ನೆನೆಸ್ಕೊಂಡ್ರೆ ತುಂಬಾ ಖುಷಿ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸಮೀರ್ ಮೋದಿಜಿ. ನಿಮ್ಮ ಒಂದು ಅದ್ಭುತ ಕ್ಷಣ ಇದಾಗಲ್ಲ. ಶಿವಮೊಗ್ಗದಲ್ಲಿ ಕಾರ್ ಕೀ ಕೊಡ್ಬೇಕಾಗಿದ್ರೆ ಇದು ಜಸ್ಟ್ ಸ್ಟಾರ್ಟರ್. ನೆಕ್ಸ್ಟ್ ಮರ್ಸಿಡಿಸ್ ಬೆಂಜ್ ಅಂತ ಭುಜ ತಟ್ಟಿ ಬೆನ್ ತಟ್ಟಿ ಹಗ್ ಮಾಡಿ ಕೀನ ಕೊಟ್ರು. ನನ್ ಮಗನ ಎತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು. ಈ ಕ್ಷಣನ ಮರೆಯಕ್ಕಾಗುತ್ತ ಜೀವನದಲ್ಲಿ? ಇಂತ ಒಂದು ಅದ್ಭುತ ಕ್ಷಣ ಯಾರಿಗೂ ಸಿಗೋದಿಲ್ಲ. ಅದೇ ತರ 2018ರಲ್ಲಿ ಇನ್ನೊಂದು ಘಟನೆ, 2016ರಲ್ಲಿ ಮತ್ತೊಂದು ಘಟನೆ ನಡೀತು. ನಾನು ಒಬ್ಬ ವ್ಯಕ್ತಿ, ನನಗೆ ತುಂಬಾನೇ ನೆಟ್ವರ್ಕ್ ಅಲ್ಲಿ ತುಂಬಾನೇ ಕಿಂಗ್ ಇದ್ರು ಮೋದಿ ಕೇರ್ ಅಲ್ಲಿ. ಅವರು ತುಂಬಾನೇ ಇದನ್ ಮಾಡ್ತಾ ಇದ್ರು, ಸಪೋರ್ಟ್ ಮಾಡ್ತಾ ಇದ್ರು, ಜ್ಞಾನ ಕೊಡ್ತಾ ಇದ್ರು ಅಂತ ನಾನ್ ತಿಳ್ಕೊತಾ ಇದ್ದೆ. ಬಟ್ ತುಂಬಾನೇ ಟೀಚ್ ಮಾಡ್ತಾ ಇದ್ರು. ಬಟ್
ಅವ್ರು ಇವತ್ತಿಲ್ಲ, ಭೂಮಿ ಮೇಲೆ ಬದುಕಿಲ್ಲ. ಬಟ್ ಆ ವ್ಯಕ್ತಿ ಒಂದು ಮೋಟಿವೇಶನ್ ಹೆಂಗಿರ್ತಿತ್ತು ಅಂತಂದ್ರೆ, ನನಗೆ ನಾನು ಏನ್ ತಿಳ್ಕೊತಿದ್ದೆ, ನನ್ನ ಜ್ಞಾನ ಹೆಚ್ಚು ಮಾಡೋದಕ್ಕೆ ಅವರು ತಿಂಗಲ್ ಮಾಡ್ತಾ ಇದ್ರು ನನಗೆ, ನೀವು ಬೆಳೆಯಲ್ಲ ಮೋದಿಕೆರಲ್ಲಿ ಹೀಗೆ ಅಂತ. ಆದ್ರೆ ಇಂಡೈರೆಕ್ಟ್ಲಿ ನನಗೆ ಜ್ಞಾನ ಕೊಡ್ತಾ ಇದ್ರು, ನಾನು ಅದನ್ನ ಸ್ವೀಕಾರ ಮಾಡ್ತಾ ಮಾಡ್ತಾ ಬಂದೆ. ಒಂದಿನ ಅವರಿಗೆ ಅವಕಾಶ ಕೊಡೋಣ ಅಂತ ಯೋಚನೆ ಮಾಡಿದಾಗ ಬೇರೆಯವ್ರ ಎದುರಿಗೆ ಹೇಳಿದ್ರು, ಮುರುಗೇಶ್ ಇವತ್ನವ್ರಿಗೆ ಇಷ್ಟು ವರ್ಷ ಇದ್ರು ಒಂದು ಕಾರ್ ತಗೊಳಕ್ಕಾಗಿಲ್ಲ ಮೋದಿಕೆರಲ್ಲಿ, ಇನ್ನೇನ್ ಮಾಡ್ತಾನೆ ಅಂತ ಹೇಳಿದ್ರು. ಬಟ್ ಸ್ನೇಹಿತರೆ, ಒಂದು ನೆನಪಿರ್ಲಿ, ಏನಾಯ್ತು ಅಂತಂದ್ರೆ ಆ ಸಮಯದಲ್ಲಿ ಆ ವ್ಯಕ್ತಿ ಕಾರ್ ತಗೊಳಕ್ ಆಗಿಲ್ಲ ಇವ್ರಿಗೆ ಅಂತ ಮಾತಾಡಿದಾಗ ನನಗೆ ಬಿಲೀವ್ ಮಾಡ್ತಿರೋ ಇಲ್ಲೋ, ದೇವ್ರಿಗೆ ಹೇಳಿದೆ ಕಾರ್ ತಗೊಳ್ತಕ್ಕಂತ ಅವಕಾಶನ ಕೊಡು ಅಂತ. ಸಮೀರ್ ಮೋದಿ ಏನ್ ಅನೌನ್ಸ್ ಮಾಡಿದ್ರು ಅಲ್ಲಿಗೆ ನನ್ನ ಕಾರ್ ಫಂಡ್ ರೈಸ್ ಆಗಿತ್ತು. ಅವತ್ತೇ ಡಿಸೈಡ್ ಮಾಡಿದೆ, ಕಾರ್ ತಗೊಂಡಾದ್ಮೇಲೆ ಆ ವ್ಯಕ್ತಿಗೆ ಹೋಗಿ ಭೇಟಿಯಾಗಿ, ಸರ್ ನಿಮ್ಮ ಒಂದು ಮೋಟಿವೇಶನ್ ಇಂದ, ನಿಮ್ಮ ಇದರಿಂದ ನಾನು ಇವತ್ತು ಕಾರ್ ತಗೊಂಡಿನಿ ಅಂದ್ಮೇಲೆ ಅವತ್ತಿಂದ ಆ ವ್ಯಕ್ತಿ ಈ ಭೂಮಿಯ ಬಿಟ್ಟು ಹೋಗೋ ಮಟನು ಎಂದು ನನಗೆ ಟೀಚ್ ಮಾಡ್ಲಿಲ್ಲ, ಎಂದು ಹರ್ಟ್ ಮಾಡ್ಲಿಲ್ಲ. ಯಾಕೆ, ಇಂಥವ್ರು ಮಾತಾಡಿದಾಗ ನಮ್ ಕಡೆಯಿಂದ ಸಾಧ್ಯ ಅಂತ ತೋರಿಸೋದಕ್ಕೆ ಮೋದಿಕೇರ್ ಇದೆಯಲ್ಲ, ಅದಕ್ಕೆ ನಾನು ಮೋದಿಕೇರಲ್ಲಿ ನಿಂತ್ಕೊಂಡೆ. ಅವ್ರು ಬೇರೆ ಯಾರು ಅಲ್ಲ, NS ಕಟ್ಕಿ ಅಂತ ಹೇಳಿ ಲೆಕ್ಚರರ್. ಬಟ್ ಅವರು 2 ವರ್ಷದ ಕೆಳಗಡೆ ಎಕ್ಸ್ಪೈರ್ ಆದ್ರು ಡ್ಯೂ ಟು ದಿ ಹಾರ್ಟ್ ಅಟ್ಯಾಕ್. ಬಟ್ ಅವ್ರು ಎಲ್ಲೇ ಅವರ ಒಂದು ಆತ್ಮಕ್ಕೆ ಶಾಂತಿ ಭಗವಂತ ಕೊಡ್ಲಿ. ಯಾಕಂದ್ರೆ ನನಗೆ ಮೋಟಿವೇಶನ್ ಮಾಡಿ ಕಾರಣ ಹತ್ತಕ್ ಮಾಡಿದಂತ ವ್ಯಕ್ತಿ. ಇದಾದ್ಮೇಲೆ ಇದ್ರ ಜೊತೆಗೆ ನನ್ನ ಡೌನ್ ಲೈನ್ ಅನ್ನ ನೆನೆಸ್ಕೊಳ್ಳೇಬೇಕು. ಯಾಕಂದ್ರೆ ಅವ್ರಿಲ್ಲ ಅಂತಂದ್ರೆ ನಾವಿಲ್ಲ. ನನ್ನ ಅದ್ಭುತ ಕೋರ್ ಲೀಡರ್ಸ್, ನನ್ನ ಟೀಮ್ ನ ಎಂಟೈರ್ ಕೋರ್ ಲೀಡರ್ಸ್, ತುಂಬಾ ಖುಷಿ ಅನ್ಸುತ್ತೆ ಅವ್ರ ಜೊತೆ ಗುದ್ದಾಡ್ತೀವಿ, ಇದನ್ ಮಾಡ್ತೀವಿ. ಅವು ಹೆಂಗಿದಾವೆ ಅಂದ್ರೆ ಮಕ್ಳಿದ್ದಂಗೆ ಇದಾವೆ. ನನ್ ಮಕ್ಕಳಿಗೆ ನಾನು ಬೈದಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಅವ್ರಿಗೆ ಅಷ್ಟು ಬೈತೀನಿ. ಇದರಲ್ಲಿ ವಿಶೇಷವಾಗಿ ಚಂದ್ರಶೇಖರ್ ಹೊಸ್ಮನಿ ಅವ್ರನ್ನು ಇದನ್ ಮಾಡ್ಬೇಕು. ಡೇ 1 ಇಂದ ನನ್ನ ಜೊತೆಗೆ ಮೋದಿಕೇರಲ್ಲಿ ಇದ್ದಾರೆ. 2003-4 ನನ್ನ ಜೊತೆಗಿದ್ದಾರೆ. ನಡು ಬಿಟ್ಟು ಹೋಗಿ ಬಂದ್ರು ಏನೇ ಬೈದ್ರು ಇವತ್ತು ಸರ್ ನೀವು ಬೈದಿದ್ದು ನನಗೆ ಒಂಥರ ಹೂ ಇದ್ದ ಹಾಗೆ, ಖಂಡಿತ ಮಾಡ್ತೀನಿ ಅಂತ ಹೇಳಿ ಇವತ್ತು ರಾಣೆಬೆನ್ನೂರಲ್ಲಿ ಒಂದು DP ಓಪನ್ ಮಾಡ್ಕೊಂಡು ತಿಂಗಳಿಗೆ ಲಕ್ಷದ ಮೇಲೆ ಅರ್ನ್ ಮಾಡ್ತಾ ಇದ್ದಾರೆ. ಸೊ ಪ್ಯಾಸಿವ್ ಇನ್ಕಮ್ ಅಂದ್ರೆ ನನಗನ್ಸಿದ ಮಟ್ಟಿಗೆ ಪ್ಯಾಸಿವ್ ಇನ್ಕಮ್ ತಗೊಳ್ಳೋರು ಅಂತಂದ್ರೆ ಇಡೀ ಮೋದಿಕೇರ್ ನಲ್ಲಿ ನಮ್ಮ ಕಿಶೋರಿ ಮೇಡಮ್ ಒಬ್ರು, ನಮ್ಮ ಚಂದ್ರು ಒಬ್ರು, ನನ್ನ ಡೌನ್ ಲೈನ್ ಚಂದ್ರಶೇಖರ್ ಹೊಸ್ಮನಿ ಅಂತ ಹೇಳಿ. ಸೊ ತುಂಬಾನೇ ಖುಷಿ ಅನ್ಸುತ್ತೆ ಚಂದ್ರಶೇಖರ್ ಜೊತೆ ಒಡನಾಟ. ಅದೇ ತರ ಬಸವರಾಜ್ ಸಾರಥ್, ಒಬ್ಬ ಹಳ್ಳಿಯ ಹುಡುಗ, 20 ಎಕರೆ ಭೂಮಿ ಇಟ್ಕೊಂಡು ಮಾಡ್ತಾ ಇದ್ರು ಸಹ ಈ ಒಂದು ಮೋದಿಕೇರ್ನ ಇಷ್ಟಪಟ್ಟು ಮಾಡಿದ್ದಾರೆ. ದೊಡ್ಡ ಟೀಮ್ ನ ಹುಟ್ಟಾಕಿದ್ದಾರೆ. ಅವ್ರ ಟೀಮ್ ಅಲ್ಲಿ ಆಲ್ರೆಡಿ 4-5 ಕಾರ್ಗಳು ಬಂದಿದೆ. ಲಕ್ಷಾಧಿಪತಿಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಮಿಸ್ಟರ್ ಬಸವರಾಜ್ ಸಾರಥ್ ಆಗಿರ್ಬೋದು, ಅದ್ರ ಜೊತೆಗೆ ಮಂಜಪ್ಪ ದೇಸಾಯಿ ಅಂತ ಹೇಳಿ, ಲೀಲಾವತಿ ಮೇಡಮ್ ಅಂತ ಹೇಳಿ, ಅದ್ರ ಜೊತೆಗೆ ಮಂಜಪ್ಪ ಅರಳಿಕಟ್ಟಿ. ನಾಳೆ ಅವ್ರ ಕಾರ್ ತಗೋಬೇಕಿತ್ತು, ಬಟ್ ಅದನ್ನ ಒಂದು 4-5 ದಿನ ಪೋಸ್ಟ್ಪೋನ್ ಆಯ್ತು. ಯಾಕಂದ್ರೆ ಅವ್ರು ಬೇಕಾಗಿರೋ ಕಲರ್ ನ ಕಂಪನಿ ಕೊಡಕ್ ಆಗ್ಲಿಲ್ಲ. ರಿಕ್ವೆಸ್ಟ್ ಮಾಡ್ಕೊಂಡು 5ನೇ ತಾರೀಕು ಕೊಡ್ತೀನಿ ಅಂದ್ರು. ಮತ್ತೊಂದು ಕಾರ್ ಲಾಂಚ್ ಆಗ್ತಾ ಇದೆ ನನ್ನ ಟೀಮ್ ಅಲ್ಲಿ. ಸೊ ನಿಮ್ಮನ್ನೆಲ್ಲರೂ ಅದಕ್ಕೆ ಇನ್ವೈಟ್ ಮಾಡ್ತೀವಿ ಡೇಟ್ ಫಿಕ್ಸ್ ಆದ ತಕ್ಷಣ. ಸೊ ಅದೇ ತರ ಸಾಕಷ್ಟು ಜನ ಇದ್ದಾರೆ. ಲೀಲಾವತಿ ಮೇಡಮ್ ತುಂಬಾ ಒಡನಾಟ. ಅವರಿಗೆ ನಾನು ಅನ್ನಪೂರ್ಣೇಶ್ವರಿ ಅಂತ ಹೇಳ್ತೀನಿ ನಮ್ಮ ಟೀಮ್ ಅಲ್ಲಿ. ಅದೇ ತರ ಇನ್ನೊಬ್ಬ ವ್ಯಕ್ತಿ ನನ್ನ ಒಂದು ಇನ್ನೊಂದು ಟೀಮ್ ನ ದೊಡ್ಡ ಟೀಮ್ ನ ಹುಟ್ಟಾಕಿರ್ತಕ್ಕಂಥನು, ರಿಲೇಷನ್ ನಲ್ಲಿ ಭಾವಮೈದ ನನ್ನ ಮಿಸಸ್ ತಮ್ಮ ಸುನೀಲ್, ಶ್ರುತಿ. ಇಷ್ಟೊಂದು ಚೆನ್ನಾಗಿ ಟೀಮ್ ತಗೊಂಡು ಹೋಗ್ತಾ ಇದಾರೆ ಅಂದ್ರೆ ತುಂಬಾ ಖುಷಿ ಅನ್ಸುತ್ತೆ. ಅವ್ರ ಬಗ್ಗೆನು ಹೇಳ್ಕೊಳ್ಳೋದಕ್ಕೆ ಈ ಸಮಯದಲ್ಲಿ. ಇನ್ನೇನು ಶಾರ್ಟ್ ಪೀರಿಯಡ್ ಅಲ್ಲಿ ಅವರು ಕಾರಣ ಓನರ್ ಆಗ್ತಾ ಇದ್ದಾರೆ. ಆಲ್ರೆಡಿ ಲಕ್ಷದ ಮೇಲೆ ಅರ್ನ್ ಮಾಡ್ತಾ ಇದ್ದಾರೆ, ಲಕ್ಷಾಧಿಪತಿ ಆಗಿದ್ದಾರೆ ನನ್ನ ಟೀಮ್ ಅಲ್ಲಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಅವರ ಟೀಮು ತುಂಬಾನೇ ದೊಡ್ಡದಾಗಿದೆ. ಸೊ ಅವ್ರಾಗಿರ್ಬೋದು, ಇನ್ನ ಸಾಕಷ್ಟು ಜನ ಇದ್ದಾರೆ. ತುಂಬಾ ಜನಗಳ ಹೆಸರಿನಲ್ಲಿ ಮಳೆಯಪ್ಪ ಸಾರದ್ ಆಗಿರ್ಬೋದು, ಜೊತೆಗೆ ತುಂಬಾ ಜನಗಳಿದ್ದಾರೆ. ಅವರೆಲ್ಲರ ಒಂದು ಇದು ಸಣ್ಣಗೌಡ ಪಾಟೀಲ್ ಅಂತೇಳಿ ದೊಡ್ಡ ಟೀಮ್ ನ ಹುಟ್ಟಾಕಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಇವರೆಲ್ಲರ ಆ ಒಂದು ಮಂಜಪ್ಪ ಅರಳಿಕಟ್ಟಿ ಟೀಮ್ ಅಲ್ಲಿ ತುಂಬಾನೇ ಆಲ್ರೆಡಿ 3 ಕಾರ್ ಬಂದಿದೆ. ಈಗ 4ನೇ ಕಾರು. 3 ಜನಕ್ಕೆ ಕಾರ್ ಕೊಡಿಸ್ಬಿಟ್ಟು ಇವ್ರು ಕಾರ್ ತಗೋತಾ ಇದ್ದಾರೆ. ಇಂತ ಅದ್ಭುತ ಡೌನ್ ಲೈನ್ಸ್ ಗಳಿದ್ದಾಗ ಅವ್ರ ಜೊತೆಗೆ ನಾವು ಖುಷಿಯಿಂದ ಇರ್ಬೇಕಲ್ಲ. ಸೊ ಅದನ್ನ ಮಾಡ್ಕೊಟ್ಟಿರ್ತಕ್ಕಂಥವ್ರು ಎಲ್ಲ ನನ್ನ ಡೌನ್ ಲೈನ್ಗೆ ಪ್ರೀತಿ ಪೂರ್ವಕವಾದ ಒಂದು ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಇರೋದ್ರಿಂದ ನಾನ್ ನಿಮ್ ಜೊತೆಗೆ ಇದ್ದೀನಿ. ನಿಮ್ಮೊಂದು ಒಡನಾಟ, ನಿಮ್ಮೊಂದು ಪ್ರೀತಿ, ನಿಮ್ಮೊಂದು ಜೊತೆಗಿರ್ತಕ್ಕಂಥ ಒಂದು ಕ್ಷಣ ಯಾವತ್ತೂ ಮರೆಯಕ್ಕಾಗಲ್ಲ. ಇದರಿಂದ ಮೋದಿಕೇರ್ನ ನಾನು ಅತ್ಯಂತ ಪ್ರೀತಿಯಿಂದ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೂ ಕೆಲವು ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅವ್ರು ಬೇರೆ ಯಾರು ಅಲ್ಲ, ನೀನಾ ಸಿಂಗ್, ಫಿಲಿಪ್ ಸಿಂಗ್ ಅವರು ಒಂಥರ ಸಾಕಷ್ಟು ಸ್ಟೋರಿಗಳನ್ನ ಹೇಳ್ತಾರೆ. ನೀನಾ ಸಿಂಗ್ ನಮಗೋಸ್ಕರ ಕನ್ನಡ ಕಲ್ತು ನಾನು ಒಂದು ಚಿಕ್ಕ ಕತೆ ಹೇಳ್ತೀನಿ ಅಂತ ಹೇಳಿ ಆ ಕತೆಗಳನ್ನ ಹೇಳಿ ಮೋಟಿವೇಟ್ ಮಾಡಿ ಪ್ರತಿ ಪ್ರೋಗ್ರಾಮ್ ನಲ್ಲಿ ನಮ್ಮನ್ನ ಇಲ್ಲಿ ಹಂತಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ನೀನಾ ಮೇಡಮ್ ಅಂಡ್ ಫಿಲಿಪ್ ಸಿಂಗ್ ಅವರಿಗೆ ಧನ್ಯವಾದ. ಅದ್ರ ಜೊತೆಗೆ ನಮ್ಮ ಟಾಪ್ ಅಪ್ಲೈನ್ ಸುರೇಖಾ ಮೇಡಮ್ ಅವ್ರೊಂದು ಕಲ್ಸಿದ್ದಾರೆ. ಅಪ್ಲೈನ್ ಹತ್ರ ಕಲಿ, ಡೌನ್ ಲೈನ್ ಹೋಗಿ ಕಲ್ಸು, ಮಧ್ಯ ಗಳಿಸು. ಎಷ್ಟು ಚೆನ್ನಾಗಿದೆ ನೋಡಿ. ಅಪ್ಲೈನ್ ಕೋ ಪೂಚೋ ಕೈಸೆ, ಡೌನ್ ಲೈನ್ ಕೋ ಬತಾವೋ ಐಸೆ, ಬೀಚ್ ಮೇ ಕಮಾವೋ ಪೈಸೆ ಅನ್ನೋದನ್ನ ನಾನು ಹೀಗೆ ಹೇಳ್ತಿದ್ದೀನಿ. ಅಪ್ಲೈನ್ ಜೊತೆಗೆ ಕಲಿತೀವಿ, ಡೌನ್ ಲೈನ್ ಜೊತೆಗೆ ಹೋಗಿ ಕಲಿಸ್ತೀವಿ. ಅಳವಡಿಸ್ಕೊಂಡು ಗಳಿಕೆ ಮಾಡ್ತಕ್ಕಂಥ ಅವಕಾಶ ಇದೆ ಅಂತ ಹೇಳಿ ಅವರು SJRC ಕಾಲೇಜ್ ನಲ್ಲೇನೆ ಅವಾಗ್ಲೇನೆ ತೋರಿಸ್ಕೊಟ್ಟಿದ್ರು. 2003-4 ಅವರ ಒಂದು ಟ್ರೈನಿಂಗ್, ಅವರ ಒಂದು ತರಬೇತಿ, ಅವರ ಒಂದು ಮೋಟಿವೇಶನ್ ನೋಡಿ ನಾವು ಬೆಳೆದರು. ಅದ್ರ ಜೊತೆಗೆ ಆಫೀಸ್ ಸ್ಟಾಫ್. ಸೊ ಅವ್ರಿಗೆ
ಆಫೀಸ್ ಸ್ಟಾಫ್ಗೂ ಸಹ ನಾವು ಇದನ್ನ ಮಾಡ್ಲೇಬೇಕು. ಏನ್ ಕೇಳಿ ಆಫೀಸ್ ಸ್ಟಾಫಿಗೂ ಸಹ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಮಂಜುನಾಥ್ ಸರ್ ಆಗಿರ್ಬೋದು, ಭಾಸ್ಕರ್ ಆಗಿರ್ಬೋದು, ರಿಜಿಲ್ ಸರ್, ಇವರೆಲ್ಲ ಒಂದು ನಮ್ಮ ಅನುರಾಧ ಮೇಡಮ್ ಏನೇ ಕಾಲ್ ಮಾಡ್ಲಿ ಬಿಸಿ ಇದ್ರು ನೆಕ್ಸ್ಟ್ ಅವರು ಒಂದು ಮತ್ತೊಂದು ಮಾತನ್ನ ಹೇಳಿ ಇದನ್ ಮಾಡಿ ನಮ್ಗೆಲ್ಲಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಬೆಳವಣಿಗೆಗೆ ಅವರು ಕಾರಣೀಕರ್ತರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಅಂತ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ASM ಮಂಜುನಾಥ್ ಸರ್ಗೆ, ಜೊತೆಗೆ ಭಾಸ್ಕರ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇನ್ನೊಬ್ಬ ಹುಡುಗನ ಬಗ್ಗೆ ಲಾಸ್ಟ್ ಹೇಳ್ಬೇಕಂತ ಇಟ್ಕೊಂಡಿದ್ದೆ ನಾನು. ಏನು ಅಂತಂದ್ರೆ ನನ್ನ ಟೀಮ್ ಅಲ್ಲಿ ಲೋಹಿತ್ ಅಂತ ಹೇಳಿ ಕಡು ಬಡವ ಅಂತಂದ್ರೆ ಗಾರೆ ಕೆಲಸ ಮಾಡ್ತಿರೋದೊಬ್ಬ ವ್ಯಕ್ತಿ ಇವತ್ತು ನನ್ನ ಟೀಮ್ ಅಲ್ಲಿ ಕ್ರೌನ್ ಡೈಮಂಡ್ ಡೈರೆಕ್ಟರ್ ಆಗಿ 15 ಲಕ್ಷ ರೂಪಾಯಿ ಕಾರಿಗೆ ಓನರ್ ಆಗಿ ತಿಂಗಳಿಗೆ 1.5 ಲಕ್ಷ ಆದಾಯ ತಗೋತಾ ಇದ್ದಾನೆ. 8 ವರ್ಷಗಳ ಕಾಲ ಗುಡಿಸಲದಲ್ಲಿ ಇರ್ತಕ್ಕಂಥ ವ್ಯಕ್ತಿ 8 ವರ್ಷಗಳ ಕಾಲ ಗುಡಿಸಲದಲ್ಲಿ ಇದ್ದು ಜೀವನ ಮಾಡಿ ಇವತ್ತು ದೊಡ್ಡ ಒಂದು ಇದನ್ನ ಮಾಡಿ 9ನೇ ಕ್ಲಾಸ್ ಫೇಲ್ ಆಗಿರ್ತಕ್ಕಂಥ ವ್ಯಕ್ತಿ BA BEd ಅದರಿಗೆ ತರಬೇತಿ ಕೊಡ್ತಾ ಇದ್ದಾನೆ. ಇಂಥ ಒಂದು ಡೌನ್ಲೈನ್ ಪ್ರೀತಿ ನಮ್ ಜೊತೆಗಿದೆ. ಇನ್ನು ಸುಮಾರು ಜನ ಡೌನ್ಲೈನ್ ಇದ್ದಾರೆ. ಎಲ್ಲಾ ಡೌನ್ಲೈನ್ ಗಳ ಹೆಸರು ಇಲ್ಲಿ ತೊಗೊಳಕ್ಕಾಗಲ್ಲ, ಆದ್ರೆ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು ಅವ್ರನ್ನ ಯಾವತ್ತೂ. ಸೊ ಹಾಗಾಗಿ ಸಮಯದ ಅಭಾವ ಇರೋದ್ರಿಂದ ಎಲ್ಲಾನು ತಗೊಳಕ್ಕಾಗಲ್ಲ. ಇನ್ನೊಬ್ಬ ವ್ಯಕ್ತಿ ಮಂಜಣ್ಣ, ನಾವ್ ಎಷ್ಟೋ ಸಲ ಡಿಮೋಟಿವೇಟ್ ಆದಾಗ ಅಣ್ಣ ಹಿಂಗಾದ್ರೆ ಹೆಂಗೆ ನಮ್ ಪರಿಸ್ಥಿತಿ ಅಂತಂದಾಗ, ನಿನಗೇನೋ ಹೊಲ ಇದೆ, ಪೇಂಟಿಂಗ್ ಉದ್ಯೋಗ ಇದೆ, ಯಾಕೆ ತಲೆ ಕೆಡಿಸ್ಕೋತೀಯ, ನಿನ್ನ ಹತ್ರ ಜ್ಞಾನ ಇದೆ, ಬರೀ ಹೋಗೋ ಟ್ರೈನಿಂಗ್ ಕೊಟ್ರೆ ಸಾಕು ನೀನ್ ಬೆಳಿತೀಯ ಅಂತ ನಮ್ಮನ್ನ ಹಗ್ ಮಾಡಿ ಮೋಟಿವೇಟ್ ಮಾಡಿ ಇಲ್ಲಿವರೆಗೂ ಆ ಪ್ರೀತಿ, ವಿಶ್ವಾಸ, ಬಾಂಧವ್ಯ, ಮೊನ್ನೆ ನೋಡಿದ್ರಿ ನೀವು ಅವ್ರ ಮಾತುಗಳನ್ನ, ಅದ್ಭುತ. ಆತರ ಎಷ್ಟೇ ನೋವುಗಳಲ್ಲಿದ್ರು ನಮ್ಮನ್ನ ಮೋಟಿವೇಟ್ ಮಾಡಿ ನಗಸ್ತಾ ಕರ್ಕೊಂಡು ಹೋಗಿರ್ತಕ್ಕಂಥ ಎಂಟೈರ್ ಮಂಜಣ್ಣ ಟೀಮು, ಅಲ್ಲಿ ಕೋಟ್ರೇಶ್, ಎಲ್ಲರೂ ತುಂಬಾ ಜನಗಳಿದ್ದಾರೆ, ಎಲ್ಲರ ಹೆಸರು ಹೇಳಕ್ಕಾಗಲ್ಲ. ಆ ಮಂಜಣ್ಣ ಟೀಮ್ಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ತರ ನಮ್ಗೆ ಅಪ್ಲೈನ್ ಯಾವತ್ತೂ ಪ್ರೀತಿನೇ ಕೊಡ್ತಾನೆ ಬಂದಿದ್ದಾರೆ. ನಾನು ಒಂದೇ ಅವ್ರಿಗೆ ಮೊನ್ನೆ ಮಾತು ಕೊಟ್ಟಿದ್ದೀನಿ, ನೆಕ್ಸ್ಟ್ ಇಯರ್ ನಿಮ್ಗೆ ಏನಾದ್ರೂ ಗಿಫ್ಟ್ ನಿಮ್ ಬರ್ತಡೆಗೆ ಅಂತ ಕೊಡೋದಾದ್ರೆ ನಂದು 5-10 ಲಕ್ಷ ಚೆಕ್ ಮಾತ್ರ ಕೊಡ್ತೀನಿ ಅಂತ ಹೇಳಿದೀನಿ. ಖಂಡಿತ ಪ್ರತಿ ಕ್ಷಣ ನಾನು ನಿಮ್ ಜೊತೆಗೆ ಇರೋದಕ್ಕೆ ರೆಡಿ ಇದ್ದೀನಿ. ಒಂದೇ ಸುಂದರ ಕನ್ನಡ ನಾಡನ್ನ ಕಟ್ಟೋಣ, ಸುಂದರ ಬದುಕನ್ನ ಜನಗಳಿಗೆ ಕೊಡೋಣ ಅನ್ನೋದೇ ಕಲ್ಸ್ಕೊಟ್ಟಿರ್ತಕ್ಕಂಥದ್ದು ಎಲ್ಲನೂ ನಮ್ಮ ಲೀಡರ್ಸ್, ಆಲ್ ದ ಎಂಟೈರ್ ಕರ್ನಾಟಕ ಲೀಡರ್ಸ್. ಮಂಜುನಾಥ್ ಶೆಟ್ಟಿಜಿ ಆಗಿರ್ಬೋದು, ಮೊನ್ನೆ ಅವರ ಒಂದು ಮನೆ ಓಪನಿಂಗ್ ಸೆರೆಮನಿ ಹೋದ, ನಿಜವಾಗ್ಲೂ ಹೇಳ್ತೀನಿ, ನಾವೆಲ್ಲೋ ಅವರೆಲ್ಲೋ, ಅವ್ರ GBD. ಸೊ ಆದ್ರೂ ಆ ಒಂದು ಇದನ್ನ ಇಟ್ಕೊಂಡಿಲ್ಲ. ಮಂಜುಜಿ ಬಂದ್ಬಿಟ್ಟು ಮನೆಗೆ ಬಂದು ಕಾರ್ಡ್ ಕೊಟ್ಟು ಹೋಗಿದ್ರು. ಆ ಪ್ರೀತಿ ವಾತ್ಸಲ್ಯ, ಆ ಖುಷಿ ಯಾರು ಕೊಡಕ್ಕಾಗಲ್ಲ. ಎಂಟೈರ್ ಮಂಜುನಾಥ್ ಶೆಟ್ಟಿ ಟೀಮ್ ಅಲ್ಲಿ ತುಂಬಾನೇ ನಮ್ ಜೊತೆಗೆ ಸಹ ಇದನ್ನ ಕೊಟ್ಟಿರ್ತಕ್ಕಂಥವ್ರು ಇವತ್ತು ಹಗ್ ಮಾಡಿ ಅಣ್ಣ ಅಂತ ಬರ್ತಾರೆ, ಅವ್ರ ಬ್ರದರ್ ಅಂತ ಬರ್ತಾರೆ. ಆ ಪ್ರೀತಿನ ಕೊಡಕ್ಕಾಗುತ್ತಾ ಬೇರೆ ಯಾವ್ದಾದ್ರು ಟೀಮ್ ಅಲ್ಲಿ? ಗಣೇಶ್ ಆಗಿರ್ಬೋದು, ಸಂತೋಷ್ ಶೆಟ್ಟಿಜಿ ಆಗಿರ್ಬೋದು, ಇವರ ಒಂದು ಒಡನಾಟ, ಇವರೊಂದು ಖುಷಿ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ. ಖಂಡಿತ ಕೊನೆ ಕ್ಷಣದವರೆಗೂ ನಾವು ನಿಮ್ ಜೊತೆಗೆ ಇರೋದಕ್ಕೆ ರೆಡಿ ಇದೀವಿ. ಒಂದೇ ಮೋದಿ ಕೇರ್ನ ನಂಬರ್ 1 ಸ್ಥಾನಕ್ಕೆ ತಗೊಂಡು ಹೋಗೋದಕ್ಕೆ ವಿಜಯಲಕ್ಷ್ಮಿ ರೆಡ್ಡಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅವರು ಸಹ ಬಂದು ನಮಗೆ ಮೋಟಿವೇಟ್ ಮಾಡಿ ಒಂದು ದೊಡ್ಡ ಪ್ರೋಗ್ರಾಮ್ ಅನ್ನು ನಡೆಸ್ಕೊಟ್ಟು ಹೋಗಿದ್ದಾರೆ. ಗಂಗಾಧರ್ ರೆಡ್ಡಿಜಿ, ವಿಜಯಲಕ್ಷ್ಮಿ ರೆಡ್ಡಿಜಿ, ಥ್ಯಾಂಕ್ ಯು ಸೋ ಮಚ್. ಇನ್ನು ತುಂಬಾ ಹೆಸರುಗಳಿದಾವೆ, ಎಲ್ಲರನ್ನೂ ನೆನ್ಪು ಮಾಡ್ಕೊಳಕ್ಕಾಗಲ್ಲ. ಅಣ್ಣ ಜಗ್ಗಣ್ಣ, ನಮ್ಮ ಕರ್ನಾಟಕದ ಅಣ್ಣ ನಟರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಒಡನಾಟ, ನಿಮ್ಮೆಲ್ಲರ ಪ್ರೀತಿಗೋಸ್ಕರ ಮೋದಿ ಕೇರಲ್ಲಿ ನಾನು ಇದ್ದೀನಿ, ಕೊನೆವರೆಗೂ ನಾನು ಇರ್ತೀನಿ. ಥ್ಯಾಂಕ್ ಯು ಸರ್. ಮಂಜುನಾಥ್ ಸರ್, ಥ್ಯಾಂಕ್ ಯು. ಓವರ್ ಟು ಮಂಜುನಾಥ್ ಸರ್. ಥ್ಯಾಂಕ್ ಯು ಆಲ್. Thank you, sir. Thank you very much, sir. So, ಮುರುಗೇಶ್ ಸರ್ ಬೇಕಾದಷ್ಟು ಅವರ ಜರ್ನಿಲಿ ಹೇಳಿದಂಗೆ ಬೇಕಾದಷ್ಟು ನೋವುಗಳಿತ್ತು. ಆದ್ರೆ ಇದು ದಿಲ್ಸೆ ಪ್ರೋಗ್ರಾಮ್, ಇದರಲ್ಲಿ ನೋವು ಯಾತಕ್ಕೆ ಶೇರ್ ಮಾಡ್ಬೇಕು, ಎಲ್ಲ ಒಳ್ಳೇದಾಗಿದೆ ಅದನ್ನೇ ಶೇರ್ ಮಾಡ್ತೀನಿ ಅಂತ ಹೇಳಿ ಅದನ್ನೇ ಮಾತ್ರ ಕನೆಕ್ಟ್ ಮಾಡಿದ್ದಾರೆ. ಸೊ ಅದು ಅವರ ಒಂದು ದೊಡ್ಡ ಗುಣ. ನಾನು ಅವಾಗ್ಲೇ ಅದಕ್ಕೆ ಹೇಳಿದ್ದು, ಇವರೊಂಥರ ಶಾಕ್ ಅಬ್ಸರ್ವರ್ ತರ. ಸೊ ಪೇನ್ ಇದ್ರೂ ಕೂಡ ಅದನ್ನ ತಡ್ಕೊಂಡು ಆಮೇಲೆ ಅದನ್ನ ಫಿಲ್ಟರ್ ಮಾಡಿ ಕುಶನ್ ಕೊಟ್ಟು ಆಮೇಲೆ ಅದನ್ನ ಯಾವ್ದನ್ನ ಕೊಡ್ಬೇಕು ಅದನ್ನ ಮಾತ್ರ ರಿಲೀಸ್ ಮಾಡುವಂತ ಪರ್ಸನ್. ಸೊ ಇದರಲ್ಲೂ ಅವರ ಒಂದು ಈ ಜರ್ನಿಲೂ ಕೂಡ ನೋವೆಲ್ಲ ನನಗೆ ಇರ್ಲಿ ಅಂತ ಹೇಳಿ ಅವರ ಒಂದು ಜರ್ನಿಲಿ ಆಗಿರುವಂತ ಒಂದು ಸಿಹಿ ಘಟನೆಗಳನ್ನ ಮಾತ್ರ ಶೇರ್ ಮಾಡಿದ್ರೆ. ಜರ್ನಿ ಎಂದಾಗ ಎಲ್ಲಾನು ಒಂದೇ ರೀತಿ ಇರೋದಿಲ್ಲ. ಸೊ ನೋವು ಪ್ಲಸ್ ನಲಿವು ಎರಡು ಕೂಡ ಜೊತೆಗೆ ಬರುತ್ತೆ. ಸೊ ಅದು ಇವನ್ ಮುರುಗೇಶ್ ಅವರ ಜರ್ನಿಲಿ, ನಮ್ಮ ಮೋದಿ ಕೇರ್ ಜರ್ನಿಲಿ ಏನೇ ನಡೀತಾ ಇದ್ರು ಇವಾಗ ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಸ್ಪೆಷಲಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಹಾವೇರಿ ಅಂಡ್ ಅಬೌವ್ ಡಿಸ್ಟ್ರಿಕ್ಟ್ ಅಲ್ಲಿ ಮಾಡುವಂತ ಬಿಸ್ನೆಸ್ ನಿಜವಾಗ್ಲೂ ಕಷ್ಟ. ಅದರಲ್ಲಿ ಇರುವಂತ ಜನಕ್ಕೆ ಇರುವಂತ ಒಂದು ಇನ್ಫ್ರಾಸ್ಟ್ರಕ್ಚರ್ ಲೆವೆಲ್ ಏನಿದೆ ಅಷ್ಟು ಪೂರು. ಅದಾದ್ಮೇಲೆ
ಜೊತೆಗೆ ಅಲ್ಲಿ ಇರುವಂತ ಒಂದು ಟಫ್ ಪೀಪಲ್ ಹೇಗೆ ಮಾತಾಡ್ತಾರೆ, ಅವ್ರ ಹತ್ರ ನಡ್ಕೊಳ್ಳುವಂತ ರೀತಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಯಾಕೆಂದ್ರೆ ಆತರ ಒಂದು ಸಿಚುಯೇಷನ್ ಅಲ್ಲಿದೆ. ಸೊ ಆ ಭಾಗದಲ್ಲಿ ಬಿಸ್ನೆಸ್ ತೆಗೆಯೋದು ಅಂತ ಹೇಳಿದ್ರೆ ನಿಜವಾಗ್ಲೂ ಕಷ್ಟದ ಇದು. ಅದರಲ್ಲಿ ಎಂಟೈರ್ ರವೀಂದ್ರ ಕುಲಕರ್ಣಿ ಅವರ ಟೀಮು ತುಂಬಾ ಚೆನ್ನಾಗಿ ಆಲ್ಮೋಸ್ಟ್ ಮೋರ್ ದೆನ್ 10-15 ಇಯರ್ಸ್ ಇಂದ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಇವಾಗ ಅಷ್ಟು ಚೆನ್ನಾಗಿ ನಾರ್ತ್ ಕರ್ನಾಟಕ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ನಾರ್ತ್ ಕರ್ನಾಟಕ ಬರ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ನಾವು ಡಿಸ್ಟ್ರಿಕ್ಟ್ ವೈಸ್ ನೋಡೋ ಆಗಿದ್ರೆ ಅಷ್ಟು ಚೆನ್ನಾಗಿ ಬೆಳೀತಾ ಇದೆ. ಸೊ ಅದಕ್ಕೆ ನಮ್ಮ ಎಂಟರ್ ಲೀಡರ್ಶಿಪ್ ಅವಾಗ ಟಫ್ ಸಿಚುಯೇಷನ್ ಅಲ್ಲಿ ಉಳಿಸಿ ಇವಾಗ ಬೆಳೆಸ್ತಾ ಇರುವಂತ ಒಂದು ಟಫ್ ಇದರಲ್ಲಿ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಆ ಒಂದು 3 years ಹೇಗಿತ್ತು ಅಂತ ಸ್ವಲ್ಪ ನಾವು ಎಷ್ಟು ನೋಡಿದ್ವಿ, ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಅವ್ರಿಗಾಗಿದೆ. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಸೊ ಆತರ ಒಂದು ಇದನ್ನ ಮಂಜಣ್ಣ ಅವರು, ಬಸವರಾಜ್ ಅವರು, ಆಮೇಲೆ ಮುರುಗೇಶ್ ಅವರು ಮಾತ್ರ ಬಂದಿದ್ದಾರೆ. ಆದ್ರೆ ಈ ಒಂದು ಎಂಟೈರ್ ಮಂತ್ ನ ಎಂಟೈರ್ ಕುಲಕರ್ಣಿ ಅವರ ಟೀಮ್ಗೆ ಆಕ್ಚುಲಿ ಡೆಡಿಕೇಟ್ ಮಾಡಬಹುದಾಗಿತ್ತು. ಅಷ್ಟು ಲೀಡರ್ಸ್ ಆ ಒಂದು ಟಫ್ ಸಿಚುಯೇಷನ್ ಅಲ್ಲಿ ನಿಜವಾಗ್ಲೂ ಆ ಒಂದು ಲೀಡರ್ಸ್ ಆಮೇಲೆ ಕನ್ಸಲ್ಟೆಂಟ್ ನ ಎಂಟೈರ್ ಇದನ್ನ ಕಾಪಾಡಿಕೊಂಡು ಇವಾಗ ಬೆಳೀತಾ ಇರೋದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆ ಒಂದು ಸಿಚುಯೇಷನ್ ಇರೋದಕ್ಕೆ. ಆಮೇಲೆ ಈವನ್ ನಿಮ್ಮ ಅಪ್ಲೈನ್ಸ್ ಕೂಡ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು. ಮತ್ತೆ ಇನ್ನೂ ಒಂದು ಹೈಯರ್ ಲೆವೆಲ್ ಅಲ್ಲಿ ಮತ್ತೆ ಮೀಟ್ ಮಾಡೋಣ. ನೆಕ್ಸ್ಟ್ ಮಂತ್ ಕೂಡ ವೆರಿ ಶಾರ್ಟ್ಲಿ ಮೀಟ್ ಮಾಡ್ತಾ ಇದೀವಿ, 16th and 17th. ಸರ್ ರೆಡಿ ಸರ್, ಏನಿದ್ರು ನಾವು ರಾಕ್ ಮಾಡೋದಕ್ಕೆ ರೆಡಿ. ಇವಾಗ ಇರೋದು ಒಂದೇ ಗುರಿ, ಏನ್ ಬೇಕೋ ಅದನ್ನ ಪಡೆಯೋದಕ್ಕೆ ಅವಕಾಶ ಮೋದಿಕೇರ್ ಕೊಟ್ಟಿದೆ, ಅದರಲ್ಲಿ ಸಂದೇಹನೇ ಇಲ್ಲ. ಎಸ್ ಸರ್. ಸೊ ನೀವು ಹೇಳಿರುವಂತ ಒಂದು ಏನು ಗಿಫ್ಟ್ ಹೇಳಿದ್ರಿ ನಿಮ್ಮ ಅಪ್ಲೈನ್ಗೆ, ಅದಕ್ಕೆ ಕನೆಕ್ಟ್ ಆಗೋದಕ್ಕೆ ಇನ್ನೂ ಕೆಲವು ಪ್ರೋಗ್ರಾಮ್ ನಾವು ಕೂಡ ಕೊಡ್ತಾ ಇದ್ವಿ. ಸೊ ಅದು ಕೂಡ ಅನೌನ್ಸ್ ಆಗುತ್ತೆ. ನಿಮ್ ಗಿಫ್ಟ್ ಖಂಡಿತ ನಿಮ್ಮ ಅಪ್ಲೈನ್ಗೆ ಹೋಗುತ್ತೆ ನೆಕ್ಸ್ಟ್ ಬರ್ಡೇಗೆ. ಹಾಗೇನೆ ನಿಮಗೂ ಕೂಡ ಬಿಲೇಟೆಡ್ ಹ್ಯಾಪಿ ಬರ್ಡೇ ವಿಶಸ್. ಥ್ಯಾಂಕ್ ಯು ಸರ್. ನಮ್ಮ ಎಲ್ಲಾ ಮೋದಿಕೇರ್ ಫ್ಯಾಮಿಲಿ ಪರವಾಗಿ ನೆಕ್ಸ್ಟ್ ಬರ್ಡೇಗೆ ಇನ್ನೂ ದೊಡ್ಡದಾಗಿ ಇನ್ನೂ ಗ್ರ್ಯಾಂಡ್ ಆಗಿ ಎಲ್ಲಾರ ಜೊತೆಗೆ ಸೆಲೆಬ್ರೇಟ್ ಮಾಡಿ, ಆನ್ಲೈನ್ ಅಲ್ಲ ಫಿಸಿಕಲ್ ಆಗಿ. ರೈಟ್ ಸರ್. ನಿನ್ನೆನೂ ಆಯ್ತು, ವಿಜಯ್ ಸರ್, ರಾಜು ಸರ್ ಸಮ್ಮುಖದಲ್ಲಿ ಮಾಡ್ಕೊಳ್ತಕ್ಕಂತ ಅವಕಾಶ ನಿನ್ನೆ ಮಾಡ್ಕೊಟ್ರು ವಿಜಯ್ ಸರ್, ರಾಜು ಸರ್. ಲಾಸ್ಟಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಇಷ್ಟೆಲ್ಲ ಆದ್ಮೇಲೂ ಮೋದಿಕೇರ್ನ ಯಾಕೆ ಇಷ್ಟಪಡ್ತೀವಿ ಅಂದ್ರೆ, ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳ ಒಂದು ಹಾಡಿದೆ, ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಅಂತ ಹೇಳಿ. ಅಂದ್ರೆ ಶಿವ ಅನ್ನಲ್ಲಿ ಮೋದಿಕೇರ್ನ ಹಾಕೊಳ್ಳಿ, ನೀಡು ಮೋದಿಕೇರ್, ನೀಡದೇ ಇರು, ನನ್ ಕೆಲ್ಸ ನಾನ್ ಮಾಡ್ತಾ ಇರ್ತೀನಿ, ಒಂದಲ್ಲ ಒಂದಿನ ಮೋದಿಕೇರ್ ಕೊಟ್ಟೆ ಕೊಡುತ್ತೆ, ನಾನ್ಯಾಕೆ ಅಂಜಲಿ ನೀನನ್ನ ಅಂಬಲಿ ಅಂತ ಹೇಳಿ ಹೇಳಿರ್ತಕ್ಕಂತ ಒಂದು ಹಾಡು ಇವತ್ತು ಮೋದಿಕೇರ್ಗೆ ಕನೆಕ್ಟ್ ಆಗ್ತಾ ಇದೆ. ಸೊ ಪ್ರತಿ ಕ್ಷಣ ನೆನೆಸ್ಕೋತೀನಿ ಶಿವನ ರೂಪದಲ್ಲಿ ನನ್ನ ಮೋದಿಕೇರ್ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಓವರ್ ಟು ಮಂಜುನಾಥ್. ಇಲ್ಲಿವರೆಗೂ ಅವಕಾಶ ಕೊಟ್ಟಿರೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತು ನಮ್ಮ ಮುರುಗೇಶ್ ಅವರು ನಮ್ಮ ರಾಣಿಬೆನ್ನೂರು ಹಾವೇರಿ ಡಿಸ್ಟ್ರಿಕ್ಟ್ ಇಂದ, ನಾರ್ತ್ ಕರ್ನಾಟಕದಿಂದ ಕನೆಕ್ಟ್ ಮಾಡಾಯ್ತು. ಸೊ ನಾಳೆ ಸ್ವಲ್ಪ ಹಾವೇರಿಯಿಂದ ಸ್ವಲ್ಪ ಕೆಳಗೆ ಇಳಿದು ಶಿವಮೊಗ್ಗ ಕನೆಕ್ಟ್ ಮಾಡ್ತಾ ಇದೀವಿ. ನಾಳೆ ನಮ್ಮ ಪ್ರೆಸೆಂಟರ್, ನಮ್ಮ ವೆರಿ ಹ್ಯಾಂಡ್ಸಪ್ ಅಂಡ್ ಹಾಗೆ ಆಲ್ಮೋಸ್ಟ್ ಸ್ಮೈಲಿಂಗ್ ಪರ್ಸನ್, ಆದ್ರೆ ಸದ್ಯಕ್ಕೆ ಮದುವೆ ಆಗಿದೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಸೊ ನಮ್ಮ ಹ್ಯಾಂಡ್ಸಮ್ ಲೀಡರ್ ಅಂಡ್ ಯಂಗ್ ಏಜ್ ಅಲ್ಲೇ ಒಂದು ಬೇಕಾದಷ್ಟು ಒಂದು ದೊಡ್ಡ ಟೀಮ್ ನ ಕಟ್ಟಿರುವಂತ ಪರ್ಸನ್ ನಮ್ಮ ಶ್ರೀನಿವಾಸ್ ಮೂರ್ತಿ ಅವರು. ಅವರ ಒಂದು ಜರ್ನಿಲಿ, ಅದು ಯಂಗ್ ಏಜ್ ಅಲ್ಲಿ ಆಗಿರುವಂತ ಒಂದು ಜರ್ನಿಲಿ ಹೇಗೆ ಇತ್ತು ಮೋದಿಕೇರ್, ಅದರಲ್ಲಿ ಹೇಗೆ ಅವರು ಕೂಡ ಬೆಳೆದ್ರು ಅಂತ ಅವ್ರ ಕಡೆಯಿಂದ ನಮ್ಮ ಒಂದು ಸ್ಮಾಲ್ ಜರ್ನಿ ಅವ್ರನ್ನ ಶೇರ್ ಮಾಡಕ್ಕೆ ಬರ್ತಿದ್ದಾರೆ ಶ್ರೀನಿವಾಸ್ ಮೂರ್ತಿ ಅವರು ಶಿವಮೊಗ್ಗದಿಂದ. ಮತ್ತೆ ನಾಳೆ ಸೇಮ್ ಟೈಮ್ ಕನೆಕ್ಟ್ ಆಗೋಣ, 9 o'clock 8:50 ಟೈಮ್ ಲಾಗಿನ್ ಮಾಡ್ಕೊಂಡು. ಇನ್ನು ನಮ್ಮ ಹತ್ರ 4 ಪವರ್ಫುಲ್ ಲೀಡರ್ಸ್ ಬರ್ತಾ ಇದಾರೆ ಅವ್ರ ಜೊತೆ. ಮತ್ತೆ ನೋಡೋಣ ನೆಕ್ಸ್ಟ್ ನಾಳೆ ನಮ್ಮ ಗುರುವಾರ ದಿನ. ಸೊ ಟಿಲ್ ದೆನ್ ಮತ್ತೆ ಎಲ್ಲರಿಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂಡ್ ಯುವರ್ ಫ್ಯಾಮಿಲಿ ಅಂಡ್ ಹ್ಯಾವ್ ಎ ಗ್ರೇಟ್ ನೈಟ್ ಅಂಡ್ ಗುಡ್ ನೈಟ್ ಎಲ್ಲರಿಗೂ.